ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಮೂರು ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಮೋದಿ. ಸಭೆಯಲ್ಲಿ ಗಡಿ ಭದ್ರತೆಗೆ ಸಂಬಂಧಿಸಿದಂತೆ ಮಹತ್ವದ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿರುವಂತಹ ಹಿನ್ನೆಲೆಗೆ ಇದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಸಿಡಿಎಸ್ ಅನಿಲ್ ಚೌಹಾಣ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ 5 ಗಂಟೆ ಸುಮಾರಿಗೆ ಎರಡೂ ದೇಶದ ಭಾರತ ಪಾಕಿಸ್ತಾನ ಕದನ ವಿರಾಮ ಅಂತೇಳಿ ಘೋಷಣೆ ಮಾಡಲಾಗುತ್ತೆ. ಅದಾದ ನಂತರ 3 ಗಂಟೆಯ ನಂತರ ರಾತ್ರಿ 8 ಗಂಟೆಗೆ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಲಾಗುತ್ತೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಭಾರತ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಆಗಿರೋದ್ರಿಂದಾಗಿ ಭಾರತ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುತ್ತೆ. ಕದನ ವಿರಾಮ ಘೋಷಣೆ ಆದಮೇಲೂ ಕೂಡ ಪಾಕಿಸ್ತಾನ ಯಾಕೆ ಅದನ್ನು ಉಲ್ಲಂಘನೆ ಮಾಡ್ತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಸೊ ಇಲ್ಲಿ ಪಾಕಿಸ್ತಾನ, ಈ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನು ಮತ್ತೆ ತೋರಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಹಿಂದೆ ಇರುವಂಥ ಉದ್ದೇಶ ಬೇರೆ ಏನಾದರೂ ಇದೆಯಾ ಅನ್ನುವಂಥ ಚರ್ಚೆಗಳು ಸಹಜವಾಗಿರುವಂಥದ್ದು. ಈಗ ಪಾಕಿಸ್ತಾನನೇ ಅಮೆರಿಕಗೆ ಕಾಲು ಹಿಡಿದು ನಮಗೆ ಆಗಲ್ಲ, ಯುದ್ಧ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಕೊನೆಗೂ ಕೂಡ ಟ್ರಂಪ್ ಅವ್ರ ಜೊತೆ ಹೋಗಿ ಟ್ರಂಪೇ ಘೋಷಣೆ ಮಾಡ್ತಾರೆ, ಇಲ್ಲಿಗೆ ಅದನ್ನು ನಿಲ್ಲಿಸ್ಬಿಡಿ ಅಂಥೇಳಿ. ನಿಲ್ಲಿಸಾಯಿತು ಅಂತೇಳಿ ಅವರೇ ಘೋಷಣೆ ಮಾಡ್ತಾರೆ. ಅದಾದ ನಂತರ ಮತ್ತೆ 8 ಗಂಟೆಗೆ ಈ ರೀತಿಯಾಗಿ ಕದನ ವಿರಾಮ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತ ಸಹಜವಾಗಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗುತ್ತೆ. ಯಾಕೆ ಕದನ ವಿರಾಮ ಉಲ್ಲಂಘನೆ ಮಾಡಿದರು, ನಮ್ಮವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ. ಅವರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ ತಕ್ಷಣ ಅದನ್ನು ಡಿಫೆನ್ಸ್ ಮಾಡುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಹಾಗಂತೇಳಿ ಭಾರತೀಯ ಸೇನೆ ಸುಮ್ಮನೆ ಏನು ಕೂತಿರಲಿಲ್ಲ, ಬಟ್ ಅದನ್ನು ಡಿಫೆನ್ಸ್ ಮಾಡುವಂಥ ಕೆಲಸ ಕೂಡ ಆಗಿದೆ. ಅದಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಬೇಕಾಗತ್ತೆ. ಬಟ್ ಬೆಳಗಿನ ಜಾವ ಮಾಡಬಹುದು ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು. ಈ ರೀತಿಯಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿರೋದ್ರಿಂದಾಗಿ ಭಾರತಕ್ಕೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಮೆರಿಕ ಮಾತನ್ನು ಕೇಳಿ ಭಾರತ ಒಪ್ಕೊಳ್ತು. ಆದರೂ ಕೂಡ ಅವರ ಕಡೆಯಿಂದ ಕದನ ವಿರಾಮ ಉಲ್ಲಂಘನೆ ಆಗತ್ತೆ ಅಂತ ಹೇಳಿದ್ರೆ ಒಂಥರ ಭಾರತಕ್ಕೆ ಫ್ರೀ ಹ್ಯಾಂಡ್ ಸಿಗ್ದಂಗೆ. ಆದರೂ ಕೂಡ ಭಾರತ ಸೈಲೆಂಟ್ ಆಗಿದೆ. ಯಾಕೆ ಅನ್ನೋದು ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಮೋದಿಯವರ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗ್ತಾ ಇದೆ. ಆ ಸಭೆಯಲ್ಲಿ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಮುಂದೆ ಏನು, ಕದನ ವಿರಾಮ ಘೋಷಣೆ ಆಯ್ತಲ್ಲ, ಕದನ ವಿರಾಮ ಆದ ನಂತರ ಅಲ್ಲಿ ಯಾವ ರೀತಿಯಾಗಿ ಪ್ಲಾನಿಂಗ್ ಇರುತ್ತೆ ಅಂತೇಳಿ, ಈಗ ಅಲ್ಲಿ ಏನೆಲ್ಲ ಇರುತ್ತೆ, ಯಾವೆಲ್ಲ ಅಂಶಗಳನ್ನು ಒಪ್ಕೋಬೇಕಾಗತ್ತೆ, ಯಾವುದನ್ನು ಬಿಡಬೇಕಾಗತ್ತೆ. ಪ್ರಮುಖವಾಗಿ ಸಿಂಧು ನದಿಯ ವಿಚಾರ ಅಂತ ಬಂದಾಗ ಅದು ಕಂಟಿನ್ಯೂ ಆಗುತ್ತಾ ಅಥವಾ ಅದನ್ನು ವಾಪಸ್ ತಗೋತಾರ, ರಾಜತಾಂತ್ರಿಕ ನಿರ್ಧಾರಗಳು ಏನಿದಾವಲ್ಲ ಸೊ ಅದನ್ನು ಮುಂದುವರೆಸೋಕ್ಕಾಗತ್ತಾ ಅಥವಾ ಬರೀ ಕದನ ವಿರಾಮಕ್ಕೆ ಮಾತ್ರ ಫುಲ್ ಸ್ಟಾಪ್ ನೀಡಲಾಗತ್ತಾ ಅಂತೇಳಿ ಎಲ್ಲದರ ಬಗ್ಗೆಯೂ ಈಗ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇರುವಂಥದ್ದು. ಅಮೇರಿಕ ಬೇರೆ ಹೇಳ್ತಾ ಇದೆ ಭಾರತೀಯ ಸೇನೆಯನ್ನು ನಾವು ಹೊಡೆದಾಕಿದ್ದೀವಿ, ಭಾರತೀಯ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ. ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ. ಅಮೇರಿಕದಲ್ಲಿ ಯಾಕೆ ಇದು ಪಾಕಿಸ್ತಾನದಲ್ಲಿ ಯಾಕೆ ಹಿಂಗಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಸರ್ಕಾರ ಮಾತನ್ನು ಸೇನಾಧಿಕಾರಿಗಳು ಕೇಳ್ತಾ ಇಲ್ಲ, ಸೇನೆಯ ಮಾತನ್ನೇ ಸರ್ಕಾರ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಂಗಾಗಿ ಈ ರೀತಿಯ ಪದೇ ಈ ರೀತಿಯ ಘಟನೆಗಳು ಆಗ್ತಾ ಇದೆ. ನಿನ್ನೆ ಪಾಕಿಸ್ತಾನದ ಸೇನೆ ಅದರ ಜೊತೆಗೆ ಉಗ್ರರು ಕೂಡ ಸೇರಿಕೊಂಡು ಮಾಡಿರುವಂಥ ದಾಳಿ, ನಮ್ಮ ಹುತಾತ್ಮರು ಬಲಿಯಾಗಿದ್ದಾರೆ, ನಮ್ಮ ಸೈನಿಕರು ಬಲಿಯಾಗಿದ್ದಾರಲ್ಲಿ. ಸೊ ಇದಕ್ಕೆ ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ಒಂದು ಕಡೆ ಆದರೆ ಭಾರತ ಕದನ ವಿರಾಮವನ್ನು ಒಪ್ಪಿಕೊಳ್ಳೋದು ಅನಿವಾರ್ಯತೆ ಇತ್ತ ಅನ್ನುವಂಥ ಪ್ರಶ್ನೆ. ಮತ್ತೆ ತನ್ನ ನರಿ ಬುದ್ಧಿಯನ್ನು ಪಾಕಿಸ್ತಾನ ತೋರಿಸ್ತಾ ಇರುವಂಥದ್ದು. ಸೊ ಕದನ ವಿರಾಮವನ್ನು ಮತ್ತೆ ಇಲ್ಲಿ ಒಪ್ಪಂದವನ್ನು ಮುರಿದಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತದಿಂದ ತಕ್ಕ ಪ್ರತ್ಯುತ್ತರ ನೀಡಲಾಗ್ತಾ ಇದೆ. ರಾತ್ರಿ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗಿದೆ. ಡ್ರೋನ್ ದಾಳಿಗೆ ಪಾಕಿಸ್ತಾನ ಯತ್ನ ಮಾಡುತ್ತೆ. ಪಾಕ್ ವಿರುದ್ಧ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿರೋದು ಸರಿನಾ ತಪ್ಪ ಅನ್ನುವಂಥ ಪ್ರಶ್ನೆ. ಈಗ ಇಷ್ಟು ದಿನದ ಏನು ದಾಳಿ ಆಗಿದೆಯಲ್ಲ, 4ರಿಂದ ಇವತ್ತಿಗೆ 5 ದಿನ ಆಗುತ್ತೆ. ಈ 4 ದಿನಗಳ ಕಾಲ ನಿರಂತರವಾಗಿ ಭಾರತದ ಕಡೆಯಿಂದಲೂ ಕೂಡ ದಾಳಿ ಆಗುತ್ತೆ. ಆದರೂ ಕೂಡ ಪಾಕಿಸ್ತಾನ ಪಾಠವನ್ನು ಕಲ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಕದನ ವಿರಾಮ ಘೋಷಣೆ ಮಾಡಿದ್ದು ಸರಿನಾ ತಪ್ಪ ಅನ್ನುವಂಥ ಪ್ರಶ್ನೆ. ಇದರ ಅವಶ್ಯಕತೆ ಇತ್ತ ಈ ಸಂದರ್ಭದಲ್ಲಿ? ಯಾಕೆ ಭಾರತ ಇದಕ್ಕೆ ಒಪ್ಕೊಳ್ತು? ಅಮೇರಿಕ ಮಾತನ್ನು ಪಾಕಿಸ್ತಾನ ಕೇಳ್ತಾ ಇಲ್ಲ, ಭಾರತ ಯಾಕೆ ಕೇಳಬೇಕಾಗಿತ್ತು ಅನ್ನುವಂಥದ್ದು. ಪೊಲಿಟಿಕಲ್ ವಿಚಾರ ಬೇರೆ ಏನಾದರೂ ಇದೆಯಾ? ಎಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೆ ವಿಶ್ವ ಬ್ಯಾಂಕ್ ಸಾಲ ಬೇರೆ ನೀಡುತ್ತೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಭಾರತ ಈ ವಿಚಾರದಲ್ಲಿ
ಕದನದ ವಿಚಾರದಲ್ಲಿ, ಯುದ್ಧದ ವಿಚಾರದಲ್ಲಿ ಒಂಟಿ ಆಯಿತಾ ಭಾರತ ಅಂತೇಳಿ ಇಂಡೈರೆಕ್ಟ್ಲಿ ಆಗಿ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಇದೆ, ಚೀನಾ ಸಪೋರ್ಟ್ ಇದೆ, ಅಮೆರಿಕ ಕೂಡ ಸಪೋರ್ಟ್ ಇದೆ. ಬಟ್ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇಲ್ಲ ಅಷ್ಟೇ. ಅಮೆರಿಕ ಸ್ಪಷ್ಟವಾಗಿ ಅವ್ರ ಕಡೆ ಸಪೋರ್ಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಕರ್ನಲ್ ವೆಂಕಟೇಶ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ಈ ಕದನ ವಿರಾಮ ಬೇಕಾ ಬೇಡ ಬೇಕಿತ್ತ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ನಿಮ್ಮ ಜೊತೆಗೆ ಸುದೀರ್ಘವಾಗಿ ಗೆಸ್ಟ್ ಅವರು ಇರ್ತಾರೆ. ಕರ್ನಲ್ ಅವರು ನಮಸ್ಕಾರ. ಪ್ರಮುಖವಾಗಿ ನೋಡಿದ್ದೀವಿ, ನಿನ್ನೆ 5 ಗಂಟೆಗೆ 2 ದೇಶದ ಕಡೆಯಿಂದ ಘೋಷಣೆ ಆಗುತ್ತೆ. ಆವಾಗ ನಮಗೆಲ್ಲರಿಗೂ ಕೂಡ ಶಾಕಿಂಗ್, ಇಷ್ಟು ಬೇಗ ಈ ರೀತಿ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯನಾ ಅಂತೇಳಿ. ಯಾರೂ ಕೂಡ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸೊ ಅದಾದ ನಂತರ ಮತ್ತೆ ರಾತ್ರಿ ಕದನ ವಿರಾಮ ಉಲ್ಲಂಘನೆ ಆಗುತ್ತೆ. ಅದಕ್ಕಿಂತ ಒಂದು ಪ್ರಮುಖವಾಗಿ ಈ ಕದನ ವಿರಾಮ ಬೇಕಿತ್ತ ಬೇಡ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ವಿರಾಮಕ್ಕೆ ಭಾರತ ಬಂದಿದ್ದು ಯಾಕೆ? ಕರೆಕ್ಟ್. ಇದು ಏನಂತಂದರೆ ಆ್ಯಸ್ ಪರ್ ರಿಲಯಬಲ್ ಸೋರ್ಸಸ್ 3:30 ಟೈಮ್ಗೆ ಏನಂತಂದರೆ ಇಬ್ಬರು ಡಿ ಜಿ ಎಮ್ ಒ ಆಫ್ ಪಾಕಿಸ್ತಾನ ಮತ್ತು ಇಂಡಿಯಾ ಹಾಟ್ಲೈನ್ದಲ್ಲಿ ಇರ್ತಾರೆ. ಅವ್ರ ಮಾತುಕತೆ ಆದ ನಂತರ ವಿತಿನ್ 1.5 hour 5 ಗಂಟೆಯಿಂದ ಸೀಸ್ ಫೈರ್ ಲಾಗು ಆಗಿದೆ. ಅಂದರೆ ಸೀಸ್ ಫೈರ್ ಡಿಕ್ಲೇರ್ಡ್ ಫ್ರಮ್ 5 o'clock ಅಂತ. ವಿತಿನ್ 3 hours ಸೀಸ್ ಫೈರ್ ಬ್ರೇಕ್ ಆಯಿತು. ಅಂದ್ರೆ ಅವರು ಆ್ಯಸ್ ಯೂಶುವಲ್ ಅವ್ರದ್ದು ಏನು ಪ್ಲಾನಿಂಗ್ ಪ್ರಕಾರ ಇದಾಯಿತು. ಬಟ್ ಇದು ಒಂದು ಪ್ರಶ್ನೆ ಏನು ಬರ್ತದಂದರೆ, ಸೀಸ್ ಫೈರ್ಗೆ ಮುಂದಾದವರು ಯಾರು, ಯಾರಿಗೆ ಬೇಕಿತ್ತದು? ಪಾಕಿಸ್ತಾನದ ಅವಶ್ಯಕತೆ ಇತ್ತು ಅಥವಾ ನಮ್ಮ ಅವಶ್ಯಕತೆ ಇತ್ತು? ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಒಂದು ಏನಂತಂದರೆ, ಇಷ್ಟು ಒಂದು ಅಡ್ವಾಂಟೇಜಸ್ ಪೊಸಿಷನ್ದಾಗಿದ್ದಾಗ ನಮ್ಮ ಸೀಸ್ ಫೈರ್ಗೆ ಯಾವ ಕಂಡೀಷನ್ ಹಾಕಿ ಒಪ್ಕೊಂಡಿವೋ ಅಥವಾ ಅನ್ಕಂಡೀಷ್ನಲ್ ಒಪ್ಕೊಂಡಿವೋ? ಈಗ ಏನಂತಂದ್ರೆ ಸೀಸ್ ಫೈರ್ದಿಂದ ಫಸ್ಟ್ಲಿ ಒಂದು ಸೈಡ್ದಿಂದ ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ. ಯಾಕಂದರೆ 2 ದೇಶಗಳಿಗೆ ಎಕನಾಮಿಕ್ ಹೊಡೆತ ಬೀಳ್ತದೆ ಅಂತ. ಮತ್ತು ಪಾಕಿಸ್ತಾನ ಮತ್ತೆ ಇನ್ನೊಮ್ಮೆ ಈ ಥರ ಉಗ್ರರ ಚಟುವಟಿಕೆಗೆ ಹೆಲ್ಪ್ ಮಾಡೋದಿಲ್ಲ ಅಂತಕ್ಕೊಂದು ಒಂದು ಕಂಡೀಷನ್ ಆ ಟೈಪ್ ಇತ್ತಂದರೆ ಓಕೆ. ಬಟ್ ಪಾಕಿಸ್ತಾನ ಇಷ್ಟು ದಿವಸ ನೋಡಿದ ನಂತರ ಈ ಅಂದರೆ ನೀವು ಸೀಸ್ ಫೈರ್ ಮಾಡಿರಿ, ಬಟ್ ಕಂಡೀಷನ್ಸ್ ಹಾಕ್ರಿ. ಈ ಕಂಡೀಷನ್ ಇದ್ದರೆ ನಾವು ಒಪ್ತೀವಿ, ಇಲ್ದಿದ್ರೆ ಇಲ್ಲ. ಅವು ಕೆಲವೊಂದು ಕಂಡೀಷನ್ಸ್ ನಾ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಏನಪ್ಪ ಅಂದ್ರೆ, ಪಾಕಿಸ್ತಾನ ಕೇಳಬೇಕು, ನೀವೇ ನಿಮ್ಮ ದೇಶದಲ್ಲಿ ಇರ್ತಕ್ಕಂಥ ಟೆರರ್ ಕ್ಯಾಂಪ್ಸು, ಟೆರರ್ ಇನ್ಫ್ರಾಸ್ಟ್ರಕ್ಚರು, ಟೆರರಿಸ್ಟ್ನ ಮೊದಲು ಅವ್ರನ್ನ ಮಾಡಬೇಕು, ನ್ಯೂಟ್ರಲೈಸ್ ಮಾಡಿರಿ, ಸೈಲೆನ್ಸ್ ಮಾಡಿರಿ. ಎರಡನೇದು, ಟೆರರ್ ಕಿಂಗ್ ಪಿನ್ಸ್ ಏನಿದ್ದಾರಲ್ಲ, ಮೌಲಾನಾ ಮಸೂದ್ ಅಜರ್, ಹಫೀಜ್ ಸಯೀದ್, ಲಕ್ವಿ, ಇನ್ಕ್ಲೂಡಿಂಗ್ ದಾವೂದ್ ಇಬ್ರಾಹಿಂ ಕೂಡ ಕರಾಚಿಯಲ್ಲಿದ್ದಾನೆ. ಅವ್ರನ್ನ ನೀವಂತೂ ಏನು ಮಾಡೋಕ್ಕಾಗೋದಿಲ್ಲ, ಅವ್ರನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿರಿ. ಇವೆರಡು ಪ್ರೈಮರ್ಲಿ. ಓಕೆ. ಆಮೇಲೆ ಬಲೂಚಿಸ್ತಾನ್ನ ಫ್ರೀ ಮಾಡಿರಿ, POKನ ನಮಗೆ ಕೊಡ್ರಿ. ನೀವು ಪುಟ್ಟ ಹಾರ್ಡ್ ಕಂಡೀಷನ್ಸ್. ಅದರಲ್ಲಿ ಎಲ್ಲ ಒಪ್ಕೋಬೇಕಂತ ಅವಶ್ಯಕತೆ ಇಲ್ಲ, 1-2 ಆದರೂ ಒಪ್ಕೋಬೋದಲ್ಲ. ಈಗ ಅನ್ಕಂಡೀಷ್ನಲ್ಲಿ ಅಡ್ವಾಂಟೇಜ್ ಇದ್ದಾಗ ಯಾವ ಕಂಪಲ್ಷನ್ದಲ್ಲಿ ಈ ಸೀಸ್ ಫೈರ್ ಒಪ್ಪಿದ್ರು ಅಂತ ಇದೊಂದು ದೊಡ್ಡ ಏನಪ್ಪ ಅಂದರೆ ಅನ್ನೋನ್ ಮಿಸ್ಟ್ರಿ ಇದೆ ಅದು. ಸೊ ಈ ಥರ ಕಂಡೀಷನ್ಸ್ ಹಾಕಬೇಕು. ಯಾಕಂದರೆ ಈಗ ನಾವು ಈಗ 4 ದಿವಸ ಯುದ್ಧ ನೋಡಿದಲ್ಲಿ ಅವ್ರದ್ದು ಮಿಲಿಟ್ರಿ ಪೊಟೆನ್ಷಿಯಲ್ ಏನಿದೆ ಭಾಳಷ್ಟು ಹೊಡೆತ ಕೊಟ್ಟಿವಿ. ಮತ್ತು ನಮ್ಮಲ್ಲಿರ್ತಕ್ಕಂಥ ಎಕ್ವಿಪ್ಮೆಂಟ್, ಏರ್ ಡಿಫೆನ್ಸ್ ಇರ್ಬೋದು, ಮಿಸೈಲ್ ಸಿಸ್ಟಮ್ ಇರ್ಬೋದು, ಡ್ರೋನ್ಸ್ ಇರ್ಬೋದು, ಬ್ಯಾಟಲ್ ಪ್ರಿಪೇರ್ನೆಸ್ ಇರ್ಬೋದು, ಶಿಪ್ಸ್ ಇರ್ಬೋದು, ಏರ್ಕ್ರಾಫ್ಟ್ಸ್ ಇರ್ಬೋದು, ಇವೆಲ್ಲ ಏನಂತಂದರೆ ಬ್ಯಾಟಲ್ ಟೆಸ್ಟ್ ಆಯಿತು. ಈಗ ಏನಂತ ನಮ್ಮ ವೆಪನ್ಸ್ ಹೆಂಗೆ ಪರ್ಫಾರ್ಮ್ ಮಾಡ್ತಾವಂತ ಒಂದು ಏನಪ್ಪ ಅಂದ್ರೆ ಎಕ್ಸರ್ಸೈಸು, ರೇಂಜ್ದಲ್ಲಿ ಫೈರ್ ಮಾಡಿ ನೋಡುತ್ತೀವಿ. ಎರಡನೇದೇನಪ್ಪ, ಲೈವ್ ಯುದ್ಧ ಲೈಕ್ ಕಂಡೀಷನ್ಸ್ದಲ್ಲಿ ಯೂಸ್ ಆಗ್ತದೆ. ಸೊ ಬ್ಯಾಟಲ್ ಟೆಸ್ಟ್ನ ಆಯಿತು. ಅಡ್ವಾಂಟೇಜಸ್ ಏನಂತಂದ್ರೆ, ಇದುವರೆಗೆ ನಮಗೆ ಏನಂತಂದ್ರೆ ಅಂಥ ಒಂದು ಮೇಜರ್ ಕ್ಯಾಜುಯಾಲಿಟಿ ನಮಗೆ ಇನ್ಫ್ಲಿಕ್ಟ್ ಮಾಡಿಲ್ಲ ಅವರು. ಉಲ್ಟಾ ನಾವು ಅವ್ರ ಏರ್ಪೋರ್ಟ್ಸ್ ಡಿಸ್ಟ್ರಾಯ್ ಮಾಡಿವಿ, ಇನ್ಕ್ಯಾಪಾಸಿಟೇಟೆಡ್ ಮಾಡಿವಿ, ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರದ್ದು ನ್ಯೂಟ್ರಲೈಸ್ ಮಾಡಿದ್ದೀವಿ. ಆಮೇಲೆ ಏನಪ್ಪ, ಅವರು ಡ್ರೋನ್ ಒಂದು ಏನಪ್ಪ ಅಂದ್ರೆ ಲ್ಯಾಂಡ್ಫಾಲ್ ಇಲ್ಲ, ಎಲ್ಲ ಏನಪ್ಪ ಮಿಡ್ ಏರ್ದಲ್ಲಿ ನ್ಯೂಟ್ರಲೈಸ್ ಮಾಡಿವಿ. ಇಷ್ಟೆಲ್ಲ ಮಿಲಿಟ್ರಿ ಪ್ರಿಪೇರ್ಡ್ನೆಸ್ ಇದ್ದಾಗ ಈ ಸರೆಂಡರ್ ಎಲ್ಲಿಂದ ಸರೆಂಡರ್ ಅಂತೇನೆ ಇದು ನಿರೀಕ್ಷೆ ಮಾಡಿದ್ರ ಸರ್? ಈ 4 ದಿನದಲ್ಲಿ ಈ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅಂತೇಳಿ ಈಗ ಏನಾಗ್ತದ, ಇಬ್ಬರು ಕ್ಲಾಶ್ದಲ್ಲಿ, ಇಂಡಿಯಾ ಪಾಕಿಸ್ತಾನ ಕ್ಲಾಶ್ದಲ್ಲಿ ಹೀರೋ ಆದವರು ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್. ಏನಂತಂದ್ರೆ, ನಾವು ಇಬ್ಬರ ಜೊತೆಗೆ ಮಾತಾಡಿ ಇದು ಮಾಡಿನ ತಿಕ್ಕೊಂಡು, ಇದು ಏನಪ್ಪ ಅಂದ್ರೆ ಒಂದು ತನ್ನ ದೇಶದಲ್ಲೇ ಒಂದು ಪಾಪ್ಯುಲಾರಿಟಿ ಡಿಕ್ಲೈನ್ದಲ್ಲಿದ್ದರು. ಈ ಟ್ಯಾರಿಫ್ ಕಾರಣದಿಂದ ಒಂದು ಡಿಕ್ಲೈನ್ದಲ್ಲಿ ಆಲ್ ಆಫ್ ಅ ಸಡನ್ ಈ ಬಿಕೇಮ್ ಎ ಹೀರೋ.
ಏನಪ್ಪ ನಾವಿಬ್ಬರ ಜೊತೆಗೆ ಇದು ಮಾಡ್ಕೊಂತ ತನ್ನ ಟ್ವಿಟರ್ದಲ್ಲೇ ಬರೆದೆ ಎರಡು ನೇಷನ್ಸಲ್ಲಿ ನಾನು ಮಾತಾಡೀನಿ ಇದು ಬಟ್ ಉಲ್ಲಂಘನೆ ಆಗಿದೆ ಈಗ. ಇನ್ನು ಮುಂದೆ ಏನಪ್ಪ ಅಂದ್ರೆ 12ನೇ ತಾರೀಕಿಗೆ ಮಾತುಕತೆ ಆಗ್ತಾವೆ DGMO ಜೊತೆಗೆ, ಫಾರಿನ್ ಮಿನಿಸ್ಟರ್ ಜೊತೆಗೆ. ಮತ್ತು ಅವರು ಅಮೇರಿಕದವರು ಮಾತಾಡಿದ್ದು ಯಾರ ಜೊತೆಗೆ ಮಾತಾಡಿದ್ದಾರೆ? ಪ್ರೈಮ್ ಮಿನಿಸ್ಟರ್ ಜೊತೆಗೆ, ಫಾರಿನ್ ಮಿನಿಸ್ಟರ್ ಜೊತೆಗೆ ಮಾತಾಡಿಲ್ಲ. ಜನರಲ್ ಮುನೀರ್ ಜೊತೆಗೆ ಮಾತಾಡಿದ್ದಾರೆ ಅಮೇರಿಕದವರು. ಅಂದ್ರೆ ಅಲ್ಲಿ ಪವರ್ ಸೆಂಟರ್ ಇರೋದು ಜನರಲ್ನಲ್ಲಿದೆ. ಸೊ ದಟ್ ಇಂಡಿಕೇಟ್ಸ್ ಈಗ ನಮ್ಮ ಫಾರಿನ್ ಮಿನಿಸ್ಟರ್ ಜೊತೆಗೆ ಮಾತಾಡಿದ್ರೆ ಈಗ ಅಮೆರಿಕಾಗ ತಾನೇ ಮುಖಭಂಗ ಆಗಿರೋದು. ಈಗ ನಮಗೆ ಇಲ್ಲ ಮುಖಭಂಗ ಅಂತ ಅಮೆರಿಕ ದೊಡ್ಡ ಮಾತೆ ಕೇಳಿಲ್ಲ ಅನ್ನೋ ಆ ರೀತಿಯ ಪ್ರಶ್ನೆ ಹುಟ್ಕೊಳ್ಳುತ್ತಲ್ಲ ಈಗ ನೋಡು. ಈಗ ಡೊನಾಲ್ಡ್ ಟ್ರಂಪ್ ಏನಿದ್ದಾನಂದ್ರೆ ಈಗ ಈಸ್ ಹೆಡ್ಡಿಂಗ್ ಫಾರ್ ಎಲ್ಲ ಏನಪ್ಪ ಅಂದ್ರೆ ನಾನು ಲೀಡ್ ರೋಲ್ ತಗೊಂಡು ನಾನು ಎಲ್ಲ ಯುದ್ಧ ಏನಪ್ಪ ಅಂದ್ರೆ ನಿಲ್ಲಿಸ್ತೀನಿ ಅಂತ ತಿಳ್ಕೊಂಡು ಯುಕ್ರೇನ್ ರಷ್ಯಾದ ಜೊತೆಗೂ ಪ್ರಯತ್ನ ಮಾಡ್ತಾ ಇದ್ದಾನೆ, ಪ್ಯಾಲೆಸ್ಟೈನ್ ಇಸ್ರೇಲ್ ಜೊತೆಗೂ ಪ್ರಯತ್ನ ಮಾಡ್ತಿದ್ದಾನೆ. ಆಮೇಲೆ ಇಂಡಿಯಾ ಪಾಕಿಸ್ತಾನ ಜೊತೆಗೆ ಈ ವಾಂಟ್ಸ್ ಟು ಗೆಟ್ ಎ ನೋಬೆಲ್ ಪೀಸ್ ಅವಾರ್ಡ್ ಕೊಟ್ಟಿರ್ಬೇಕಿದ್ರೆ. ಬಟ್ ಈಸ್ ಇನ್ ಟು ಅಡ್ವೆಂಚರಿಸಮ್, ಈ ತರ ನಾನು ಶಾಂತಿ ಮಾಡಿಸ್ತೀನಿ ಅಂತ ತಿಳ್ಕೊಂಡು. ಸೊ ಅದನ್ನ ಏಮ್ ಫುಲ್ಫಿಲ್ ಮಾಡಕ್ಕೆ ನೀವ್ ಯಾಕೆ ಹೋಗ್ತೀರ? ನಿಮ್ಮ ದೇಶದ ಸ್ಥಿತಿ ಏನಿದೆ, ನಿಮ್ಮ ದೇಶದ ಫ್ಯೂಚರ್ ಸ್ಥಿತಿ ಏನಿದೆ, ಅವು ಟರ್ಮ್ಸ್ ಅಂಡ್ ಕಂಡೀಷನ್ ಇರಬೇಕು, ನಾಟ್ ಟು ಏನಪ್ಪ ಅಂದ್ರೆ ಫೇವರ್ ಹಿಮ್. ಯಾಕೆ ವಿರಾಮಕ್ಕೆ ಬಂದಿರಬಹುದು ಅಂತ ಅನ್ಸುತ್ತೆ? ಅಂದ್ರೆ ಭಾರತಕ್ಕೆ ಇದು ಬೇಕಿತ್ತ ಅಥವಾ ಪಾಕಿಸ್ತಾನಕ್ಕೆ ಬೇಕಿತ್ತ ಈ ಒಂದು ಕದನ ವಿರಾಮ? ಯಾರಿಗೆ ಬೇಕಿತ್ತಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಇದು ಗೆಸ್ ವರ್ಕ್. ಇದು ಗೆಸ್ ವರ್ಕ್. ನಾವು ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಏನಂತ ಕಂಡೀಷನ್ಸ್ ಇದೇನಪ್ಪ ಅಂದ್ರೆ ಸೀಸ್ ಫೈರ್ಗೆ ಯಾವ ಕಂಡೀಷನ್ಸ್ ಬೇಕಾಗಿದ್ದಿಲ್ಲ. ಯಾಕಂದ್ರೆ 3 ದಿವಸದ ಅಡ್ವಾಂಟೇಜ್, ಮಿಲಿಟರಿ ಅಡ್ವಾಂಟೇಜ್ ನಮಗೆ ಇದೆ. ಆಮೇಲೆ ಮೊದಲು ಅವರು ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಚೈನಾ ತಗೋರಿ, ಅಮೇರಿಕ ತಗೋರಿ. ಚೈನಾದ ಈಗ ಅಮೇರಿಕದ F-16 ಏನಾದರೂ ಹೊಡೆದು ಅಂತಂದರೆ ಅವ್ರದ್ದು ಆರ್ಮ್ಸ್ ಡೀಲರ್ಸ್, ಆರ್ಮ್ಸ್ ಏನಪ್ಪ ಪರ್ಚೇಸಲ್ಲಿ ಹೊಡೆತ ಕೊಡ್ತದೆ. ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಚೈನಾದು ಕೊಲ್ಯಾಪ್ಸ್ ಆಗಿದೆ ಅಂತಂದರೆ ಅವ್ರದ್ದು ಮಿಲ್ಟ್ರಿ ಸೇಲ್ಸ್, ಮಿಲ್ಟ್ರಿದು ಏನಪ್ಪ ಅಂದ್ರೆ ಹಾರ್ಡ್ವೇರ್ ಏನಪ್ಪ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು ಅದು ಇದಾಗ್ತದೆ. ಸೊ ಇದು ದೇ ಆರ್ ವರೀಡ್. ಇದು ಪಾಕಿಸ್ತಾನ ಹಿಡ್ಕೊಂಡು ಇವು ನಮ್ಮ ಎಕ್ವಿಪ್ಮೆಂಟ್ಸ್ ಏನಪ್ಪ ಅಂದ್ರೆ ಎಲ್ಲ ಫೇಲ್ ಹಾಕಂತ ಹೋದಪ್ಪ ಅಂದ್ರೆ ನಮ್ಮದು ಮುಂದಿನ ಆರ್ಮ್ಸ್ ರೇಸು, ಆರ್ಮ್ಸ್ ಡೀಲ್ಸು, ಆರ್ಮ್ಸ್ ಪರ್ಚೇಸಸ್ಸು ಇದ್ರ ಮೇಲೆ ಹೊಡೆತ ಬೀಳ್ತದಂತ ಅವರು ಒಂದು ಎಕನಾಮಿಕ್ ಇಂಟ್ರೆಸ್ಟ್ ಇರ್ತದೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ ಭಾರತ ಅವರಿಗೆ ದುಡ್ಡು ಕೊಡೋದು ಬೇಡ ಅಂತ ಭಾರತ ವಾದ ಮಾಡಿದರೂ ಕೂಡ ವಿಶ್ವ ಬ್ಯಾಂಕಿಂದ ಅವರಿಗೆ ಸಾಲ ಮಂಜೂರು ಬೇರೆ ಆಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಆಟ ಆಡ್ತಾ ಇದೆ ಎರಡು ದೇಶಗಳ ಮಧ್ಯೆ ಅಂತ ಅನಿಸ್ತಾ ಇದೆ. ಇದು ಅಮೆರಿಕ ಆಟ ಆಡ್ತಾ ಇದೆ ಪಾಕಿಸ್ತಾನ ಮಧ್ಯೆ ಅಂತ. ನೋ ಡೌಟ್. ಯಾಕಂದರೆ ನಾವು ಕ್ಲಿಯರ್ ಕಟ್ ನೋ ಅನ್ಸರ್ಟನ್ ಟರ್ಮ್ಸಲ್ಲಿ ನಾವು ಏನಂತಂದರೆ ಇವರು IMF ಲೋನ್ ಕೊಡಬಾರ್ದು ಅಂತ ಹೇಳಿದ್ವಿ. ದಟ್ ವೆನ್ ದ ಯುದ್ಧ ಲೈಕ್ ಕಂಡೀಷನ್ಸ್ ಇದ್ದಾಗ ಆ ಹಣದಿಂದನೇ ಇವರು ಏನಪ್ಪ ಅಂದ್ರೆ ಮತ್ತೆ ಎಕ್ವಿಪ್ಮೆಂಟ್ಸ್ ಖರೀದಿ ಮಾಡ್ತಾರೆ, ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಖರೀದಿ ಮಾಡ್ತಾರೆ ಅಂತ ಕಂಡೀಷನ್ ಹಾಕಿದ್ರು ಇವು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಏನಪ್ಪ ಅಂದರೆ ಶೇರ್ ಪರ್ಸೆಂಟೇಜ್ ಆಫ್ ಏನಪ್ಪ ಅಂದ್ರೆ ಅವ್ರದ್ದು ಅಮೇರಿಕದ ಜಾಸ್ತಿ ಇದೆ. 16% ಅವ್ರದ್ದು ಶೇರ್ ಹೋಲ್ಡಿಂಗ್ಸ್ ಇದೆ. ನಮ್ಮದು 2% ಇದೆ, UK 4% ಇದೆ, ಚೈನಾದ 6% ಇದೆ. ಸೊ ಇದೆಲ್ಲ ಆಗಿ ಇಷ್ಟೆಲ್ಲ ಈಗ ಏನಂತಂದರೆ ಈಗ ಅವ್ರು F-16 ಕೊಟ್ಟರು. F-16 ಕೊಟ್ಟು ಯು ಶುಡ್ ನಾಟ್ ಯೂಸ್ ಇಟ್ ಅಗೇನ್ಸ್ಟ್ ಇಂಡಿಯಾ ಅಂತ ಕಂಡೀಷನ್ ಆಗಿ ಕೊಟ್ಟರು. ಪಾಕಿಸ್ತಾನ ಕೇಳಿದ್ದಾರೆ? ಕೇಳಲಿಲ್ಲ. ಯು ಯೂಸ್ ಇಟ್ ಅಗೇನ್ಸ್ಟ್ ಟೆರರಿಸಮ್ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ದೇ ಆರ್ ಯೂಸಿಂಗ್ ಅಗೇನ್ಸ್ಟ್ ಅಸ್. ಈ ಮನಿ ಏನು ಕೊಟ್ಟಿದ್ರಲ್ಲ ಅವ್ರು ಯಾವ ಸಲುವಾಗಿ ಕೊಟ್ಟಿರಿ ಅಂದ್ರೆ ನಿಮ್ಮ ಮಿಲಿಟರಿ ಎಕ್ವಿಪ್ಮೆಂಟ್ ಡಿಸ್ಟ್ರಾಯ್ ಆಗವಲ್ಲ, ಯು ಪರ್ಚೇಸ್ ಸಮಥಿಂಗ್ ಮೋರ್ ಅಂತ ಕೊಟ್ಟಿರಿ. ಯಾಕೆ ಕೊಟ್ಟಿರಿ? ಎಕನಾಮಿಕ್ ಸ್ಟ್ರಾಂಗ್ಲೇಷನ್ ಆಗಿತ್ತಂದ್ರೆ ದೆನ್ ಹಿ ವಿಲ್ ಬೆಂಡ್ ಡೌನ್, ಹಿ ವಿಲ್ ಕಮ್ ಫಾರ್ ಸೀಸ್ ಫೈರ್. ಅವು ಯಾವಾಗ ಏನಪ್ಪಂದ್ರೆ ಫಸ್ಟ್ ಆಫ್ ಆಲ್ ಎಕನಾಮಿಕ್ ಸ್ಟ್ರಾಂಗ್ಲೇಷನ್ ಆಗ್ಬೇಕಾದ್ರೆ ಮತ್ತೆ ಏನಪ್ಪ ಅಂದ್ರೆ ಯು ಹ್ಯಾವ್ ಗಿವನ್ ಹಿಮ್ ಆಕ್ಸಿಜನ್. ಸೊ ಅಂದು ದಟ್ಟು ಇಂಡಿಯಾ ಅಪೋಸ್ ಮಾಡಿದಾಗ ಕಂಡೀಷನ್ ಹಾಕಿ ಅಪೋಸ್ ಮಾಡಿದ್ದಾಗ. ಬಟ್ ನೀವೆಲ್ಲ ಕೊಡ್ತಾರಂದ್ರೆ ಆಟ ಅವರೇ ಆಡ್ತಿದ್ದಾರೆ. ಅಮೆರಿಕ ಇಸ್ ಪ್ಲೇಯಿಂಗ್ ನಾವು. ನೀವು ಹೇಳ್ದಂಗೆ ಅದು ಹಂಗೆ ಅನಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದಾಗೆ ಟ್ವೀಟ್ ಮಾಡಿ ಎಲ್ಲೂ ಸರಿ ಆಯಿತು ಅನ್ನೋ ಅಷ್ಟರಲ್ಲಿ ಮತ್ತೆ ಸಂಜೆ ಆಗ್ತಾ ಇದ್ದಂಗೆ, ಕತ್ತಲಾಗ್ತಾ ಇದ್ದಂಗೆ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಪಾಕಿಸ್ತಾನ ಯಾರ ಮಾತನ್ನ ಕೇಳ್ತಾ ಇದೆ? ಅಲ್ಲಿ ಆಗಲೇ ಹೇಳಿದಾಗೆ ಎರಡೂ ಕಡೆ ರೀತಿಯ ಸೈನ್ಯ, ಇದೊಂದು ಸರ್ಕಾರನೇ ಬೇರೆ, ಸೇನಾಧಿಕಾರಿ ಮಿಲಿಟರಿನೇ ಬೇರೆ ಇದೆ. ಅಲ್ಲಿ ಪಾಕಿಸ್ತಾನದಲ್ಲಿ ನೋಡು ಏನಂತಂದ್ರೆ ಮಿಲಿಟರಿ ಪವರ್ಫುಲ್ ಅದ ಅಲ್ಲಿ. ಸೊ ಮಿಲಿಟರಿ ಮಾತನೇ ಸರ್ಕಾರ ಕೇಳುವಂಥ ಪರಿಸ್ಥಿತಿ. ಅಲ್ಲಿ ಪವರ್ ಸೆಂಟರ್ ಇರೋದೇ ಆರ್ಮಿದಲ್ಲಿದೆ. ಅಲ್ಲಿ 3-4 ಪವರ್ ಸೆಂಟರ್ಸ್ ಇದೆ. ಒಂದು ISI ಪವರ್ ಸೆಂಟರ್ ಇದೆ, ಒಂದು ಆರ್ಮಿ ಪವರ್ ಸೆಂಟರ್ ಇದೆ, ನಾರ್ಮಲ್ ಡೆಮೋಕ್ರಸಿ ಪ್ರಕಾರ ಪಾರ್ಲಿಮೆಂಟು, ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಒಂದು ಪವರ್ ಸೆಂಟರ್ ಇದೆ, ಮತ್ತು ಟೆರರಿಸ್ಟ್ಸ್ ಏನಿದೆಲ್ಲ ಅವ್ರದ್ದು ಒಂದು ಪವರ್ ಸೆಂಟರ್ ಇದೆ. ಹೌದು. ಅಂದರೆ ಸರ್, ಈಗ ಈ ಕದನ ವಿರಾಮ ಉಲ್ಲಂಘನೆ ಆಗಿದೆಯಲ್ಲ, ಇದಕ್ಕೆ ಭಾರತ ತಿರುಗೇಟನ್ನು ಕೊಡುತ್ತೆ ಅಂತ ಬಹಳಷ್ಟು ಜನ ನಿರೀಕ್ಷೆ ಮಾಡಿದರು. ಬೆಳಗಿನ ಜಾವದ ರಿಸಲ್ಟ್ ಗೊತ್ತಾಗತ್ತೆ ಅಂತೇಳಿ. ಬಟ್ ಭಾರತ ಏನು ಮಾಡಲಿಲ್ಲ. ಏನು ಮಾಡಲಿಲ್ಲ ಅಂದರೆ ಅದಕ್ಕೆ ಏನು ಮಾಡಲಿಲ್ಲ
ಅವ್ರದ್ದು ಪ್ರೊವೊಕೇಶನ್ ಏನಂತಂದರೆ ನಾವು ತಡ್ಕೊಂಡ್ವಿ, ಟಾಲ್ರೇಟ್ ಮಾಡಿದ್ವಿ. ಈಗ ನಿನ್ನೆದು ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ನಿನ್ನೆ ಡ್ರೋನ್ ಫ್ಲೈಟ್ ಏನಿತ್ತಲ್ಲ, ಏರ್ದಲ್ಲಿ ಯಾವ ಡಿಸ್ಟ್ರಾಯ್ ಆಗಿಲ್ಲ. ಯಾರು ಡ್ರೋನು? ನಮ್ಮವ ಡ್ರೋನು, ನಮ್ಮದು ಸರ್ವೆಲೆನ್ಸ್ ಸಲುವಾಗಿ ಬಿಟ್ಟಿದ್ವಿ. ಯಾಕಂದ್ರೆ ನಿನ್ನೆ ಡ್ರೋನ್ ಪ್ರತಿ 2 ದಿವಸದಿಂದ ನೋಡ್ತಾ ಇರೋದು ಡ್ರೋನ್ ಕ್ರಾಸ್ ಆಗ್ತಿತ್ತು ಮತ್ತು ನ್ಯೂಟ್ರಲೈಸ್ ಆಗ್ತಿತ್ತು. ನಿನ್ನೆದ ಕಂಡೀಷನ್ ಏನಪ್ಪ ಅಂದ್ರೆ ಡ್ರೋನ್ಸ್ ದೇವರ್ ಫ್ಲೈಯಿಂಗ್ ಫ್ರೀಲಿ. ಅಂದ್ರೆ ನಮ್ಮ ಡ್ರೋನ್ಸ್ ಏನಾದರೂ ಸರ್ವೆಲೆನ್ಸ್ಗೆ ಬಿಟ್ಟಿದ್ದಾರೆ, ನಾಟ್ ಫಾರ್ ಅಟ್ಯಾಕ್, ಓನ್ಲಿ ಸರ್ವೆಲೆನ್ಸ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ. ಅದಲ್ಲದೆ ಗ್ರೌಂಡ್ದಲ್ಲಿ ಹೆಡ್ ಕ್ವಾರ್ಟರ್ 16 ಕೋರ್ ಅಂತ ಹೇಳ್ತಾರೆ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ. ಟೆರರ್ ಅಟ್ಯಾಕ್ಸು ಇನ್ಕ್ಲೂಜನ್ ಏನಂತಂದ್ರೆ ಅಲ್ಲಿ LOCದಲ್ಲಿ ಸ್ವಲ್ಪ ಅದಂತೂ ಡೈಲಿ ಇರ್ತದೆ. ಅಲ್ಲಿನೂ ಕೂಡ ಒಂದು ಥರ ಸೇಮ್ ಆ್ಯಸ್ ಯೂಶುವಲ್ ಕಂಟಿನ್ಯೂ ಆಗಿದೆ. ಕೆಲವೊಂದು ಬ್ಲಾಸ್ಟ್ಸ್ ಶ್ರೀನಗರದಲ್ಲಿ ಆಗಿದೆ. ನಿನ್ನೆ ಇನಿಷಿಯಲಿ ಏನಪ್ಪ ಅಂದ್ರೆ ಅಟ್ಯಾಕ್ ನೋಡಿದರೆ ಇಟ್ ವಾಸ್ ಮೋರ್ ಟುವರ್ಡ್ಸ್ ಓನ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್, ಅಕ್ನೂರು, ಸಾಂಬಾ, ನೌಶಾರ ಇಂಥ ಏರಿಯಾದು ಏನಂತಂದರೆ ಸುಂದರ್ಬನಿ, ಆಮೇಲೆ ಶ್ರೀನಗರ, ಅವಂತಿಪುರ, ಇವು ಏನಪ್ಪ ಅಂದ್ರೆ ಸ್ಪೆಸಿಫಿಕ್ ಕಾಶ್ಮೀರ್ಗೆ ಏನಂತಂದರೆ ಕಾನ್ಸಂಟ್ರೇಟ್ ಆಗಿತ್ತು ನಿನ್ನೆ. ಬಟ್ ಡಿಸ್ಟ್ರಕ್ಷನ್ ಏನಂತಂದರೆ ಮಿಡ್ ಏರ್ ಹೆಂಗೆ ಇದು S-400 ಸಿಸ್ಟಮ್ ಕದನ ವಿರಾಮ ಉಲ್ಲಂಘನೆ ಆದಮೇಲೂ ಕೂಡ ಚೀನಾ ಪಾಕಿಸ್ತಾನದ ಪರವಾಗಿ ನಿಲ್ಲುತ್ತೆ. ಸ್ಟೇಟ್ಮೆಂಟನ್ನು ಚೀನಾನೇ ಕೊಟ್ಟಿರೋದು. ನೋಡ್ರಿ, ಈಗ ಫಾರಿನ್ ರಿಲೇಷನ್ಸಲ್ಲಿ ಯಾವ ದೇಶ ಯಾವ ಜೊತೆಗೆ ನಿಲ್ತವೆ, ದಟ್ ವಿ ಕೆನಾಟ್ ಫೋರ್ಸ್ ದಮ್. ತಮ್ಮದು ಎಕನಾಮಿಕ್ ಇಂಟ್ರೆಸ್ಟ್ ಇರ್ತದೆ, ಮಿಲಿಟರಿ ಇಂಟ್ರೆಸ್ಟ್ ಇರ್ತದೆ, ಜಿಯೋಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ತದೆ. ನಾವು ಏನಂತಂದ್ರೆ ನಮ್ಮದು ಏನಪ್ಪ ವಾರ್ ಸ್ಟ್ರಾಟಜಿ ಹೆಂಗಿರ್ಬೇಕಂದ್ರೆ ಟೂ ಫ್ರಂಟ್ ವಾರ್ ಅಂತಂದ್ರೆ ಪಾಕಿಸ್ತಾನ ಆಸ್ ವೆಲ್ ಆಸ್ ಚೈನಾ. ಅದ್ರ ಸಲುವಾಗಿ ತಯಾರಾಗಬೇಕು. ಚೈನಾ ಪವರ್ಫುಲ್ ಇದೆ, ನೋ ಡೌಟ್. ಬಟ್ ಚೈನಾ ಇದುವರೆಗೆ ಡೈರೆಕ್ಟ್ಲಿ ಇಂಟರ್ಫೇರ್ ಆಗಿಲ್ಲ. ಬಟ್ ಏನಂತಂದ್ರೆ ಎಕನಾಮಿಕಲಿ ಮತ್ತು ಅವ್ರದ್ದು ಎಕ್ವಿಪ್ಮೆಂಟ್ ಅದೆಲ್ಲ ಯೂಸ್ ಮಾಡ್ತಿದ್ರಂತಂದ್ರೆ ಫಿಸಿಕಲಿ ಇನ್ವಾಲ್ವ್ಮೆಂಟ್ ಆಗಿಲ್ಲ, ಬಟ್ ಇಂಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟ್ ಇದ್ದಂಗೆ ಅವ್ರ ಎಕ್ವಿಪ್ಮೆಂಟ್, ಅವ್ರ ಎಕನಾಮಿ ಸಪೋರ್ಟ್ ಇತ್ತಂತಂದರೆ ದೆನ್ ವಿ ಕ್ಯಾನ್ ಪ್ರೆಸ್ಯೂಮ್ ದಟ್ ದೇ ಆರ್ ದಟ್ ಸೈಡ್ ಅಂತ. ಈ ಕದನ ವಿರಾಮ ಆಗಿದೆ, ಉಲ್ಲಂಘನೆ ಆಗಿದೆಯಲ್ಲ, ಅಮೆರಿಕ ಏನು ಉತ್ತರ ಕೊಡುತ್ತೆ ಅಂತೇಳಿ. ಈಗ ಭಾರತಕ್ಕೆ ಫ್ರೀ ಹ್ಯಾಂಡ್ ಸಿಕ್ಕಿದೆ, ಇದರಿಂದ ಲಾಭ ಭಾರತಕ್ಕೆ ಆಗಿರೋದು. ಯಾಕೆಂದರೆ ಅಮೆರಿಕ ಮಾತನೇ ಪಾಕಿಸ್ತಾನ ಕೇಳಿಲ್ಲ ಅಂತ ಹೇಳಿದಾಗ ಭಾರತ ಪಾಕಿಸ್ತಾನ ನೆಲಕ್ಕೆ ಹೋಗಿ ಹೊಡೆದು ಬರುವಂಥ ಫ್ರೀ ಹ್ಯಾಂಡ್ ಇದೆ ಈಗ ಭಾರತಕ್ಕೆ. ಎಸ್ ಇದು ಈಗ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್, ಮಿಲಿಟರಿ ಎಸ್ಕಲೇಷನ್ ಹೆಂಗಾಗ್ತದೆ, ಡಿಪ್ಲೊಮ್ಯಾಟಿಕ್ ರೂಟ್ ಹೆಂಗೆ ಫಾರ್ವರ್ಡ್ ಆಗ್ತದೆ, ಅದು ಕಾದು ನೋಡಬೇಕು. 12ನೇ ತಾರೀಕಿಗೆ ಮೀಟಿಂಗ್ ಇದೆ. ಬಟ್ ಇಲ್ಲಿ ಮೋಸ್ಟ್ ಆಫ್ ದ ಏನಪ್ಪ ಅಂದ್ರೆ ಗ್ರೌಂಡ್ ರಿಪೋರ್ಟ್ಸ್ ನೋಡ್ಬೇಕಾದ್ರೆ ಸೀಸ್ ಫೈರ್ ನಾವು ಸುಮ್ಮನೆ ಯಾಕೆ ಒಪ್ಕೊಂಡ್ವಿ, ಸೀಸ್ ಫೈರ್ ಒಪ್ಕೋಬಾರ್ದಾಗಿತ್ತು. ಯಾಕಂದರೆ ನಾವು ಅದು ಡಾಮಿನೇಟಿಂಗ್ ಕಂಡೀಷನ್ದಲ್ಲಿದ್ದೀವಿ, ಡಾಮಿನೇಟಿಂಗ್ ಪೊಸಿಷನ್ದಲ್ಲಿದ್ದೀವಿ. ಒಪ್ಕೋ ಸೀಸ್ ಫೈರ್, ಬಟ್ ಟಫ್ ಕಂಡೀಷನ್ಸ್ ಹಾಕಿ ಒಪ್ಕೋ. ಟಫ್ ಕಂಡೀಷನ್ ಹೆಂಗಿರ್ಬೇಕಂತಂದ್ರೆ ನಮ್ಗೆ ಅದು ಫೇವರಬಲ್ ಇರಬೇಕು. ಇದು ಇನ್ಸೆಂಟಿವ್ ಬೇಸ್ಡ್ ಸೀಸ್ ಫೈರು ಅಥವಾ ಡಿಸ್ಇನ್ಸೆಂಟಿವ್ ಬೇಸ್ಡ್ ಸೀಸ್ ಫೈರ್ ಏನು ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಜೊತೆಗೆ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಜನಾರ್ದನ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನೋಡ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಂಥೇಳಿ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಆರಂಭದಲ್ಲಿ ಭಾರತ ನಂಬಿದ್ದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಹೋದರೆ, ಇಲ್ಲಿ ಭಾರತಕ್ಕೆ ಇನ್ಮೇಲೆ ಫ್ರೀ ಹ್ಯಾಂಡ್ ಕೂಡ ಇರುತ್ತೆ. ಅಮೆರಿಕ ಮಾತನ್ನು ಕೇಳೋ ಅವಶ್ಯಕತೆ ಇಲ್ಲ, ಪಾಕಿಸ್ತಾನ ಬಗ್ಗೆ ಏನೇ ಮಾಡಿದ್ರೂ ಕೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನಾಳೆ ನಡೆಯುವಂಥ ಸಭೆಯಲ್ಲಿ ಭಾರತ ಭಾಗವಹಿಸೋದು ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆ ಸಹಜವಾಗಿರುತ್ತೆ. ನಾಳೆ ಬೇಕಾ ಸಭೆ? ಆ ಸಭೆಗೆ ಭಾರತ ಹಾಜರಾಗಬೇಕಾ? ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಕೇಳ್ತಾ ಇದ್ದೆ. ಆದರೆ ಒಂದು ಇಂಥ ಸನ್ನಿವೇಶ ಬಂದಾಗ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಅವರವರ ಅಭಿಪ್ರಾಯ ಇದ್ದೇ ಇದೆ. ಮಾಡಿದ್ದು ಸರಿ, ಈ ಥರ ಮಾಡಬಾರ್ದಾಗಿತ್ತು ಅನ್ನೋದು, ಮಾಡಬೇಕು ಅನ್ನೋದು, ಈ ಥರ ಅಭಿಪ್ರಾಯಗಳು ಸಾಕಷ್ಟು ಇರುತ್ತೆ. ಆದರೆ ಮುಂದಾಲೋಚನೆ ಇಟ್ಕೊಂಡು ಮಾಡಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಅಮೆರಿಕ ಹೇಳಿದಾಗಿಯೂ ನಾವು ವಿರಾಮಕ್ಕೆ ಒಪ್ಕೊಂಡಿಲ್ಲ ಅಂತಂದರೆ ರಾಜತಾಂತ್ರಿಕ ಸಮಸ್ಯೆ ಆಗುತ್ತೆ. ಅಥವಾ ಅದರಲ್ಲೂ ಮಾಸ್ಟರ್ ಪ್ಲಾನ್ ಇರ್ಬೋದು. ಎಲ್ಲವನ್ನೂ ಕೂಡ ಹೇಳಿನೇ ಮಾಡಬೇಕಂತ ಇಲ್ಲ, ಬಹಿರಂಗವಾಗಿ ಹಲವಾರು ವಿಚಾರಗಳ ಸಂಗತಿಗಳು ಇರುತ್ತೆ. ಇದರಲ್ಲಿ ಒಂದು ಚಾನ್ಸ್ ನಾವು ಕೊಡ್ತೀವಿ, ಈ ಥರದ್ದು ಇರುತ್ತೆ. ನಾವು ಈಗ ಕದನ ವಿರಾಮ ಘೋಷಣೆ ಮಾಡ್ಬೇಕಾ, ಸರಿ ನಾವು ರೆಡಿ ಇದ್ದೀವಿ ಅಂತೇಳಿ. ನಮ್ಗೇನು ಅನ್ಸುತ್ತೆ, ಮೋದಿ ಅವ್ರ ಮೇಲೆ ಒಂದು ನಿರೀಕ್ಷೆ ಇತ್ತು. ಮೋದಿ ಅವ್ರ ಮೇಲೆ ಅಂದ್ರೆ ಈಗ ಈ ಸರ್ಕಾರ ಇರೋ ಸರ್ಕಾರದ ಮೇಲೆ ನಮ್ಮ ಆರ್ಮಿ ಮೇಲೆ ನಮ್ಗೆ ಸಂಪೂರ್ಣ ವಿಶ್ವಾಸ ಇರುತ್ತೆ. ಮುನ್ನುಗ್ಗಿದೀವಿ, ಹೊಡೆದು ಬಿಸಾಕ್ಬೇಕು ಅಂತ ವಿಶ್ವಾಸ ಇತ್ತು. ಆದ್ರೆ ಅದರಲ್ಲೂ ಕೂಡ ಸಾಕಷ್ಟು ವಿಚಾರಗಳಿರುತ್ತೆ. ಸಡನ್ ಆಗಿ ಈ ಟೈಮ್ ನಿರ್ಧಾರ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸರ್, ಈಗ ಪ್ರಮುಖವಾಗಿ ಸಹಜವಾಗಿ ಈಗ ಚರ್ಚೆ ಆಗ್ತಾ ಇರೋದು ಟ್ರಂಪ್ ಮತ್ತು ಮೋದಿಯ ನಡುವೆ ಏನೆಲ್ಲ ಚರ್ಚೆ ಆಗಿರಬಹುದು ಅಂತೇಳಿ. ಮೋದಿ ಸುಮ್ಮನವಾಗಿ ಒಪ್ಕೊಳ್ಳೋಂಥ ರೆಡಿನೇ ಇಲ್ಲ. ಬಟ್ ರಾಜಕೀಯವಾಗಿ ಏನಾದರೂ ಇದೆ, ಇದರ ಹಿಂದೆ ಇರುವಂಥ ಉದ್ದೇಶ ಏನು ಅಂತೇಳಿ ನನಗಂತೂ ಏನು ಕಾಣಿಸ್ತಾ ಇಲ್ಲ. ಯಾವ ಥರ ಪ್ರೆಷರ್ ಹಾಕಿದ್ರು,
ಅಥವಾ ಫ್ಯೂಚರ್ ಏನಂತಂದ್ರೆ ಎಕನಾಮಿ ಮೈಂಡ್ದಲ್ಲಿ ಇಟ್ಕೊಂಡು ಸುಮ್ಮನೆ ರೈಟ್ ಟೈಮ್ ಟು ಸ್ಟೆಪ್ ಬ್ಯಾಕ್ ಅಂತ ತಿಳ್ಕೊಂಡ್ರು. ನಾವು ಪಾಕಿಸ್ತಾನಕ್ಕೆ ಇದುವರೆಗೆ 2-3 ದಿವಸದಿಂದ ಮಾಡಿದಂಥ ಅಟ್ಯಾಕ್ ಏನಿದೆಯಲ್ಲ ಅದು ಮೋರ್ ದೆನ್ ರಿಕ್ವೈರ್ಡ್ ಕೊಟ್ಟಿವಿ ನಾವು. ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಡಿಸ್ಟ್ರಾಯ್ ಮಾಡಿ ಮಿಲಿಟ್ರಿ ಪೊಟೆನ್ಷಿಯಲ್ ಅಂದರೆ ಫೈಟಿಂಗ್ ಪೊಟೆನ್ಷಿಯಲ್ ಏನಿದೆಯಲ್ಲ ಅದನ್ನು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಒಂದು 40% ತನ್ರಿ 30% ತನ್ರಿ ಡಿಸ್ಟ್ರಾಯ್ ಮಾಡಿವಿ. ಅದಕ್ಕೆ ಪಾಕಿಸ್ತಾನನ ಪೂರ್ತಿ ಏನಪ್ಪ ಅಂದ್ರೆ ಎಲ್ಲಿ ಮುಗಿಸ್ಬಿಡ್ತಾರಂತ ಭಯದಿಂದ ನಾವು ಇಲ್ಲಿ ಒಂದು ಎಲ್ಲರೂ ನಿರೀಕ್ಷೆ ಇರೋದು ಸರ್ ಏನಂತಂದ್ರೆ ಕದನ ವಿರಾಮಕ್ಕೆ ಅಮೆರಿಕ ಇಲ್ಲಿ ಘೋಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದಿಂದ ಬರಬೇಕಾಗಿತ್ತು ಅನ್ನೋಂಥ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಪಾಕಿಸ್ತಾನ ನಾವು ಕದನ ವಿರಾಮಕ್ಕೆ ರೆಡಿ ಇದ್ದೀವಿ ಅನ್ನೋಂಥದ್ದು ಫಸ್ಟ್ ಅಪ್ರೋಚ್ ಅವ್ರ ಕಡೆಯಿಂದ ಬಂದಾಗ ಅವಾಗ ಅಮೆರಿಕ ಟ್ವೀಟ್ ಮಾಡಲಿ ಅಥವಾ ಭಾರತ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ರೆ ನಮ್ಮ ಗೆಲುವು ಆಗ್ತಿತ್ತು ಅಂತೇಳಿ ಟ್ರಂಪ್ ಅದನ್ನೇ ಹೇಳಿದ್ರಲ್ಲ, ಇಡೀ ರಾತ್ರಿ ಫೋನ್ ಕರೆ ಆದ ನಂತರ 2 ದೇಶಗಳ ಒಪ್ಪಿಗೆ ಕೊಟ್ಟು ಅದೇ 2 ದೇಶಗಳ ಒಪ್ಪಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ಪಾಕಿಸ್ತಾನ ಅವರು ಹೆಮ್ಮೆಟ್ಟಿದ್ರು ಅಂತೇಳಿ ನಮ್ಮ ಭಾವನೆ ಬರಬೇಕಿತ್ತು, ನಮ್ಮ ದೇಶಕ್ಕೆ ಗೊತ್ತಾಗಬೇಕಾಗಿತ್ತು. ಯಾಕಂದರೆ ಪಾಕಿಸ್ತಾನನೇ ವಿನಾಕಾರಣವಾಗಿ ನಮ್ಮ ದೇಶದ ಮೇಲೆ ಉಗ್ರರನ್ನು ಕಳಿಸಿ ದಾಳಿ ಮಾಡಿದ್ದು, ಅದಕ್ಕೆ ನಾವು ಉತ್ತರವನ್ನು ಕೊಡ್ತಾ ಇದ್ವಿ. ಈಗ ಕದನ ವಿರಾಮ ಘೋಷಣೆ ಮಾಡಬೇಕಾಗಿರೋದು ಅವರು, ನಾವು ಹಿಂಸರಿತೀವಿ ಅಂತ ಮಾಡಬೇಕಾಗಿದ್ದು ಅವರು. ಈ ನಿರೀಕ್ಷೆ ನಮ್ಮಲ್ಲಿತ್ತು. ಆದರೆ ಇವ್ರು ಹೇಳ್ದಂಗೆ ಒಂದಷ್ಟು ರಾಜತಾಂತ್ರಿಕ ವಿಚಾರ ಇರುತ್ತೆ. ಇನ್ನೊಂದು ಈಗ ಏನಂತಂದ್ರೆ ಟೆರರಿಸಮ್ ವಿಷಯ ಬಂದಾಗ ಅಮೆರಿಕದ ಕ್ಲಿಯರ್ ಕಟ್ ಡಬಲ್ ಪಾಲಿಸಿ ಇದೆ. ಎಸ್, ಹೌದು. ತಮ್ಮದು ರೂಲ್ಸ್ ಬೇರೆ, ಬೇರೆಯವ್ರಿಗೆ ಅಪ್ಲೈ ರೂಲ್ಸ್ ಬೇರೆ. ತಮ್ಮ ಮೇಲೆ ಯಾವಾಗ 9/11 ಅಟ್ಯಾಕ್ ಆಯಿತು, ಕಂಪ್ಲೀಟ್ ಏನಂತಂದ್ರೆ 27 ನೇಷನ್ಸ್ ತಗೊಂಡು ಹೋಗಿ ಅದನ್ನು ಅಟ್ಯಾಕ್ ಮಾಡಿದ್ರು. ಅಲ್-ಖೈದಾ ಮೇಲೆ 27 ನೇಷನ್ಸ್ ತಮ್ಮ ಜೊತೆಗೆ ಬರೋಂಗೆ ಮಾಡಿದರು. 92,000 ಸಾರ್ಟೀಸ್ ಅಂದರೆ 92,000 ಫ್ಲೈಟ್ಸ್ 1991 ಹೇಳ್ತಾ ಇರೋದು ನಾನು. ಅಷ್ಟು ಏರ್ ಪವರ್, ಮಿಸೈಲ್ ಪವರ್ ಎಲ್ಲ ಯೂಸ್ ಮಾಡಿದ್ದಾರೆ. ಸ್ಕಡ್ ರಷ್ಯಾದ್ದು, ಪ್ಯಾಟ್ರಿಯಾಟ್ ಮಿಸೈಲ್ ಅಮೇರಿಕದ್ದು, ಎಲ್ಲ ವೆಪನ್ಗಳು ಟೆಸ್ಟ್ ಮಾಡತಕ್ಕಂಥ ಒಂದು ಫೀಲ್ಡ್ ನಿರ್ಮಾಣ ಮಾಡಿದರು. ಆಮೇಲೆ ನಮ್ಮ 26/11 ಆರೋಪಿ ರಾಣಾ, ಟೆರರ್ ಆರೋಪಿ ರಾಣಾ ಅಮೇರಿಕದಲ್ಲಿದ್ದರು. ಈಗ ಭಾರತಕ್ಕೆ ಫಾರ್ ಲಾಸ್ಟ್ 15-16 years ಈ ವಾಸ್ ಇನ್ ಅಮೇರಿಕಾ. ಉಸಾಮಾ ಬಿನ್ ಲಾಡನ್ ಎಲ್ಲಿ ಸಿಕ್ಕ? ಪಾಕಿಸ್ತಾನದಲ್ಲಿ. ನಿಮ್ಮ ಅಲಾಯಿ, ಪಾಕಿಸ್ತಾನ ಇಸ್ ನಿಮ್ಮ ಅಲಾಯಿ. ಅವ್ರನ್ನ ಏನಪ್ಪ ಅಂದ್ರೆ ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅಬೋಟಾಬಾದ್ ಅಂತಕ್ಕೊಂದು ಒಂದು ಮಿಲಿಟ್ರಿ ಹೆಡ್ ಕ್ವಾರ್ಟರ್ ಪಕ್ಕದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ದಲ್ಲಿ ಇಟ್ಟಿದ್ರು. ಸೊ ನೀವು ಇದೆಲ್ಲ ನೋಡ್ತಾ ಇದ್ದೀರಿ. ಇಟ್ ಇಸ್ ನಾಟ್ ದಟ್ ಯು ಡು ನಾಟ್ ನೋ. ನಿಮಗೆ ಉಸಾಮಾ ಬಿನ್ ಲಾಡನ್ ಬೇಕಾಗಿತ್ತು, ಅವಾಗ ಪಾಕಿಸ್ತಾನ ಬೇಕಾಗಿತ್ತು. ಇವರು ದಾವೂದ್ ಇಬ್ರಾಹಿಮನ ಹೈಡ್ ಮಾಡಿ ಕರಾಚಿಲಿ ಇಟ್ಟಿದ್ದಾರೆ. ನಾವು ಡಿಮಾಂಡ್ ಮಾಡಿವಿ, ಕೊಡ್ತಾ ಇಲ್ಲ. ಸೊ ಈ ಇದರಲ್ಲಿ ಅವರು ಟೆರರ್ ಬಂದಾಗ ಏನಂತಂದ್ರೆ ಒಂದು ಹಿಂದಿಯಾಗ ಸೇಯಿಂಗ್ ಇದೆ, ತುಮಾರ ಕುತ್ತ ಮೇರ ಕುತ್ತ ಟಾಮಿ. ಅದ್ರಂಗ ನಿಮ್ಮದು ಸ್ಟ್ಯಾಂಡರ್ಡ್ಸೇ ಬೇರೆ, ನಮ್ಮ ಸ್ಟ್ಯಾಂಡರ್ಡ್ಸೇ ಬೇರೆ. ಟೆರರಿಸಮ್ ಅಂದ್ರೆ ಎಲ್ಲ ಗ್ಲೋಬಲಿ ಏನಪ್ಪ ಅಂದ್ರೆ ಒಂದೇ ರೂಲ್ ಇರಬೇಕಿಲ್ಲ. ಇವತ್ತು ನಾವು ಇಸ್ರೇಲ್ ಸಫರ್ ಆಗ್ತಿರ್ಬೋದು, ನಾವು ಸಫರ್ ಆಗ್ತಿರ್ಬೋದು. ಅದಕ್ಕೆ ಏನಪ್ಪ ಅಂದ್ರೆ ಬ್ಯಾಲೆನ್ಸ್ಡ್ ವ್ಯೂ ಇರಬೇಕು. ಅಷ್ಟೇ ತಮ್ಮ ದೇಶದ ಮೇಲೆ ಅಟ್ಯಾಕ್ ಆದಾಗ ಎಷ್ಟು ಸೆನ್ಸಿಟಿವ್ ಇರ್ತಾರೆ, ಅಷ್ಟೇ ಸಿಂಪತಿ ಸೆನ್ಸಿಟಿವ್ ಬೇರೆ ದೇಶದಲ್ಲಿ ಅಟ್ಯಾಕ್ ಮಾಡಿದಾಗೂ ಇರಬೇಕು. ಬಟ್ ಈ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳೋ ಸ್ವಲ್ಪ ಒಂದು ಹೆಜ್ಜೆ ಹಿಂದಿಟ್ಟೆ ತಗೊಂಡಿದೆ ಅಂತ ಅನಿಸುತ್ತೆ. ಅಮೆರಿಕದ ಮಾತಿಗೆ ಹೆಚ್ಚು ಬೆಲೆ ಕೊಟ್ಟಂಗೆ ಅನಿಸ್ತಾ ಇದೆ. ಅಮೆರಿಕನ್ ಪ್ರೆಷರ್ಗೆ ಬೀಳ್ತಾ ಇದ್ದಾರೆ. ನಂದು ಒಂದು ಪ್ರಶ್ನೆ ಏನಂತಂದ್ರೆ, ಈಗ ನೋಡಿ, ಈಗ ನಾವು ಡಿಜಿಟಲ್ ವರ್ಲ್ಡ್ದಲ್ಲಿದ್ದೀವಿ, ಒಂಥರ ಎಕನಾಮಿಕಲಿ ಡೆವಲಪ್ ಆಗಿವಿ. ನಮ್ಮದು ಪ್ರೀವಿಯಸ್ 2 ಕಂಡೀಷನ್ಸ್ ನಾನು ಹೇಳ್ತೀನಿ. 1965 ವಾರದಲ್ಲಿ 1962 ಚೈನಾ ಜೊತೆಗೆ ಯುದ್ಧ ಸೋತಾಗಿ ನಮ್ಮಲ್ಲಿ ಅವಾಗ ಏನೋ ಮಿಲಿಟರಿ ಎಕ್ವಿಪ್ಮೆಂಟ್ ಇದ್ದಿದ್ದಿಲ್ಲ. ಸೋಲ್ಜರ್ಸ್ ಪ್ರಿಪೇರ್ಡ್ನೆಸ್ ನಿಲ್ಲಿತ್ತು. ಈಸಿ ವಾಕ್ ಓವರ್ ವಾರ್ ಇರ್ತದು. ಅದಾದ ನಂತರ ಕೇವಲ 3 ವರ್ಷ ಆದ ನಂತರ ಪಾಕಿಸ್ತಾನದವ್ರು ಏನು ಯುದ್ಧ ಮಾಡಿದ್ರಲ್ಲ, ಏನು ಅವ್ರ ಮೈಂಡಲ್ಲಿ ಬಂತಂತಂದ್ರೆ ಚೈನಾ ಇವ್ರನ್ನ ಆಲ್ರೆಡಿ ಡಿಫೀಟ್ ಮಾಡ್ಯಾರ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ವೇಜ್ ಎ ವಾರ್. ಈಗ ನಮ್ಗೆ ಅಡ್ವಾಂಟೇಜ್ ಸಿಗ್ತಂತ ಬಂದರು, ಸೋತರು. ಆ ಟೈಮ್ದನ್ನು ಅಮೇರಿಕನ್ ಪ್ರೆಷರ್ ಸೀಸ್ ಫೈರಿಗೆ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ದಿದೆ, युद्ध मैंने स्टार्ट नहीं किया, उन्होंने स्टार्ट किया और उसका जवाब देने के लिए मेरा सेना पूरा उनका हक है. 1971 ಯುದ್ಧಕ್ಕಿಂತ ಮೊದಲು ಮಿಸಸ್ ಗಾಂಧಿ ಹೋದಲು, ರಿಚಾರ್ಡ್ ನಿಕ್ಸನ್ ಭೇಟಿಯಾಗಿ ಈ ಥರ ಕಂಡೀಷನ್ಸ್ ಇದೆ, ನಾವು ಏನಪ್ಪ ಅಂದರೆ ಎಸ್ಕಲೇಟ್ ಆಗ್ತಾ ಇದೆ, ವಿ ಹ್ಯಾವ್ ಟು ಗೋಯಿಂಗ್ ಫಾರ್ ವಾರ್ ಅಂತಕೊಂಡು ರಿಚಾರ್ಡ್ ನಿಕ್ಸನ್ ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡಲಿಲ್ಲ, ಇನ್ಸಲ್ಟ್ ಮಾಡಿದರು.
ಇಲ್ಲಿ ವಾಪಸ್ ಬಂದ ನಂತರ ಮತ್ತೆ ರಷ್ಯನ್ ಜೊತೆಗೆ ಹೋಗಿ ಒಂದು ಟ್ರೀಟಿ ಇದು ಮಾಡ್ಕೊಂಡು ಫೈನಲಿ ವಾರ್ಗೆ ಹೋದ್ರು. ಅಂದರೆ ಅವಾಗ ನಮ್ಮ ಕಂಡೀಷನ್ಸ್, ಎಕನಾಮಿಕ್ ಕಂಡೀಷನ್ಸ್ ಆಸ್ ಎ ಗ್ಲೋಬಲ್ ಪವರ್ದು ಪೊಸಿಷನ್ ಭಾಳ ಕಡಿಮೆ ಇದ್ರೂ ಒಬ್ಬ ಲೀಡರ್ಶಿಪ್ದಲ್ಲಿ ತಾಕತ್ತಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿನ ತಗೋರಿ, ಮಿಸಸ್ ಗಾಂಧಿನೇ ತಗೋರಿ. ಆ ತಾಕತ್ತು ನೀವು ಅಮೇರಿಕ ಇರ್ಬೋದು, ನಿಮ್ಮ ಮನೇಲಿ ನೀವು ದೊಡ್ಡಣ್ಣ ಇರ್ಬೋದು. ಅವಾಗಲೂ ಅಮೆರಿಕ ನಮ್ಗೆ ಥ್ರೆಟ್ ಮಾಡಿದೆ, ಥ್ರೆಟ್ ಮಾಡಿದೆ, 7th ಫ್ಲೀಟ್ ಕಳಿಸಿದೆ. ಬಟ್ ನಮ್ಗೆ ಏನಂತಂದ್ರೆ ಆ ಟೈಮ್ದಲ್ಲಿ ಒಂದು ಅಡ್ವಾಂಟೇಜ್ ಏನಂತಪ್ಪ ಅಂದ್ರೆ ರಷ್ಯಾ ನಮ್ಮ ಸಪೋರ್ಟಿಗೆ ಬಂತು. ಇವಾಗಲೂ ಇತ್ತು ರಷ್ಯಾ ಈಗಲೂ ಸಂಪೂರ್ಣವಾಗಿ. ಸಪೋರ್ಟ್ ಇದೆ. ಈಗ ಗ್ಲೋಬಲ್ ಜಿಯೋ ಪೊಲಿಟಿಕಲ್ ಏನಪ್ಪ ಅಂದ್ರೆ ರಿಯಲೈನ್ ಮಾಡ್ಬೇಕಂದ್ರೆ ಎಷ್ಟು ದಿವಸ ಅಂತ ನೀವು ಈಗ ಒಂದು ದಿವಸ ಚೈನಾ ಸೂಪರ್ ಪವರ್ ಆಗುತ್ತೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅವ್ರು ಫಸ್ಟ್ ಕ್ಲಾಸ್ ಆಗಿ ಪ್ಲ್ಯಾಂಡ್ ಆಗಿ ಮೂವ್. ಇದು ಅಮೇರಿಕಾ ಸೂಪರ್ ಪವರ್ ಅಂದ್ರೆ ಟೆಕ್ನಾಲಜಿಲಿ, ಮಿಲಿಟರಿ ಎಕ್ವಿಪ್ಮೆಂಟ್ದಲ್ಲಿ ಮುಂದೆ ಇದೆ. ನೋಷನಲ್ ಸೂಪರ್ ಪವರ್ ತೋರಿಸ್ಲಿಕ್ಕೆ ಸೂಪರ್ ಪವರ್ ಟೈಪ್ ಇದೆ. ಬಟ್ ಒನ್ ಫೈನ್ ಡೇ ಚೈನಾ ಸೂಪರ್ ಪವರ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಹೌದು, ಅಷ್ಟು ಆ ದಿಶೆಯಲ್ಲೇ ಯೋಚನೆ ಮಾಡ್ತಾ ಇರೋರು. ಅಂದರೆ ಅದಕ್ಕೋಸ್ಕರನೇ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಅವರ ಎಕ್ವಿಪ್ಮೆಂಟ್ಗಳು ಹೋಗಲಿ, ಯುದ್ಧ ಸಾಮಗ್ರಿಗಳು ಸ್ವಲ್ಪ ಸೇಲ್ ಆಗಲಿ, ಈ ವಿಚಾರನೂ ಕೂಡ ಅವರಿಗೂ ಇರುತ್ತೆ, ಚೀನಾಕ್ಕೂ ಇರುತ್ತೆ. ಅದಕ್ಕೆ ಅವರು ಒಳಗಿಂದೊಳಗೆ ಸಪೋರ್ಟ್ ಮಾಡೋದು. ಆದರೆ ಅವರಿಗೆ ಈ ಯುದ್ಧದಲ್ಲಿ ಒಂದಷ್ಟು ಇದನ್ನು ಹೊಡೆದು ಬಿಸಾಕಿದ್ವಲ್ಲ ನಾವು, ಆವಾಗೊಂದು ಸ್ವಲ್ಪ ಹಿನ್ನಡೆ ಆಯಿತು ಅವರಿಗೆ. ಅವರ ಯುದ್ಧ ಸಾಮಗ್ರಿಗಳು ಚೈನಾ ಮಾಲ್ ಅನ್ನೋದು ಭಾವನೆ ಬರೋಕ್ಕೆ ಜಗತ್ತಿಗೆ. ಆ ಕಾರಣಕ್ಕೆ ಅಷ್ಟೊಂದು ಅವರು ಮುಂದೆ ಈಗ ನೋಡ್ರಿ, ನಮ್ಮದು ಆ್ಯಸ್ ಎ ಕಂಟ್ರಿ, ನಮ್ಮ ಸೆಲ್ಫ್ ಇಂಟ್ರೆಸ್ಟು, ನಮ್ಮ ದೇಶದ ಸುರಕ್ಷತೆ ನಮ್ಮ ಕೈಯಲ್ಲಿ ಇರಬೇಕು. ಇನ್ನೊಬ್ಬರ ಕೈಯಲ್ಲಿ ಅದನ್ನು ಕೊಡಕ್ಕೆ ಹೋಗ್ಬಾರ್ದು. ಹಾಂ, ಈ ಒಂದು ಎಷ್ಟು ಫೈನ್ ಆಪರ್ಚುನಿಟಿ ಅಂದರೆ ತಂದೂರು ಪೂರ ಗರಂ ಹೋಗ ರೋಟಿ ಏಕ್ ಬಿ ನೈವನ. ಹಾಗಾಗಿದೆ ಅದು, ಆ ಟೈಪ್ ಆಗಿದೆ. ಹಾಗಾಗಿ ಆದರೆ ನೋಡಿ, ನಾಳೆ ನಡೆಯುವಂಥ ಮೀಟಿಂಗ್ನಲ್ಲೂ ಕೂಡ ಭಾರತ ಭಾಗವಹಿಸಬೇಕಾ ಬೇಡ ಅನ್ನೋದಕ್ಕಿಂತ ಅನಿವಾರ್ಯ ಭಾಗವಹಿಸಲೇಬೇಕಾಗತ್ತೆ. ಈಗ ಯಾಕಂದರೆ ಅಲ್ಲಿ ಮಾತುಕತೆ ಆಗಿ ಮುಂದೇನು ಅನ್ನೋದು ತೀರ್ಮಾನ ಆಗುತ್ತೆ. ಈಗ ಎರಡೂ ಕಡೆಯಿಂದನೂ ಕೂಡ ಕಂಡೀಷನ್. ಪಾಕಿಸ್ತಾನ ಹೇಳುತ್ತೆ ನಮಗೆ ಸಿಂಧು ನೀರನ್ನು ಬಿಡಬೇಕು, ಅದನ್ನ ಹಿಡಿದಿಟ್ಟಿದ್ದೀರಿ, ಅದನ್ನ ಮೊದಲು ಯಥಾಸ್ಥಿತಿ ಏನು ಒಪ್ಪಂದ ಆಗಿತ್ತು 60ರಲ್ಲ ಆ ಒಪ್ಪಂದದಂತೆ ನಡ್ಕೋಬೇಕು. ಈ ಥರ ಕಂಡೀಷನ್. ಭಾರತ ಈ ಟೈಮ್ನಲ್ಲಿ ಉಗ್ರರನ್ನು ಕೊಡಿ ಅಂತ ಹೇಳುವಂಥ ಬೇಡಿಕೆಯನ್ನು ಮುಂದಿಡಬೇಕು. ನಿಮ್ಮಲ್ಲಿ ಯಾರ್ಯಾರು ಉಗ್ರರ ಲೀಸ್ಟ್ ಇದೆಯಲ್ಲ ನಮ್ಮ ಹತ್ರ, ಅವ್ರನ್ನಷ್ಟು ಜನರನ್ನು ನಮಗೆ ಕೊಡಿ. ಬೇರೆ ಯಾವುದೂ ಷರತ್ತಿಲ್ಲ, ಡೈರೆಕ್ಟ್ ನೇರವಾಗಿ ಅದನ್ನು ಕೊಡಲೇಬೇಕು. ಅಷ್ಟಾದರೆ ನೀರಿನ ವಿಚಾರ ಇನ್ನೊಂದು ವಿಚಾರ ಮಾಡ್ಬೋದು. ಪದೇ ಪದೇ ನಿಮ್ಮ ಕಡೆಯಿಂದ ದಾಳಿ ಆಗಬಾರ್ದು. ಗಡಿಯಲ್ಲಿ ಈ ರೀತಿ ಅಪರಿಚಿತ ದಾಳಿ ಆಗೋದು, ನುಗ್ಸೋದು, ಇದನ್ನೆಲ್ಲ ಮಾಡ್ಬಾರ್ದು. 1000 ಸಲ ಆಗಿದೆ ಮಾತುಕತೆ, ಅವರು ನಾಯಿ ಬಾಲ ಡೊಂಕೋದು. ಆದ್ರೂ ಈ ಟೈಮ್ನಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಉಗ್ರರನ್ನು ಲೀಸ್ಟನ್ನು ಕೊಟ್ಟು ಅವ್ರನ್ನ ಕೊಡಿ ನಮಗೆ ಅಂತ ಹೇಳಬೇಕು. ಎಲ್ಲ ಒಪ್ಪಂದಕ್ಕೆ ಅವರು ಯಾಕೋ ಒಪ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಅಲ್ಲ, ಒಪ್ಕೊಳ್ಳೋದು ಬಿಡೋದು ಬೇರೆ. ಮೊದಲು ನೀವು ಏನಂತಂದ್ರೆ ಇದು ನಮ್ದು ಕಂಡೀಷನ್ಸ್ ಇದೆ. ಈಗ ಸ್ಪೆಷಲಿ ಏನಂತಂದ್ರೆ ಅಮೇರಿಕದ ಮೈಂಡ್ದಲ್ಲಿ ಏನು ಬಂದಿದೆ ಅಂದ್ರೆ ಪಾಕಿಸ್ತಾನ ಇನ್ನೂ ಜಾಸ್ತಿ ಮಿಲಿಟರಿ ಪೊಟೆನ್ಷಿಯಲ್ ಹಾಳು ಮಾಡ್ಕೊಂಡ್ಬಿಟ್ರಪ್ಪ ಅಂದ್ರೆ ಇವ್ರಿಗೆ ಜೋಪಾನ ಅವರೇ ಮಾಡ್ಬೇಕು ಮುಂದೆ. ಬಿಫೋರ್ ಈಸ್ ಬೀಟನ್. ಈಗ ಸುಮ್ಮನೆ ಕೈ ಕಾಲು ಮುರಿದಿವೆ, ಇದನ್ನ ರಿಪೇರ್ ಮಾಡಿ ಮತ್ತೆ ನಿಲ್ಲಿಸ್ಬೋದು. ಅವು ಕಂಪ್ಲೀಟ್ ಸೊಂಟನ ಮುರಿದೋಯ್ತಂದ್ರೆ ಅವನ್ನ ಬಳಸೋದು ಅಮೇರಿಕನೇ ಖರ್ಚು ಮಾಡ್ಬೇಕಲ್ಲ. ಅವ್ರ ಜಿಯೋ ಪೊಲಿಟಿಕಲ್ ಜಿಯೋಗ್ರಫಿಯಲ್ಲಿ ಪಾಕಿಸ್ತಾನ ಅವ್ರಿಗೆ ಬೇಕು. ಹವೆವರ್ ರೋಗ್ ಸ್ಟೇಟ್, ಹವೆವರ್ ಏನಪ್ಪ ಅಂದ್ರೆ ಟೆರರಿಸಮ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದ್ರೂ ಅಮೇರಿಕದ ಇಂಟ್ರೆಸ್ಟ್ ಪಾಕಿಸ್ತಾನದಲ್ಲಿ ಇದೆ. ನೋಯಿಂಗ್ ಫುಲ್ಲಿ ವೆಲ್ ದಟ್ ಅವ್ರಿಗೆ ಇನ್ನೊಂದು ಭಯ ಇದೆ, ಚೀನಾ ಸಂಪೂರ್ಣ ಅವರ ಹಿಡಿತಕ್ಕೆ ತಗೊಂಡ್ಬಿಡುತ್ತೆ ಭಯ ಇದೆ. ಎಕನಾಮಿಕ್ ಇಂಟ್ರೆಸ್ಟ್ ಇದೆ. ಈ ಟೈಮ್ದಲ್ಲಿ ನಮ್ದು ಏನಂತಂದ್ರೆ ವೆನ್ ಯು ಗಾಟ್ ದಿಸ್ ಕಂಡೀಷನ್ಸು, ಈಗ ನಮ್ದು ಏನಾದರೂ ಯುದ್ಧದಲ್ಲಿ ಹಿನ್ನಡೆ ಆಗಿತ್ತು, ನಮ್ದು ಏನಾದರೂ ಇಂಪಾರ್ಟೆಂಟ್ ಮಿಲಿಟರಿ ಎಕ್ವಿಪ್ಮೆಂಟ್, ಏರ್ ಡಿಫೆನ್ಸ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿತ್ತು, ಅಂಥ ಟೈಮ್ದಲ್ಲಿ ಹೋಗ್ತಾರಂದ್ರೆ ಐ ಕ್ಯಾನ್ ಅಗ್ರಿ. ಎಲ್ಲ ಕಂಪ್ಲೀಟ್ ಅಡ್ವಾಂಟೇಜ್ ಇದ್ದಾಗ ನಾವು ಅಪ್ಪರ್ ಹ್ಯಾಂಡ್ ಇದ್ದೀವಿ. ಅಪ್ಪರ್ ಹ್ಯಾಂಡ್ ಇದ್ದಾಗ ಅಪ್ಪರ್ ಹ್ಯಾಂಡ್ ಇದ್ದು ಸೀಸ್ ಫೈರ್ಗೆ ನಾನು ಇನ್ನೂ ಒಪ್ತೀನಿ, ಬಟ್ ವಿತ್ ಕಂಡೀಷನ್ಸ್, ನಾಟ್ ಅನ್ಕಂಡೀಷನಲ್. ನಮಗೀಗ ಏನು ಸರ್, ನಮಗೆ ಇಡೋಕ್ಕೆ ಬೇಡಿಕೆ ಇಡಲಿಕ್ಕೆ ಮಾತದ ಸಮಯ ಮತ್ತು ಅವಕಾಶ ಇದೆ. ಕಾಶ್ಮೀರ ನಮ್ಮದು, ಸಿಂಧು ನದಿ ನೀರಿನ ಒಪ್ಪಂದದಲ್ಲೂ ಕೆಲವೊಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋದು. ಯಾಕಂದರೆ ಜಾಸ್ತಿ ನೀರು ಹರಿಯೋ ಇದರಲ್ಲಿ ಭಾಗದಲ್ಲಿ 70% ಅವರಿಗೆ, ಕಡಿಮೆ ನೀರು ಹರಿಯೋ ಭಾಗದಲ್ಲಿ 70% ನಮಗೆ. ಹೀಗಾಗಿದೆ ಅಲ್ಲಿ ಆ ರೀತಿ ಒಪ್ಪಂದಗಳು. ಆ ಒಪ್ಪಂದಗಳನ್ನು ಸರಿಪಡಿಸ್ಕೋಬೇಕು. ಅದನ್ನು ಸರಿ, ಬಲೂಚ್ಗೆ ಸಪೋರ್ಟ್ ಮಾಡಬೇಡಿ ಅಂತ ಅವರು ಗ್ಯಾರಂಟಿ ಹೇಳ್ತಾರೆ. ಅದ್ರ ಬಗ್ಗೆಯೂ ಇವರು ಸ್ಪಷ್ಟ ನಿರ್ಧಾರ ತಗೋಬೇಕು. ಭಾರತ ಕೆಲವೊಂದು ವಿಚಾರದಲ್ಲಿ ತನ್ನದೇ ಆದ ನಿರ್ಧಾರವನ್ನು ತಗೊಳುತ್ತೆ ಅಂತೇಳಿ. ಯಾಕಂದರೆ ಬಾಂಗ್ಲಾದೇಶ ಮಾಡಿದ್ದು ನಾವು, ಈಗ ಬಲೂಚ್ ಮಾಡೋದು ವಿಚಾರದಲ್ಲಿ ಅದು ನಮ್ಮ ನಿರ್ಧಾರ. ಕೆಲವೊಂದು ವಿಚಾರದನ್ನು ನೀವು ಮುಗ್ತರಿಸಿ ಎಲ್ಲದಕ್ಕೂ ನೀವು ಹೇಳಿದಂಗೆ ಕೇಳ್ತೀವಿ ಅಂತ ಹೇಳಿ ಒಪ್ಕೊಳ್ಳೋಕ್ಕಾಗಲ್ಲ. ಮುರಿದು ಬೀಳೋ ರೀತಿಯಲ್ಲೇ ಮಾತುಕತೆಯನ್ನು ಮಾಡಬೇಕು. ಹೌದು, ಮಾತುಕತೆ ಒಪ್ಪಂದ ಮುರಿದು ಬೀಳೋ ರೀತಿಯಲ್ಲೇ ಒಪ್ಕೋಬೇಕು, ಇಲ್ಲ ಮುರಿದು ಬೀಳಬೇಕು, ಎರಡರಲ್ಲೂ ಒಂದು. ಈಗ ಅವರು ಕಂಪ್ಲೀಟ್ ಅವ್ರಿಗೆ ಪಾಕಿಸ್ತಾನ ಪ್ರೊಟೆಕ್ಟ್ ಮಾಡಬೇಕು, ಪಾಕಿಸ್ತಾನ ಮಿಲಿಟರಿ ಪೊಟೆನ್ಷಿಯಲ್ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಅವ್ರು ನಮ್ಮ ಕಂಡೀಷನ್ಸ್ ಏನಾಗ್ತವೆ ಒಪ್ಕೊಳ್ಳೇಬೇಕಾಗ್ತದೆ. ಇಲ್ದಿದ್ರೆ ನಮ್ದು ಏನಿದೆ, ನಾವು ಓನ್ಲಿ ಟೆರರ್ ಅಟ್ಯಾಕ್ ಆಗಿತ್ತು, 26 ಲೈವ್ಸ್ ಹೋಗಿದ್ದು, ಅದಕ್ಕೆ ಪ್ರತಿಕಾರವಾಗಿ ನಾವೇನಪ್ಪ ಅಂದ್ರೆ ಓನ್ಲಿ ಮಿಲಿಟರಿ ಟೆರರ್ ಟಾರ್ಗೆಟ್ಸ್ ಚೂಸ್ ಮಾಡಿಕೊಂಡು ಅವ್ರನ್ನ ಹೊಡೆದ್ವಿ.
ಅದಾದ ನಂತರ ದಟ್ ಇಸ್ ಎನಫ್. ಈ ಟಿಕ್ ಫಾರ್ ಟ್ಯಾಟ್ ಆಗಿತ್ತು. ಅಲ್ಲಿಗೆ ಏನಂತಂದ್ರೆ ಅವ್ರು ಏನು ಎಸ್ಕಲೇಷನ್ ಮಾಡಿದಿಲ್ಲ ಅಂದ್ರೆ ಈ ಸ್ಥಿತಿ ಬರ್ತದಿಲ್ಲ, ಸೀಸ್ ಫೈರ್ ಬರ್ತದಿಲ್ಲ. ಅವ್ರು ಸಪೋರ್ಟ್ ಮಾಡಿದ್ರೆ ಮುಗ್ದಿತ್ತು. ಆಮೇಲೆ ಏನಂತಂದ್ರೆ ಕಂಟಿನ್ಯೂಸ್ಲಿ 2 to 3 days ಅವ್ರದ್ದು ಎಲ್ಲ ಅಟ್ಯಾಕ್ ಟು ಆ್ಯಂಡ್ ಫ್ರೋ ಆಗ್ತಾ ಇದೆ. ಸೊ ಹಿಂಗಾಗಿ ಏನಂತಂದ್ರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಏನಂತಂದ್ರೆ ಇದು ಎಸ್ಕಲೇಟ್ ಆಗ್ತಾ ಹೋಗ್ತದೆ. ಈಗ ನಮ್ಮ ದೇಶ, ನಮ್ಮ ಮಿಲಿಟರಿ ಪೊಟೆನ್ಷಿಯಲ್ಲು ನಮ್ಮದು ಏನಿದೆ ದ್ಯಾಟ್ ಈಸ್ ಪ್ರೈಮರ್ಲಿ ಫಸ್ಟ್. ಈಗ ಎಲ್ಲರೂ ಅನ್ನೋದ್ರ ಸೀಸ್ ಫೈರ್ಗೆ ಸೋ ಮೆನಿ ಪೀಪಲ್ ಆರ್ ಏನಪ್ಪ ಅಂದ್ರೆ ಅನಾಯ್ಡ್. ಕೆಲವರು ಯಾಕೆ ಸುಮ್ಮನೆ ಈ ಕಂಡೀಷನ್ದಲ್ಲಿ ಒಪ್ಕೊಂಡ್ರು. ಹೌದು. ನಾವು ಮತ್ತೆ ಇಷ್ಟೆಲ್ಲ ಖರೀದಿ ಮಾಡಿದ್ದು ಏನಕ್ಕೆ, ಇಷ್ಟ ಯುದ್ಧ ಸಾಮಗ್ರಿ ಖರೀದಿ ಮಾಡಿರೋದು ಮತ್ತೆ ಖರೀದಿ ಮಾಡ್ತಾರೆ. ಇದೇನು ಆಯುಧ ಪೂಜೆಗೆ ಜಾಗ ಇಲ್ಲ ಅಂತೇಳಿ, ಜಾಗ ಇದೆ ಅಂತ ತಂದಿಡೋದಲ್ಲ. ಅದನ್ನ ಯಾವ ಟೈಮ್ನಲ್ಲಿ ಬಳಸಬೇಕು ಅದು ಬಳಸಲೇಬೇಕು. ಎಲ್ಲದ ನಿರೀಕ್ಷೆ ಇದ್ದಿದ್ದು ಏನಂತಂದರೆ, ಇದು 1 ವಾರನೋ 15 ದಿವಸನೋ ಕದನ ವಿರಾಮ ಉಲ್ಲಂಘನೆ ಇದೆಲ್ಲ ಆದಮೇಲೆ ಎಲ್ಲವೂ ಸರಿ ಹೋದ್ಮೇಲೆ ಮಾತುಕತೆಯಾಗಿ ನಿಲ್ಲಿಸಲೇಬೇಕಾದಂಥ ಸಂದರ್ಭ ಬರುತ್ತೆ, ನಿಲ್ಲಿಸ್ತಾರೆ ಅನ್ನೋಂಥ ಒಂದು ನಿರೀಕ್ಷೆನೇ ಇತ್ತು. ಅಷ್ಟರ ಒಳಗಡೆ ಏನು ಮಾಡಬೇಕು ಅದು ಮಾಡಿಬಿಡ್ಬೇಕು ಅಂತ ಯೋಗಿ ಆದಿತ್ಯನಾಥ್ ಸ್ಟೈಲು. ಹೊಡೆದು ಬಿಡ್ಬೇಕಾ, ಫಸ್ಟ್ ಹೊಡೆದು ಬಿಡು, ಆಮೇಲೆ ಮಾತುಕತೆ, ಆಕ್ಷನ್ ಫಸ್ಟ್, ಆಮೇಲೆ ಡಿಸ್ಕಷನ್, ಫಸ್ಟ್ ಆಕ್ಷನ್ ಆಮೇಲೆ ಡಿಸ್ಕಷನ್ ಅನ್ನೋ ಪಾಲಿಸಿ ಬೇಕಿತ್ತು. ಅದೇ ನಾನಾ ಪಾಟೇಕರ್ ಸ್ಟೈಲ್. ಪೈಲೆ ಲಾತ್ ಫಿರ್ ಬಾತ್. ಇಲ್ಲಿ ಪೈಲೆ ಬಾತ್ ಆಗಿದೆ ಇದು ಮಾತುಕತೆ. ಇಷ್ಟು ತಕ್ಷಣಕ್ಕೆ ಮಾಡೋ ತಪ್ಪು ಅಂತಲ್ಲ. ಕೆಲವು ಸಾಕಷ್ಟು ಸಂದರ್ಭದಲ್ಲಿ ರಾಜತಾಂತ್ರಿಕತೆ ಇರುತ್ತೆ, ಮುಂದಿನ ದಿನಗಳಲ್ಲಿ ಇದರ ಬೆನಿಫಿಟ್ಸ್ ತಗೊಳಕ್ಕಿರುತ್ತೆ, ಆಗತ್ತೆ ಆ ಥರ ಮಾತುಕತೆ. ಆದರೆ ಒಂದಷ್ಟು ಯೋಚನೆಗಳನ್ನು ನಾವು ಮುಂದುವರಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರ್ತಾ ಇರುವಂಥ ಹಂತದಲ್ಲಿ ಎಲ್ಲ ರಾಷ್ಟ್ರಗಳ ಮಾತನ್ನು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ರಷ್ಯಾ ಮೇಲೂ ಕೂಡ ಸಾಕಷ್ಟು ಸ್ಯಾಂಕ್ಷನ್ ಹೇರುತ್ತೆ ಅಮೇರಿಕನೇ. ಅವ್ರು ಡೋಂಟ್ ಕೇರ್ ಅಂತಂದ್ರೆ ಅವಾಗ ಇಸ್ರೇಲ್ ಅವ್ರ ಮಾತು ಕೇಳೋದಲ್ಲ. ಅವ್ರ ಹಮಾಸ್ದು ಏನಪ್ಪ ಅಂದ್ರೆ ನಾವು ಪೀಸ್ ಅಕಾರ್ಡ್ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ದೇ ಡೋಂಟ್ ಕೇರ್. ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಏನು ಇರ್ತದೆ ನಾವು ಮಾಡ್ತೀವಿ. ಸೊ ಒಂದು ಸ್ಮಾಲ್ ಕಂಟ್ರಿ ಲೈಕ್ ಇಸ್ರೇಲ್ ಅವರು ಫ್ರಮ್ ಸ್ಕ್ರಾಚ್ 1947-1948ದಲ್ಲಿ ಅವ್ರಿಗೆ ಇಂಡಿಪೆಂಡೆನ್ಸ್ ಸಿಕ್ತು. ಪೂರ ಟೋಟಲ್ ಪಾಪ್ಯುಲೇಷನ್ ಇರೋದು 2 crore. ಅಲ್ಲಿ ಆ್ಯಕ್ಚುಲಿ ವಾಸ ಮಾಡೋದು 62 lakhs. ಉಳಿದದ್ದೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಸೆಟ್ಲ್ ಆಗಿದ್ದಾರೆ. ಮೈಂಡ್ ಚುರುಕಿದೆ. ನಮ್ಮ ಏನಂತಂದರೆ ನಾವು 100 ಜನದ ಮೈಂಡ್ ಕಂಬೈನ್ ಮಾಡಿದರೆ ಒಂದು ಬ್ರೈನ್ ಜೀವ ಸಿಗ್ತದೆ. ಆ ಟೈಪ್ ಟೆಕ್ನಾಲಜಿಯಲ್ಲಿ ಮುಂದಾರೆ. ಸೊ ಇದೊಂದು ಎಕ್ಸಾಂಪಲ್. ಅದು ಅವರೆಲ್ಲ ಯೂನಿಟ್ ಆದರು ತಕ್ಷಣ ಅವ್ರದ್ದೆಲ್ಲ ಯೂನಿಟಿ ಹೆಂಗಿದೆ ಅಂದರೆ, ನನಗೆ ನೋಡಿದರೆ ಅವು ಜ್ಯೂಸ್ ಮೈಂಡ್ ನೋಡಿದರೆ ಹಿಟ್ಲರ್ ಎಂಥ ದೊಡ್ಡ ತಪ್ಪು ಮಾಡಿದ್ನಲ್ಲ, ಅವನು ಜ್ಯೂಸ್ನೆಲ್ಲ ಓಡಿಸ್ಬಿಟ್ಟ. ಅವನು ಕರೆಕ್ಟಾಗಿ ಆ ಕಮ್ಯುನಿಟಿ ಯೂಸ್ ಮಾಡ್ಕೊಂಡು ಅಲ್ಲಿದನ್ನು ಕಮ್ಯುನಿಟಿ ಬೇಸ್ಡ್ ಜ್ಯೂಸ್ ಹೇಟ್ರೆಡ್ ಇದರಿಂದನೇ ಸ್ಟಾರ್ಟ್ ಆಯ್ತದ. ಅವ್ರನ್ನೇನಾದರೂ ಸರಿಯಾಗಿ ಲುಕ್ ಆಫ್ಟರ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡಿದ್ರೆ ಇವತ್ತು ಜರ್ಮನಿ ಸೂಪರ್ ಪವರ್ ಇರ್ತಿತ್ತು. ಯಾಕಂದ್ರೆ ನೀವು ಎಲ್ಲ ಸಾಫ್ಟ್ವೇರ್ ನೋಡ್ರಿ, ಬಿಲಿಯನಿಯರ್ಸ್ ನೋಡ್ರಿ, ಮತ್ತು ಟೆಕ್ನಾಲಜಿ ನೋಡ್ರಿ. ಏನಂತಂದ್ರೆ ಒಂದು 10 ಇದು ಏನಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಅದಿರ್ಬೋದು, ಎಲ್ಲ ಒಂದು 10ರಲ್ಲಿ 8 ಜನ. ಮತ್ತೆ ಡ್ಯಾಶನೇರ್ ಅವರು ದೇಶಕ್ಕಾಗಿ ಪ್ರಾಣ ಕೊಡೋಕೆ ರೆಡಿ ಇದ್ದಂಥವ್ರು. ಆಮೇಲೆ ಅವ್ರು 100% ಮಿಲಿಟರಿ ಟ್ರೈನಿಂಗ್. ಅವ್ರಿಗೆ 18 years ಆದ ನಂತರ 2 years ಟ್ರೈನಿಂಗ್ ತೊಗೊಂಡು ಮತ್ತೆ ಏನಪ್ಪ ಅಂದ್ರೆ ತಮ್ಮದು ಇದು ಅಂದರೆ ನಾಳೆ ಪ್ರಸಂಗ ಬಂದರೆ 62 ಲಕ್ಷ ಕೂಡ ಮೈದಾನಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಆ ಥರ ಆ ದೇಶ ತಯಾರಾಗಿ ಮತ್ತು ಸುತ್ತ ಎನಿಮೀಸ್ ಇದ್ದಾರೆ ಅಲ್ಲಿ. ಹೌದು, ಎವ್ರಿ ಸೆಕೆಂಡ್ ಅವರು ಎಚ್ಚರವಾಗಿರ್ಬೇಕು. ಅಂತ ಪರಿಸ್ಥಿತಿ ಇದೆ. ನಮ್ಗೆ ಆಗಿಲ್ಲ. ನಮ್ಗಿಲ್ಲಿ ಭಾಳ ಸುರಕ್ಷಿತವಾಗಿದ್ದೀವಿ. ಆಗ ನೋಡಿದ್ರೆ ಪಾಕಿಸ್ತಾನದ ಒಂದು ಕುತಂತ್ರ ಬಿಟ್ಟರೆ ಚೀನಾ ಆ ಕಡೆಯಲ್ಲೂ ಆ ಮಟ್ಟಿಗೆ ಏನು ಸಮಸ್ಯೆ ಆಗಲ್ಲ. ನಾವು ಇಷ್ಟು ಸುರಕ್ಷಿತವಾಗಿದ್ದು ಎಲ್ಲವೂ ರೆಡಿ ಮಾಡ್ಕೊಂಡಿದ್ದೀವಿ. ಯುದ್ಧ ಸಾಮಗ್ರಿಗಳು ಬೇಜಾನ್ ತಂದು ಲಕ್ಷ ಕೋಟಿಯಿಂದ ಅದಕ್ಕೆ ಇನ್ವೆಸ್ಟ್ ಮಾಡಿ ತಂದು ಇಟ್ಟು ಎಸ್ಪೋರೆಂಟೆಡ್ ಬಳಸಿದ್ದೀವಿ ಅಂತ ನಾವೆಲ್ಲ ಮಾತಾಡ್ತಾ ಇದ್ವಿ. ಬಳಸೇ ಇಲ್ಲ ಆ್ಯಕ್ಚುಲಿ. ಹೌದು, ಎಸ್ಪೋರೆಂಟೆಡ್ ಬಳಸೇ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಏನೂ ಆಗಿಲ್ಲ. ನಮ್ಮ ದೇಶದ ಯಾವುದೇ ಇದನ್ನು ಬಳಸಿಲ್ಲ. ಇನ್ನೊಂದು ಇದು ಮಿಲಿಟ್ರಿ ಅಡ್ವಾಂಟೇಜ್ ಏನಿದೆ ಅಲ್ಲ ನಮ್ಗೆ, ಇದು ಏನಂತಂದ್ರೆ ಇನ್ನೂ ಇನ್ಕ್ರೀಸ್ ಆಕಂತ ಹೋಯ್ತಂದ್ರೆ ಅಲ್ಲಿ ಡಿಸ್ಟ್ರಕ್ಷನ್ನು, ಇಲ್ಲಿ ವೆಪನ್ ಟೆಸ್ಟಿಂಗ್, ಬ್ಯಾಟಲ್ ಟೆಸ್ಟಿಂಗ್ ಅಂತಾರೆ, ಬ್ಯಾಟಲ್ ಗ್ರೌಂಡ್ ಟೆಸ್ಟಿಂಗ್. ಇದು ನೋಡಿದರೆ ಒಂದು ಚೈನಾನು 2 ಸಲ ಯೋಚನೆ ಮಾಡ್ತಾರೆ ಇಂಡಿಯನ್ ಮೇಲೆ ಅಗ್ರೆಸ್ ಮಾಡ್ಬೇಕು. ಇದೊಂದು ಏನಂತಂದ್ರೆ ಅವರಿಗೆ ಒಂದು ಸಂದೇಶ ಕೊಟ್ಟಂಗೆ ಆಗ್ತಿತ್ತು. ಯಾಕಂದ್ರೆ ನಮ್ಗೆ ಬೈ ನೇಚರ್ ಏನಂತಾರೆ, ಹಿಮಾಲಯನ್ ಇಸ್ ದ ಬಿಗ್ಗೆಸ್ಟ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ನಮಗೆ ಇರೋದು ಹಿಮಾಲಯಸ್. ಅವ್ರು ಏನಾದರೂ ನಮ್ಗೆ ಅಟ್ಯಾಕ್ ಮಾಡ್ಬೇಕಂದ್ರೆ 14,000 ಫೀಟ್ದಿಂದನೇ ಸ್ಟಾರ್ಟ್ ಮಾಡಬೇಕು. ಅವ್ರ ಏರ್ಕ್ರಾಫ್ಟ್ಸ್ಗೆ ನಮ್ಮ ಏರ್ಕ್ರಾಫ್ಟ್ಸ್ಗೆ ಅಡ್ವಾಂಟೇಜ್ ಭಾಳ ಇದೆ. ನಮ್ಮಲ್ಲಿ ಒಂದು ಏರ್ಕ್ರಾಫ್ಟ್ ಮಾಡ್ತಕ್ಕಂಥ ಕೆಲಸ ಅವರು 3 ಏರ್ಕ್ರಾಫ್ಟನ್ನು ಲಾಂಚ್ ಮಾಡಬೇಕಾಗ್ತದೆ. ಬಿಕಾಸ್ ಆಫ್ ಹೈ ಆಲ್ಟಿಟ್ಯೂಡ್ ರೇಂಜ್ದಲ್ಲಿ ಅವ್ರದ್ದೆಲ್ಲ ಎಕ್ವಿಪ್ಮೆಂಟ್ ಮತ್ತು ಏರ್ಕ್ರಾಫ್ಟ್ಸ್ ಇರೋದ್ರಿಂದ. ಸೊ ನಮ್ಗೆ ಮಿಲಿಟ್ರಿ ಅಡ್ವಾಂಟೇಜು, ದೇಶದ ತಾಕತ್ತು ಇಲ್ಲಿ ಯಾವಾಗ ತೋರಿಸ್ತಾರೆ ನೀವು? ಮಿಲಿಟ್ರಿಯಿಂದನೇ ತೋರಿಸ್ಬೇಕು, ಇಲ್ಲ ಎಕನಾಮಿಯಿಂದ ತೋರಿಸ್ಬೇಕು. ಮಿಲಿಟ್ರಿ ತಾಕತ್ತು ಒಂದು ಅವಕಾಶ ಇತ್ತು. ಈಗ
ಅವಕಾಶ ಇನ್ನೂ ಇದೆ, ಇನ್ನೂ ಹೋಗಿಲ್ಲ ಅಂತ ಮುಗ್ದಿಲ್ಲ. ಯಾಕಂದ್ರೆ ಇನ್ನು ಮುಂದಾದ್ರೂ ಸೊ ಏನೋ ಹಾರ್ಡ್ ಬಾರ್ಗೇನಿಂಗ್ ಇರಬೇಕು. ಸಾಫ್ಟ್ ಪಂಚಿಂಗ್ ಸಲುವಾಗಿ ಎಸ್ ಸರ್, ಈಗ ಒಂದು ಫೋನ್ ಬಂದ್ಕೊಳ್ಳೋಣ ಎಸ್ ಸರ್ 3 bags ಫುಲ್ ಅಂತ ಆಗ್ಬಾರ್ದು. ಎಸ್, ಅದೇ ಅದು ಎಲ್ಲ ಒಂದು ಕಡೆ ಭಾರತ ಒಂಟಿ ಆಯ್ತಾ ಅಂತೇಳಿ. ಯಾಕಂದರೆ ಇಂಡೈರೆಕ್ಟ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್, ಚೀನಾನು ಸಪೋರ್ಟ್, ಟರ್ಕಿನೂ ಆ ಜೊತೆ ಇದ್ದಾಗ ಭಾರತ ಜೊತೆ 2-3-4 ರಾಷ್ಟ್ರಗಳು, ಅಜರ್ಬೈಜಾನ್ ಸೇರಿದಂಗೆ ಒಂದು 4 ರಾಷ್ಟ್ರಗಳು ಅವ್ರ ಜೊತೆ ಮೌಖಿಕವಾಗಿ ಬೆಂಬಲಕ್ಕೆ ನಿಂತಿದ್ರು ಅಷ್ಟೇ. ಚೀನಾ ಒಂದು ಸ್ವಲ್ಪ ಯುದ್ಧ ಸಾಮಗ್ರಿ ಕೊಟ್ಟಿತ್ತು, ಟರ್ಕಿ ಒಂದಿಷ್ಟು ಕೊಟ್ಟಿತ್ತು ಅನ್ಸುತ್ತೆ. ಆದರೆ ಅಷ್ಟು ಭಾರತಕ್ಕೆ ಸಿಕ್ಕಷ್ಟು ಬೆಂಬಲ ಅವ್ರಿಗೆ ಸಿಕ್ಕಿಲ್ಲ. ಭಾರತಕ್ಕೆ ಈ ಸಂದರ್ಭದಲ್ಲಿ ಯಾರು ಬೆಂಬಲ ನಿರೀಕ್ಷೆ ಮಾಡೋ ಅಗತ್ಯನೂ ಇರಲಿಲ್ಲ. ನಾವು ಸ್ವತಂತ್ರರಿದ್ದೀವಿ, ಸಮರ್ಥರಿದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಅವಕಾಶ ಇದ್ದಿತ್ತು. ಫಸ್ಟ್ ಏನು ಕಾರ್ಯಾಚರಣೆ ಮಾಡಬೇಕು ಅಂತ ಮಾಡಿಬಿಟ್ಟಿದ್ರೆ, ಈಗ ಒಂದು 8-9 ಕಡೆಯಲ್ಲಿ ಅವ್ರದ್ದು ಸೇನಾನೆಲೆ ಧ್ವಂಸ ಮಾಡಿದ್ದೀವಿ, ಅದಾಗಿದೆ ಇದಾಗಿದೆ ಅಂತ ಹೇಳ್ತಾ ಇದ್ವಿ. ಆ ಮಟ್ಟಕ್ಕಿಂತ ಹೆಚ್ಚಾಗಿ ಇಡೀ ಜಗತ್ತು ಪಾಕಿಸ್ತಾನ ಹೇಳೋದಕ್ಕಿಂತ ಜಗತ್ತಿಗೆ ಗೊತ್ತಾಗೋ ರೀತಿ ಮಾಡಬೇಕಿತ್ತು. ಈಗ ಪಾಕಿಸ್ತಾನ ಹೇಳಬೇಕಾಗಿದೆ ನಮಗಿಲ್ಲದಾಗಿದೆ, ಇಲ್ಲಿದಾಗಿದೆ, ಸಮಸ್ಯೆ ಆಗಿದೆ ಅಷ್ಟೇ ಹೇಳಬೇಕು. ಬಿಟ್ಟರೆ ಇಡೀ ಜಗತ್ತಿಗೆ ಹಂಗಾಗಿದೆ ಅಂತೇಳಿ, ಯುಕ್ರೇನನ್ನು ಇಡೀ ಜಗತ್ತು ನೋಡ್ತಾ ಇದೆ ಏನಾಗಿದೆ ಅಂತೇಳಿ, ಆ ರೀತಿ ದೃಶ್ಯಗಳನ್ನು ತೋರಿಸ್ಕೊಡ್ಬೇಕಾಗಿತ್ತು. ಅದು ಮಾಡಿಲ್ಲ. ತುಂಬ ಜನ ಸೋಷಿಯಲ್ ಮೀಡಿಯಾದೆಲ್ಲ ನೋಡ್ತಾ ಇದ್ದೆ ನಾನು, ನೆತನ್ಯಾಹುವನ್ನ ಹುಡುಕ್ತಾ ಇದ್ವಿ, ಗಾಂಧಿ ಸಿಕ್ಬಿಟ್ರು ನಮಗೆ ಅಂತೇಳಿ. ಹಂಗೆ ಆಗ್ತಾ ಇದೆ. ಈಗ ಒಂದು ವೇಳೆ ಭಾರತ ಈ ವಿರಾಮವನ್ನು ಕಂಟಿನ್ಯೂ ಮಾಡಿದ್ದೇ ಆದಲ್ಲಿ ಚೀನಾಗೆ, ಅಮೆರಿಕಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಭಾರತ ಕಡೆಯಿಂದ ಏನೂ ಇಲ್ಲ, ಹೆಸರಿಗೆ ಮಾತ್ರ ದೊಡ್ಡ ರಾಷ್ಟ್ರ ಅಥವಾ ವೆಪನ್ಸ್ಗಳಿದಾವೆ, ಬಿಟ್ಟರೆ ಅವ್ರ ಕಡೆ ತಾಕತ್ ಪವರ್ ಇಲ್ಲ ಅನ್ನೋ ಥರನೇ ಆಗ್ಬಿಡುತ್ತೆ. ಈ ನಿಮ್ಮ ಚಿಕ್ಕ ರಾಷ್ಟ್ರ ಪಾಕಿಸ್ತಾನಕ್ಕೆ ನಿಮಗೆ ಹೊಡೆಯೋಕ್ಕೆ ಆಗಲ್ಲ ಅಂತ ಹೇಳಿದಾಗ, ಹೇಳ್ದಂಗೆ ನೀವು ಕೇಳ್ತೀರಿ ಅಂತ ಹೇಳಿದಾಗ, ನೀವು ಇಟ್ಕೊಂಡಿದ್ದು ನೀವು ಹೇಳ್ದಂಗೆ ಒಂದು ಆಯುಧ ಪೂಜೆಗೆ ಇಟ್ಕೊಂಡಂಗೆ ಆಗತ್ತದು. ಅಲ್ಲ, ನಮಗೆ ನೋಡಿ ಎಷ್ಟು ಸಾಮರ್ಥ್ಯ ಇರ್ತದೆ. ಶಾಸ್ತ್ರಿ ಅವ್ರ ಕಾಲದಲ್ಲಿ ಊಟ ಇಲ್ಲದಿದ್ದಾಗ ಒಂದೊತ್ತು ಉಪವಾಸ ಮಾಡಿ ಅಂದಾಗ ಇಡೀ ದೇಶ ಅದಕ್ಕೆ ಸಾಥ್ ಕೊಡ್ತು. ಅಮೆರಿಕದ ಗೋಧಿ ಬೇಡ ನೀವು ಸಮುದ್ರಕ್ಕೆ ಹಾಕಿ ಅಂತ ಹೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋಷ್ಟು ಸಾಮರ್ಥ್ಯ ಆಗಲೇ ಇತ್ತು, ಭಾರತಕ್ಕೆ ಶಕ್ತಿ ಇತ್ತು. ಅಂದರೆ ಸಂದರ್ಭ ಬಂತು ಅಂದರೆ ಇಡೀ ದೇಶದ ಜನ ಉಪವಾಸ ಇದ್ದು, ಒಂದೊತ್ತಲ್ಲ 2 ಹೊತ್ತು ಉಪವಾಸ ಇದ್ದು ಸೈನ್ಯಕ್ಕೆ ಬೆಂಬಲ ಕೊಡೋಷ್ಟು ಮನಸ್ಥಿತಿ ನಮಗಿದೆ. ದೇಶದ ಪ್ರಶ್ನೆ ಬಂದಾಗ ಪ್ರತಿಷ್ಠೆ ಪ್ರಶ್ನೆನೂ ಬರ್ತದೆ, ಲೀಡರ್ಶಿಪ್ ಪ್ರಶ್ನೆನೂ ಬರ್ತದೆ. ನಾವು ರೀಸೆಂಟಾಗಿ ಓವಲ್ ಹೌಸ್ನಲ್ಲಿ ಯುಕ್ರೇನಿಯನ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಯಾವ ಥರ ಏನಪ್ಪ ಅಂದ್ರೆ ಅರೋಗಂಟ್ ಉತ್ತರ ಕೊಟ್ಟ. ಹಿ ಡಿಂಟ್ ಟೇಕ್ ನಾನ್ಸೆನ್ಸ್. ಅದು ಏನು ಮಾಡಿದಲ್ಲ ಅಂದರೆ, ಅಮೇರಿಕದ ಮೇಲೆ ಡಿಪೆಂಡ್ ಆದಂಥ ರಾಷ್ಟ್ರ, ಅಮೇರಿಕದ ದಾನದ ಮೇಲೆ ಬದುಕ್ತಕ್ಕಂಥ ರಾಷ್ಟ್ರ, ಬಟ್ ಸೆಲ್ಫ್ ರೆಸ್ಪೆಕ್ಟು, ಒಂದು ಕಂಟ್ರಿ ಫಸ್ಟ್ ಅನ್ನೋದು ಏನಂದ್ರೆ ಅವ್ರು ಜೆಲೆನ್ಸ್ಕಿ ತೋರಿಸಿದ್ರು. ಅದಾದ ನಂತರ ಜೆಲೆನ್ಸ್ಕಿದು ಲೀಡರ್ಶಿಪ್ದು ಇನ್ನು ಬೇರೆ ರಾಷ್ಟ್ರಗಳನ್ನ ವಿಸಿಟ್ ಮಾಡ್ಕೊಂತ ಹೋದ್ನಲ್ಲ, ರೆಡ್ ಕಾರ್ಪೆಟ್ ಏನಪ್ಪ ಅಂದರೆ ಹಾಕಿದ್ದಾರೆ ಅವ್ರಿಗೆ. ಅಂದ್ರೆ ಆ ಟೈಪ್ ಅದು ಬಿಸಿ ರಕ್ತ ಸರ್, ಬಿಸಿ ರಕ್ತ. ಕಾಮಿಡಿ ಆಕ್ಟರ್ ಆ ಥರ ಇಲ್ಲ. ಜೆಲೆನ್ಸ್ಕಿ ಕಾಮಿಡಿ ಆಕ್ಟರ್, ಕಾಮಿಡಿ ಮಾಡ್ಕೊಂಡು ಬಂದಂಥವ್ರು ನಾಯಕನಾಗಿ ದೇಶದ ನಾಯಕತ್ವ ವಿಚಾರದಲ್ಲಿ ಆತ ಕಾಮಿಡಿ ಆಗಿಲ್ಲ. ಒಂದ್ಸರಿ ಆರಂಭದಲ್ಲಿ ಅವನ ಮೇಲೆ ಬಂತು, ಒಪ್ಕೊಬಿಡ್ಬೇಕಾಗಿತ್ತು, ಇಡೀ ದೇಶ ಸರ್ವನಾಶ ಆಗ್ತಾ ಇದೆ ಅಂತೇಳಿ. ಆದರೆ ಸತ್ರು ಪರವಾಗಿಲ್ಲ, ನಾನು ನನ್ನ ಗೌರವಕ್ಕೆ ಧಕ್ಕೆ ತಂದ್ಕೊಂಡು ಬದುಕಲ್ಲ ಅಂಥೇಳಿ ತೊಡೆ ತಟ್ಟಿ ನಿಂತವನು. ದುರ್ಯೋಧನ ರೀತಿಯಲ್ಲಿ ನಿಂತವನು. ದುರ್ಯೋಧನನು ಸಾಯ್ತಾನೆ, ಆದರೆ ಅವನು ಯಾವತ್ತೂ ಮುಖ ಕೆಳಗಾಗಿ ಬಿದ್ದಿಲ್ಲ. ಎಸ್, ಈ ದುರ್ಯೋಧನ ವಿಚಾರ ಬಂದಾಗ ಅಸ್ಟ್ರಾಲಜಿ ಇದು ಬರ್ತದೆ. ಅದಂದ್ರೆ ಜಸ್ಟ್ ಫಾರ್ ಎಕ್ಸಾಂಪಲ್ ತಗೋಬೋದು. ಆ ಮಹಾಭಾರತದ ಹೀರೋಸ್ದಲ್ಲಿ ಸ್ವರ್ಗದಲ್ಲಿ ಓದೋರು ಓನ್ಲಿ 2, ಒಂದು ಧರ್ಮರಾಜ, 2ನೇ ದುರ್ಯೋಧನ. ಒಂದು ಪ್ರಶ್ನೆ ಬರೋದು ಏನಪ್ಪ ಅಂದರೆ, ದುರ್ಯೋಧನಿಗೆ ಹೆಂಗೆ ಸ್ವರ್ಗ ಸಿಕ್ತೆ ಅಂತ. ಅಂದ್ರೆ ಈ ವಾರ್ಫೇರ್ ರೂಲ್ದಲ್ಲಿ ಅವನು ಯಾವ ರೂಲು ಬ್ರೇಕ್ ಮಾಡಿಲ್ಲ. ಯುದ್ಧದಲ್ಲಿ ಯಾವ ಥರ ರೂಲ್ ಉಪಯೋಗ ಮಾಡ್ಬೇಕಾಯ್ತು ಅದೇ ರೂಲ್ ಉಪಯೋಗ ಮಾಡಿದೆ. ಸಾವು ಯುದ್ಧದಲ್ಲಿ ಬಂದ ನಂತರ ಸಾವಂತೂ ಇಟ್ ಇಸ್ ಅಲ್ಟಿಮೇಟ್ ಟ್ರುತ್, ಸರೆಂಡರ್ ಆಗಲಿಲ್ಲ. ಸೊ ಅದ್ರ ಸಲುವಾಗಿನೇ ಈ ದುರ್ಯೋಧನಿಗೆ ಏನಂತಂತಂದ್ರೆ ಸ್ವರ್ಗ ಸಿಗ್ತದೆ, ಉಳಿದರಲ್ಲಿ ಎಷ್ಟು ಜನರು ನರಕಕ್ಕೆ ಹೋದರು. ಅಂದರೆ ಒಂದು ಎಕ್ಸಾಂಪಲ್ ಕೊಡಕ್ಕೆ ಹೇಳ್ತೀನಿ. ರೂಲ್ ಬಂದಾಗ, ನಿನ್ನ ದೇಶ ಬಂದಾಗ, ನಿನ್ನ ಸಾಮ್ರಾಜ್ಯ ಬಂದಾಗ ಸಾಮ್ರಾಜ್ಯ ಸಲುವಾಗಿ ಫೈಟ್ ಮಾಡಿದಾಗ ಛಲ ಅಂತ ಬಂದರೆ ದುರ್ಯೋಧನ ಬಿಟ್ಟರೆ ಇನ್ನೊಬ್ಬನಿಲ್ಲ. ಛಲಕ್ಕೆ ದುರ್ಯೋಧನೆ, ಛಲದಂಕ ಮಲ್ಲನೇ ಅವನು ಏನಿದ್ರು. ಅಂದರೆ ಇದೆಲ್ಲ ಎಕ್ಸಾಂಪಲ್ಗಳು ಯಾಕೆ ಅಂತಂದರೆ, ನಮ್ಮ ದೇಶದ ನಾಯಕತ್ವವನ್ನು ಮೋದಿಯವ್ರನ್ನ 10 ವರ್ಷದಿಂದ ಜನ ನಂಬಿದ ನಂತರದಲ್ಲಿ ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ದೇಶದ ಜನ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಬರೀ ರಾಷ್ಟ್ರದ ಅಭಿವೃದ್ಧಿ ಮಾತ್ರ ಅಲ್ಲ, ರಾಷ್ಟ್ರದ ಗೌರವಕ್ಕೆ ಧಕ್ಕೆ ತರುವಂಥ ಇಂಥ ಸನ್ನಿವೇಶ ನಡೆದಾಗಲೂ ತಕ್ಕ ಉತ್ತರ ಕೊಡ್ತಾರೆ ಅಂತೇಳಿ. ಅದು ಇದೆಲ್ಲವನ್ನು ನೋಡ್ತಾ ಇದ್ರೆ, ಈ ಇಂದಿರಾ ಗಾಂಧಿ ಆಗಿರ್ಬೋದು, ಶಾಸ್ತ್ರಿಗೆ ಇರುವಂಥ ಧೈರ್ಯ ಮೋದಿ ಇಲ್ವಾ ಅಂತ ಹೇಳಿ ಅನ್ನುವಂಥ ಪ್ರಶ್ನೆಗಳು ಸಹಜ. ಏನು ಗೊತ್ತಿಲ್ಲ ಅಮೆರಿಕದ ನೆಕ್ಸ್ಟ್ ಅವರಿಗೆ ಒಂದು ವೇಳೆ ವಿರಾಮ ಕಂಟಿನ್ಯೂ ಆಯಿತು ಅಂದರೆ ಮೋದಿ ಇದ್ದಾಗಲೇ ಏನು ಮಾಡೋಕ್ಕಾಗಲಿಲ್ಲ ಅನ್ನೋ ಪರಿಸ್ಥಿತಿ, ಆ ರೀತಿಯ ಚರ್ಚೆಗಳು ಆಗುತ್ತೆ. ಹೌದು, ಅಂದರೆ ಏನು ಸ್ಟ್ರಾಟಜಿ ಇದೆಯೋ ಗೊತ್ತಿಲ್ಲ. ಕೆಲವೊಂದು ಸರಿಗೆ ಕೆಲವೊಂದು ಸ್ಟ್ರಾಟಜಿನೂ ಮಾಡಿರ್ಬೋದು. ಈಗ ಒಂದು ಸರಿಗೆ ಸುಮ್ಮನಿದ್ದು ಒಂದು ಅವಕಾಶ ಕೊಟ್ಟಾಗ ಮಾಡಿದ್ವಿ. ಭಾರತ ಸಿದ್ಧವಾಗಿತ್ತು ಸಂಧಾನಕ್ಕೆ,
ನಂತರ ಪಾಕಿಸ್ತಾನನೇ ತಪ್ಪು ಹೆಜ್ಜೆ ಇಟ್ಟಿದ್ದರಿಂದ ನಾವು ರೆಡಿ ಆದ್ವಿ, ಈ ಥರದ ಸಂದೇಶ ಕೊಡೋದಕ್ಕೂ ಇರಬಹುದು, ಗೊತ್ತಿಲ್ಲ. ಆದರೆ ಸದ್ಯದ ಈ ಕ್ಷಣದ ಎಲ್ಲರ ನಿರೀಕ್ಷೆ ಇದ್ದಿದ್ದು ತೆಗೆದುಕೊಂಡ ನಿರ್ಧಾರ ನಮಗೆ ಒಪ್ಪಿತವಲ್ಲ. ದೇಶಕ್ಕೆ ಒಪ್ಪಿತ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಮುಂದೆ ಅನುಕೂಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಕ್ಷಣಕ್ಕೆ ಇದು ನಮಗೆ ಮನಸ್ಸಿಗೆ ಹಿಡಿಸುವಂಥ ನಿರ್ಧಾರ ಅಲ್ಲ ಅನ್ನೋದು ಬಹುತೇಕ ಭಾರತೀಯರ ಇದರಲ್ಲಿದೆ. ಒಂದು ಎರಡು ಅಪಾರ್ಚುನಿಟಿ ಕೂಡ ನಾವು ಕಳ್ಕೊಂಡಿವಿ. ಹೌದು. ಒಂದು ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಎಂಟೈರ್ ಆಪ್ ಪರಾಕ್ರಮ್ ಅಂತಕ್ಕೊಂದು ಇಡೀ ವಾರ್ ಸಲುವಾಗಿ ತಯಾರಾದಂಥ ಫೋರ್ಸ್ 2001ದಲ್ಲಿ ಬಾರ್ಡರ್ದಲ್ಲೇ ಡಿಪ್ಲಾಯ್ಡ್, ಇದಕ್ಕಿಂತ ಜಾಸ್ತಿ ಪ್ರಿಪೇರ್ಡ್ನೆಸ್ ಇತ್ತಲ್ಲಿ. ಈಗ ಶುರು ಆಗಿಬಿಡ್ತದೆ ಅಂತ ಯುದ್ಧ ಅಂತಕ್ಕೊಂದು ಯುದ್ಧ ಆಗಲಿಲ್ಲ. ಒಂದು ಅಪರ್ಚುನಿಟಿ ಅಲ್ಲಿ ಹೋಯ್ತು, ಪಾಕಿಸ್ತಾನ್ಗೆ ಪಾಠ ಕಲಿಸ್ತಕ್ಕಂಥ ಒಂದು ಚಾನ್ಸ್ ಅವಾಗಿತ್ತು. ಆಮೇಲೆ IC-814 ಹೈಜಾಕ್ ಆಯಿತು. ಅದ್ರದ್ದು ಪ್ಯಾಸೆಂಜರ್ಸ್ ರಿಲೀಸ್ ಮಾಡ್ಬೇಕಂತಂದ್ರೆ ನಾವು ದೊಡ್ಡ ಮೌಲಾನಾ ಮಸೂದ್ ಅಜರ್ನ ಬಿಟ್ಕೊಟ್ಟಿವಿ. ಸೊ ಇವೆಲ್ಲ ಏನಪ್ಪ ಅಂದ್ರೆ ನಾವು ಹಿಸ್ಟೋರಿಕಲಿ ಆದಂಥ ಫೇಲ್ಯೂರ್ಸ್ ಅಂತಲ್ಲ, ಸಮ್ವೇರ್ ಒಂದು ನಮ್ಮ ಇದರಲ್ಲಿ ಇನ್ನೂ ಒಂದು ನಿಮ್ಗೆ ಅವಕಾಶ ಸಿಕ್ಕಾಗ ಯಾಕೆ ಬಿಡ್ತೀರಿ ಅಂತ. ವೆನ್ ದ ಬರ್ಡ್ ಇಸ್ ಇನ್ ಯುವರ್ ಹ್ಯಾಂಡ್, ಬರ್ಡ್ ಇನ್ ಹ್ಯಾಂಡ್ ಈಸ್ ವರ್ತ್ 2 in bushes ಅಂತ ಹೇಳ್ತಾರೆ. ಅಲ್ಲ, ನೀವೆಲ್ಲ ಇದ್ದ ಸಂದರ್ಭದಲ್ಲಿ ನಾನು ಹೇಳೋದು ಈ ಥರ ಸಾಕಷ್ಟು ಬಾರಿ ಆಗಿರುತ್ತೆ, ಕದನ ವಿರಾಮ ಘೋಷಣೆ ಆಗಿರುತ್ತೆ, ಫೈರಿಂಗ್ ಮಾಡಬಾರ್ದು ಅಂತ ಆಗಿರುತ್ತೆ, ಮಾತುಕತೆ ಆಗಿರುತ್ತೆ, ಆದ್ರೂ ಆ ಕಡೆಯಿಂದ ಆಗುತ್ತೆ. ಅವಾಗೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಿದ್ರಿ ನೀವು? ನೋಡ್ರಿ, ಈಗ ಸೀಸ್ ಫೈರ್ ಅಂತ ಕೂಡ ಆಫಿಷಿಯಲಿ ಏನಪ್ಪ ಅಂದ್ರೆ ವಿ ಆರ್ ಸಪೋಸ್ ಟು ಟೆಲ್ ನೋ ಪ್ರೊವೊಕೇಟಿವ್ ಫೈರಿಂಗ್, ಸೀಸ್ ಫೈರ್ ಡಿಕ್ಲೇರ್ ಆಗಿದೆ ಅಂತ ತಿಳ್ಕೊಂಡು. ಬಟ್ ಆ ಟೈಮ್ದಲ್ಲಿ ಪ್ರೊವೊಕೇಟಿವ್ ಫೈರಿಂಗ್ ಅಪೋಸಿಟ್ ಸೈಡ್ದಿಂದ ಬಂದಾಗ ನೀವು ಸೆಲ್ಫ್ ಪ್ರೊಟೆಕ್ಷನ್ಗಂತೂ ರಿಟರ್ನ್ ಮಾಡ್ಬೇಕಲ್ಲ. ಈಗ ವೈಲೆಟ್ ಸೀಸ್ ಫೈರ್ ಮಾಡಿದ್ದು ಯಾರು? ಅವರು. ಸೊ ಇದು ಏನಪ್ಪ ಅಂದ್ರೆ ಸೀಸ್ ಫೈರ್ ಬ್ರೇಕ್ ಮಾಡಿದ್ದು ಯಾರು? ಅವರು. ಸೀಸ್ ಫೈರ್ ಒಪ್ಕೊಂಡದ್ದು ಯಾರು? ಇಬ್ಬರು. ಅಲ್ಲ, ಈಗ ಅವ್ರು ಕದನ ವಿರಾಮ ಉಲ್ಲಂಘನೆ ಆದಮೇಲೂ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ಜಸ್ಟ್ ಅದನ್ನ ತಡೀತಾ ಇರೋದು, ಸುಮ್ಮನೆ 2 ಗುಂಡು ಹಾರಿಸ್ತಾ ಇರೋದು, ಈ ರೀತಿ ಮಾಡ್ಕೊಳ್ತಾರೆ ಇದ್ರು. ಅವ್ರು 2 ಗುಂಡು ಹಾರಿಸಿದ್ರೆ ನೀವು 4 ಗುಂಡು ಹಾರಿಸ್ರಿ ಅಂದ್ರೆ ಸ್ಟಾರ್ಟ್ ಆಯ್ತಂತ ನಂಗೆ. ಈಗ ಸೀಸ್ ಫೈರ್ ಅಂದ್ರೆ 1 ಬುಲೆಟ್ ಫೈರ್ ಆಗಬಾರ್ದು. ಈಗ ನೀವು 2 ಮಾಡಿದ್ರಿ, ನಾವು 3 ಮಾಡಿದ್ವಿ, ಕೌಂಟಿಂಗ್ ಆಗೋದಿಲ್ಲ ಅಲ್ಲಿ. ನೀವು ಸ್ಟಾರ್ಟ್ ಮಾಡಿದ್ರೆ ನಾವು ರಿಟರ್ನ್ ಮಾಡಿದ್ವಿ. ಅಂದ್ರೆ ರಿಟರ್ನ್ ಅಂದ್ರೆ ಯಾವ ತರ ರಿಟರ್ನ್ ಮಾಡ್ಬೇಕು ಆ ತರ ರಿಟರ್ನ್ ಮಾಡಿದ್ವಿ. ಇದು ಏನಂತಂದ್ರೆ ಇದು ಇತ್ತೀಚೆಗೆ ಏನಾಗ್ಬಿಟ್ಟದಂದ್ರೆ ಬರೀ ಸನ್ನಿ ಡಿಯಲ್ ಹೊಡೆದಂಗೆ ಫಿಲ್ಮಿ ಡೈಲಾಗ ಹೊಡೆದಾಗಿದೆ. ಮಿಟ್ಟಿಮೆ ಮಿಲಾದಂಗೆ, ಚುನ್ಚುನ್ಕೆ ಮಾರಂಗೆ. ಈಗ ದೊಡ್ಡ ಒಂದು ಅವಕಾಶ ಇತ್ತು. ಈಗ ಮಾರಂಗಿ ಅಂತ ಹೇಳ್ತಾರೆ, ಮಾರದಿ ಅಂತ ಬರ್ತಾ ಇಲ್ಲ. ಈಗ ಅರ್ಣಬ್ ಗೋಸ್ವಾಮಿ ಅದೆಲ್ಲ ರಿಪಬ್ಲಿಕ್ದಲ್ಲಿ ಇವತ್ತಿನ ದಿವಸ ಹೋಗಿ ಲಾಹೋರ್ದಾಗ ಕುಂತ ನ್ಯೂಸ್ ಅವರ ಡಿಬೇಟ್ ಮಾಡೋರಿದ್ದ. ಆ ಲೆವೆಲ್ಗೆ ಏನಪ್ಪ ನ್ಯೂಸ್ ತಗೊಂಡೋಗ್ಬಿಟ್ಟಿದ್ದಾರೆ. ಈ 2 ದೇಶಗಳ ನಡುವೆ ಸಂಧಾನ ಆಗಿದೆ, ಒಪ್ಕೊಂಡಿದ್ದಾರೆ ಅಂತೇಳಿ ಒಂದು ರಾಷ್ಟ್ರ ಟ್ವೀಟ್ ಮಾಡಿದೆ ಅಮೆರಿಕ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೆ ರಾತ್ರಿ ದಾಳಿ ಮಾಡಿದೆ. ಕೆಲವೊಂದ್ಸರಿ ಅಪ್ರಚೋದಿತವಾಗಿ ನೀವು ಹೇಳ್ದಂಗೆ ಏರ್ ಸ್ಟ್ರೈಕ್ ಮಾಡಿಲ್ಲ, ಇದ್ರಲ್ಲಿ ಬಂದಿಲ್ಲ, ಗುಂಡಿನ ದಾಳಿ ಅಂತೂ ಮಾಡ್ತಾ ಇದೆ, ಅವಾಗ ಹೊಡಿತಾ ಇದೆ. ಸೊ ಇಂಥ ಟೈಮ್ನಲ್ಲಿ ಭಾರತಕ್ಕೆ ಇರುವಂಥ ಅವಕಾಶಗಳೇನು ಸರ್ ಮಿಲಿಟರಿ ದೃಷ್ಟಿಯಿಂದ ನೋಡಿದಾಗ? ಹೇಗೆ ನೋಡಬೇಕು ಅದನ್ನು? ಅಂದರೆ ಇದನ್ನು ಡಿಪ್ಲೊಮ್ಯಾಟಿಕಲಿ ಏನು ತಗೋವಾಗ ಹೆಂಗೆ ವಿ ಶುಡ್ ಟೇಕ್ ಇಟ್ ಫಾರ್ವರ್ಡ್ ಅಂದರೆ, ನೋಡ್ರಿ, ನೀವು ಮೀಡಿಯೇಟ್ ಮಾಡಿದಂಥ ಸೀಸ್ ಫೈರ್ ಪಾಕಿಸ್ತಾನ ವೈಲೇಟ್ ಮಾಡಿದೆ ಅಂತ ಮೊದಲು ಹೇಳ್ಬೇಕು. ಇದರಲ್ಲಿ ಕ್ಲೇಮ್ಸ್ ಕೌಂಟರ್ ಕ್ಲೇಮ್ಸ್ ಇರ್ತವೆ, ಸುಳ್ಳು ಸಾಕಷ್ಟು ಇರ್ತದೆ. ಇಲ್ಲ ನಾವೇನು ಮಾಡಿಲ್ಲ ಅಂತ ಹೇಳ್ತಾರೆ. ಈಗ ಅಕೌಂಟ್ ಮಾಡ್ಕೊಂತ ಕುಂದ್ರಕ್ಕಾಗೋದಿಲ್ಲ, ಯಾರು ವೈಲೇಟ್ ಮಾಡಿದ್ರೆ ಯಾರು ಬಿಟ್ಟರೆ 2 and 4 ಮತ್ತೆ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾರ್ಟ್ ಆಯ್ತು. ನೀವು ಜಾಸ್ತಿ ಎಸ್ಕಲೇಟ್ ಮಾಡಿದ್ರೆ, ನೀವು ಕಡಿಮೆ ಎಸ್ಕಲೇಟ್ ಮಾಡಿದ್ರೆ ಅಂತ ಕೊಂದು ಅದು ತಕಡಿಲೆ ತಗೋಕ್ಕಾಗೋದಿಲ್ಲ. ಬಟ್ ಏನಂತಂದ್ರೆ ಇಟ್ ಈಸ್ ಒನ್ ಆಫ್ ದ ಈ ದೊಡ್ಡ ಲೀಡರ್ಶಿಪ್ಪು ಏನಪ್ಪ ಅಂದ್ರೆ ಸ್ಯಾಮ್ ಅಂಕಲ್ ದೊಡ್ಡ ಅಣ್ಣ ಹೇಳಿದ ಮಾತಿಗೆ ಬೆಲೆ ಎಲ್ಲಿ ಉಳಿತು? ಕೇವಲ 3 ತಾಸಿನಲ್ಲಿ ಇವು ಚೈನೀಸ್ ಮಾಲ್ ಆದಂಗೆ ಆಯ್ತದ. ಅವ್ರ ಹತ್ರ ಏನಿಲ್ಲ ಅಂದ್ರೂ ಆ ಥರ ಫೈಟ್ ಮಾಡ್ತಿದಾರಲ್ಲ ಅಂತ ಹೇಳಿ ಸರ್. ಈಗ ಇಲ್ಲಿ ಭಾರತ ಒಂದು ಸೆಕೆಂಡ್, ಅಮೆರಿಕದ ಮಾತಿಗೆ ಪಾಕಿಸ್ತಾನನೇ ಗೌರವ ಕೊಟ್ಟಿಲ್ಲ ಅನ್ನೋದು ದಟ್ ಇಸ್ ವಾಟ್ ಈಗ ಇಟ್ ಅಪಿಯರ್ಸ್. ನಿನ್ನೆ ಎಲ್ಲ ನಮ್ಮ ಏರಿಯಾದಲ್ಲಿ ಟೆರರ್ ಅಟ್ಯಾಕ್ ಆಗಿದೆ, ಶ್ರೀನಗರದಲ್ಲಿ ಬ್ಲಾಸ್ಟ್ ಆಗಿದೆ. ಇದೆಲ್ಲ ಆಗ್ಬೇಕಂತಂದ್ರೆ ಸೇಮ್ ಅದು ಇಸ್ರೇಲ್ ಹೆಂಗ್ ನಿರ್ಧಾರ ತಗೊಳ್ತಲ್ಲ, ಅಮೆರಿಕ ಹೇಳುವಾಗ ಇಸ್ರೇಲ್ ಅದನ್ನೇ ಹೇಳಿತ್ತು, ನೀವು ನಮ್ಮ ತಂಟೆಗೆ ಬರಬೇಡಿದ. ಈಗ ಪಾಕಿಸ್ತಾನ ಅಮೆರಿಕ ಹಂಗೆ ಹೇಳ್ದಂಗೆ ಇದೆ ಅಲ್ವಾ? ಇಸ್ರೇಲ್ ಅಧ್ಯಕ್ಷರು ಹೇಳಿದ್ರು ಅದೇ, ಅಮೆರಿಕ ಹೇಳುವಾಗ ನಮ್ಮ ರಾಷ್ಟ್ರ ವಿಚಾರ ಅಂತ ಬಂದಾಗ, ಸ್ವಾಭಿಮಾನದ ವಿಚಾರ ಅಂತ ಬಂದಾಗ ನೀವು ಬರಲೇಬೇಡಿ ಅಂತ ಖಡಾಖಂಡಿತವಾಗಿ ಹೇಳಿದರು. ಬಟ್ ಈಗ ಒಂದು ವೇಳೆ ಮೋದಿ ಅವರು ಇದೇ ವಿರಾಮವನ್ನು ಕಂಟಿನ್ಯೂ ಮಾಡಿದ್ದೇ ಆದಲ್ಲಿ ಸಹಜವಾಗಿ ನಮ್ಮ ಸೈನಿಕರು ಆಗಿರ್ಬೋದು, ನಮ್ಮ ರಾಷ್ಟ್ರದ ಜನರಿಗೆ ಒಂಥರ ಕಾನ್ಫಿಡೆಂಟೇ ಇರೋದಿಲ್ಲ, ಆ ರೀತಿಯ ಫೀಲ್ ಆಗತ್ತಲ್ವ? ಈಗ ಎಲ್ಲರದು ಏನಂತಂದ್ರೆ ಕ್ವಶನ್ ಮಾಡೋದು ಇದೆ. ಏನಂತಂದ್ರೆ ಈ ಜನರಿಗೆ ಏನಾಗ್ಬಿಟ್ಟದ ರೀ, ಯುದ್ಧ ಅಂದ್ರೆ ಒಂದು ದೊಡ್ಡ ಮ್ಯಾಚು, ಥ್ರಿಲ್ಲಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟದ. ಈಗ ಥ್ರಿಲ್ಲಿಂಗ್ ಫ್ಯಾಕ್ಟರ್ ಈಗ ದೋ ಮುರ್ಗಾ ಕೋ ಲಡಾವ್ ವಾ ವಾ ಬೋಲ್ತಾರೆ, ದೋ ಬಾಕ್ಸರ್ ಕೋ ಲಡಾವ್ ವಾ ವಾ ಬೋಲ್ತಾರೆ. ಬುಲ್ ಫೈಟ್ ಏನಂತಂದ್ರೆ ಫೈಟ್ ಮಾಡೋದು 2, ಮಜಾ ತಗೊಳ್ಳೋದು ಸಾಕಷ್ಟು ಜನ. ಈ ದೃಷ್ಟಿಯಲ್ಲಿ ನೋಡಿದ್ರೆ ಯುದ್ಧ ಅಂದ್ರೆ ಇಟ್ ಇಸ್ ನಾಟ್ ಎ
ಗುಡ್ ಥಿಂಗ್. ಯಾಕಂದ್ರೆ ಎಕನಾಮಿಕಲಿ ಅವ್ರಿಗೆ ಡಿಸ್ಟ್ರಾಯ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗ್ತಾರೆ ಅಂದ್ರೆ ನಾವು ಕೂಡ ಆಗ್ತೀವಿ. ಈಗ ಆಲ್ರೆಡಿ 8 ಬಿಲಿಯನ್ ಎಸ್ಟಿಮೇಟೆಡ್ ಏನಂತಂದ್ರೆ ನಮ್ಮದು ಖರ್ಚು ಆಗಿಬಿಟ್ಟಿದೆ ಈಗ ಆಲ್ರೆಡಿ. ಇಷ್ಟಕ್ಕೇನೆ 4 to ಕೆಲವರು 4 ಅಂತಾರೆ, ಕೆಲವರು 8 ಅಂತಾರೆ. ಇಟ್ ಆಲ್ ಡಿಪೆಂಡ್ಸ್. ಇಟ್ ಸುಮ್ಮನೆ ಅಂದ್ರೆ ಯುದ್ಧ ಅಂದ್ರೆ ಇಟ್ ಕಾಸ್ಟ್ಸ್ ಅಂತ. ಇಂಥ ಟೈಮ್ನಲ್ಲಿ ಸರ್ ಸೈನ್ಯ ಒಂದು ಹಂತಕ್ಕೆ, ನೀವು ಹೇಳ್ದಂಗೆ ಆರ್ಥಿಕ ಸಮಸ್ಯೆ ಇದೆಲ್ಲವೂ ಆಗತ್ತೆ, ಪ್ರಶ್ನೆ ಬೇರೆ. ಸೈನ್ಯ ಒಂದು ಹಂತಕ್ಕೆ ಸಿದ್ಧವಾಗಿ ತಕ್ಕ ಉತ್ತರ ಕೊಡಬೇಕು ಪಾಕಿಸ್ತಾನ ಅಂತ ಕೇಳಿ ರೆಡಿಯಾಗಿ ಏನೇನು ಶುರು ಮಾಡಿದೆ, ಅಷ್ಟೊತ್ತಿಗೆ ನಿಲ್ಲಿಸಿ ಅಂದಾಗ ಸೈನಿಕರಲ್ಲಿ ಅಷ್ಟು ಉತ್ಸಾಹದಲ್ಲಿ ಹೋಗಿರೋರು ಅವರಿಗೆ ಯಾವ ರೀತಿಯಲ್ಲಿ ಫೀಲ್ ಆಗ್ಬೋದು ತಕ್ಷಣಕ್ಕೆ ಸರ್? ಅಲ್ಲ, ಫೀಲ್ ಅಂತಂದ್ರೆ ನೋಡ್ರಿ, ಈಗ ಸೈನಿಕರು ಏನು ಮಾಡ್ತಾರೆ, ಇದೇನಪ್ಪ ಅಂದ್ರೆ ನಮ್ಮ ಸೈನ್ಯ ಇರೋದು ಏನಂತಂದ್ರೆ ಪೊಲಿಟಿಕಲ್ ವಿಲ್ ಯಾವ್ದು ಇರ್ತದೆ ಅದನ್ನು ಫುಲ್ಫಿಲ್ ಮಾಡೋಕೆ ನಾವು ಇರ್ತೀವಿ. ನಮ್ಮ ಓನ್ ಏನಪ್ಪ ಇನಿಷಿಯೇಟಿವ್ದಿಂದ ನಾವು ಏನು ಮಾಡೋಕ್ಕಾಗೋದಿಲ್ಲ. ಇದು ಪೊಲಿಟಿಕಲ್ ವಿಲ್ ಇರಬೇಕು, ನ್ಯಾಷನಲ್ ವಿಲ್ ಇರಬೇಕು. ಅವ್ರು ಏನು ಸ್ಪೆಸಿಫಿಕ್ ಆಗಿ ಏಮ್ ಅಂತ ಗುರಿ ಕೊಟ್ಟಿರ್ತಾರೆ ಅದನ್ನು ಗುರಿ ಫುಲ್ಫಿಲ್ ಮಾಡೋದಕ್ಕೆ ಡಿಫೆನ್ಸ್ ಫೋರ್ಸಸ್ ಇರ್ತವೆ. ಬಟ್ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ವಿ ಅಂತೆಲ್ಲ ಹೇಳ್ತಾ ಇದ್ರು. ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ವಿ ಅಂತಂದ್ರೆ ಅದು ಸುಮ್ಮನೆ ಮತ್ತೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ಇಷ್ಟು ಮೀಟಿಂಗ್ಸ್ ಯಾಕೆ ಮಾಡಾಕತ್ರಿ? ನೀವು ಕರಲೇಬಾರ್ದಾಗಿತ್ತು. ಮತ್ತೆ ಯಾವ್ದ್ರಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟರಾಗಿದ್ರಿ? ಸೊ ನೈಟು ಯಾರು ಹೇಳ್ತಾರೆ, ನಮ್ಮ ವಿದೇಶಾಂಗ ಸಚಿವರು ಯಾರೋ ಪ್ರೆಸ್ ಮೀಟ್ ಮಾಡ್ತಾರೆ ನೈಟೇ, ರಾತ್ರಿನೇ. ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ಪ್ರತಿಕಾರ ತೀರಿಸ್ಕೊಳ್ಳೋದು ಎಲ್ಲಿದೆ ಪ್ರತಿಕಾರ ಇದು? ಇಲ್ಲ, ಫ್ರೀ ಹ್ಯಾಂಡ್ ಕೊಡೋದು ನಾ ಹೇಳ್ತನಲ್ಲ, ಇತ್ತೀಚೆಗೆ ಏನಪ್ಪ ಅಂದ್ರೆ ಈ ಫಿಲ್ಮ್ದಾಗ ಸನ್ನಿ ಡಿಯೋಲ್ ಡೈಲಾಗ್ ಹೊಡಿತಾನಲ್ಲ, ಅದೇ ಥರ ಡೈಲಾಗ್ಸ್ಗಳೇ ಫುಲ್ ಔಟ್ ಆಗ್ತಾ ಇದೆ. ಭಾಳ ಮೆಚುರಿಟಿಯಿಂದ ಇದನ್ನು ಹ್ಯಾಂಡಲ್ ಮಾಡ್ಬೇಕು ಈ ಸಿಚುವೇಶನ್. ಈಗ ಏನಂತಂದ್ರೆ ಇದು ಏನಂತಂದರೆ ಒಂದು ಪ್ರಾಪರ್ ಏನಂತಂದ್ರೆ ನಿಮ್ಮ ಪಾಕಿಸ್ತಾನ ಮಿಲಿಟರಿ ಪ್ಯಾರಿಟಿ ಅಂತೂ ಇಲ್ಲ, ಬಟ್ ಅವ್ರದ್ದು ಒಂದು ನ್ಯೂಸೆನ್ಸ್ ವ್ಯಾಲ್ಯೂ ಎರಡಿದೆ. ಒಂದು ಟೆರರಿಸಮ್ ಇದೆ, ಇನ್ನೊಂದು ನ್ಯೂಕ್ಲಿಯರ್ ಇದೆ. ಇವೆರಡರ ಬಗ್ಗೆ ನೀವು ಏನಂತಂದರೆ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡಿ ಒಂದು ಏನಪ್ಪ ಅಂತಂದ್ರೆ ಒಂದು ಸೀಸ್ ಫೈರ್ ಕಂಡೀಷನ್ಸ್ ಹಾಕಬೇಕು. ಈಗ ನೋಡಿ, ಒಂದು ಮಿಸೈಲ್ ಫತೆ ಅಂತ ಒಂದು ಮಿಸೈಲ್ ಡೈಲಿಗೆ ಹೆಡ್ ಆಗಿತ್ತು, ಡೈಲಿಗೆ ಏಮ್ ಆಗಿತ್ತು. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬೆಳೆಸಿದ್ದ ಸಿರ್ಸಾದಲ್ಲಿ ಬೆಳೆಸಿದ್ದಾರೆ. ಅದರಲ್ಲಿ ಮಿಸೈಲ್ ಏರ್ದಲ್ಲಿದ್ದಾಗ ಅದರಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಇದೆ, ಏನು ಕನ್ವೆನ್ಷನಲ್ ವಾರ್ ಹೆಡ್ ಇದೆ, ಯಾರಿಗೆ ಗೊತ್ತು? ಇವ್ರ ಕೈಯಲ್ಲಿ ಈಗ ಏನಾಗ್ಬಿಟ್ಟದಂದ್ರೆ ಈಗ ಇನ್ನೊಂದು ಸೋಷಿಯಲ್ ಮೀಡಿಯಾದಿಂದ ಅಲ್ಲಿ ಯುದ್ಧದಲ್ಲಿ ಆಗೋದಕ್ಕೇನೋ ಡಬಲ್ ಇಲ್ಲೇ ಆಗಕತ್ತದ. ಅಲ್ಲಿ ಸರ್ಟನ್ ಕೈಂಡ್ ಆಫ್ ಇಮ್ಮೆಚೂರ್ ಸ್ಟೇಟ್ಮೆಂಟು, ಇಮ್ಮೆಚೂರ್ ಇಮೋಜಿ, ಮನುಷ್ಯರು ನೋಡಿದ ಕೂಡ ಸಿಟ್ಟು ಆಕ್ರೋಶ ಬರಂಗೆ ಆಗ್ತದೆ. ಮಾಡೋದು 10%, ಬ್ಲೋಕ್ ಮಾಡೋದು 50%. ಒಂಥರ ಏನಂತಂದ್ರೆ ಇದನ್ನೂ ಒಂದು ಮಾನಸಿಕ ಇದ್ರವಾಗಿ ಎಫೆಕ್ಟ್ ಆಗ್ತದೆ. ಎಲ್ಲ ಪಬ್ಲಿಕ್ ಅವರು ನೋಡ್ತಾರೆ, ನಾವು ನೋಡ್ತೀವಿ. ಬೇರೆ ಬೇರೆ ಯಾವುದೋ ದೇಶದ ಈಗ ಇನ್ಫ್ಲುಯೆನ್ಷಿಯಲ್ ಫ್ಯಾಕ್ಟರ್ ಏನಿದೆಯಲ್ಲ ಸತ್ಯದಿಂದ ಭಾಳ ದೂರ ಇದೆ ಅದು. ಅಲ್ಲ, ಕೆಲವರು ಹೇಳ್ತಾ ಇದ್ರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಫೇಸ್ಬುಕ್ ವಾಟ್ಸಪ್ ಏನಾದ್ರು ಇದ್ದಿದ್ರೆ ಎಲ್ಲರೂ ಮನೆಯಿಂದನೇ ಹೋರಾಟ ಮಾಡ್ತಿದ್ರು, ಅವ್ರು ಮನೇಲಿ ಕೂತ್ಕೊಂಡೆ ಫೇಸ್ಬುಕ್ ಅಲ್ಲಿ. ಈಗಲೂ ನಾ ಹೇಳ್ತೀನಿ, ಈಗ ಏನಪ್ಪ ಪ್ರಧಾನಿ ಮೋದಿ ಅವರಿಗೆ ಕಾಲ್ ಕೊಟ್ರಂತಿಕ್ಕೋ, ನನಗೊಂದು 10 ಲಕ್ಷ ಏನಪ್ಪ ಅಂದ್ರೆ ಟ್ರೂಪ್ಸ್ ಏನಪ್ಪ ಅಂದ್ರೆ ವಾಲಂಟಿಯರ್ಸ್ ಬೇಕಾಗ್ಯಾರ, ಬಾರ್ಡರ್ಗೆ ಬನ್ನಿ ಅಂತ ಒಂದು ಕಾಲ್ ಕೊಡ್ಲಿ, 10 ಲಕ್ಷ ಯಾರಾದ್ರೂ ತಮ್ಮ ಕುರ್ಸಿಯಿಂದ 2 ನಿಮಿಷದಾಗ ಎದ್ದು ನಿಂತರಂದ್ರೆ ಅದೇ ಒಂದು ನಾ ಅಚೀವ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಮಾತಾಡೋದು ಬೇರೆ. ಆ ವಿಚಾರ ಬಂದ ಮೊದಲ ಸ್ಥಾನದಲ್ಲಿ ಜಮೀರ್ ಅವರು ಇರ್ತಾರೆ. ಜಮೀರ್ ಅವ್ರದ್ದು ನೆಕ್ಸ್ಟ್ ಗೊತ್ತಾಗಿದೆ ಏನು ಹೇಳಿದ್ದಾರೆ ಅಂತ ಹೇಳಿ. ವೆರಿ ನೆಕ್ಸ್ಟ್ ಡೇನೇ ಅಂತ ನಾನು ಹೋಗ್ತೀನಿ ಅಂತ ಹೇಳಿಲ್ಲ, ಮೋದಿ ಅವರು ಕರೆದ್ರೆ ಅವಕಾಶ ಕೊಟ್ಟರೆ ಹೇಳಿ. ಅಂದರೆ ಪೊಲಿಟಿಕಲ್ ಬೇರೆ ವೆಂಚನ್ ಬೇರೆ ಅವ್ರದ್ದೆಲ್ಲವೂ ಕೂಡ ಇಡೀ ದೇಶ ನೋಡೋದೇ ಒಂದು ರೀತಿಯಲ್ಲಿ ಜನಸಾಮಾನ್ಯರು ನೋಡೋದೇ ಬೇರೆ. ಸರ್ ಹೇಳ್ದಾಗೆ ಜನರಿಗೂ ಫೇಸ್ಬುಕ್ನಲ್ಲಿ ಇದರಲ್ಲಿ ಇದಾಗ್ಬಿಟ್ಟಿದೆ. ವಾರ್ ಅಂದರೆ ವಿಡಿಯೋ ಗೇಮ್ ಥರ ಅಂತ ಹೇಳಿ ಒಂದು ಫೀಲ್ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಆಗಲ್ಲ. ವಾರದ್ರಲ್ಲಿ ಆ ಸೈನಿಕರ ಫ್ಯಾಮಿಲಿಗಳಿಗೆ ಎಷ್ಟು ಆತಂಕ ಇರ್ಬೋದು ಯೋಚನೆ ಮಾಡಿ. ಫ್ಯಾಮಿಲಿ ಈಗ ಸೋಲ್ಜರ್ಸ್ ಫ್ಯಾಮಿಲಿ ಏನು ಬಾರ್ಡರ್ದಲ್ಲಿ ಇದ್ದಾರಲ್ಲ, ಅವರು ರಾತ್ರಿಗೆ ಶಾಂತ ರೀತಿಯಿಂದ ಮಲಗ್ತಿದ್ದಾರೆ. ಒಂದೊಂದು ಡ್ರೋನ್ ತಿರುಗಾಡ್ತಿತ್ತು ಅನ್ನೋರು ಅವರು ಏನಂತಂದ್ರೆ ಚಿಂತೆಗಳು ಎಷ್ಟು. ಇಲ್ಲಿಯೂ ಮುರುಘಾ ಲಡಾಯಿ ಮೇ ಮಜಾ ಬಹುತ್ ಮಿಲ್ ರहा है. ನಿಮ್ಮ ಫ್ಯಾಮಿಲಿ ಎಷ್ಟು ಫೀಲ್ ಆಗ್ತಿತ್ತು ಸರ್ ನೀವು ಗಡಿಯಲ್ಲಿದ್ದಾಗ? ನಿಮ್ಗೆ ಎಷ್ಟು ಆತಂಕದಿಂದ ಫೋನ್ ಮಾಡ್ತಿದ್ರು? ಏನು ನೀವು ಕಾಂಟ್ಯಾಕ್ಟ್ ಎಲ್ಲ ಹೇಗೆ ಮಾಡ್ತಿದ್ರು? ಎಸ್ ಅಲ್ಲೆಲ್ಲ ಟೆನ್ಷನ್ ಇದ್ದಾಗ ಹಮೇಶಾ ಫೋನ್ಗಳು ಬರ್ತಿದ್ವು. ಅಂದ್ರೆ ಫೋನ್ ಸ್ಟಾರ್ಟ್ ಆದ್ರೆ 2010ದಿಂದ ಇವೆಲ್ಲ ವಾಟ್ಸಪ್ ಇವೆಲ್ಲ ಶುರುವಾಗಿದೆ. ಅದಕ್ಕಿಂತ ಮೊದಲು ಫೋನೇ ಇದ್ದಿದ್ದಿಲ್ಲ. ನಾವು ಶ್ರೀಲಂಕಾದಲ್ಲಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ನಾನಿದ್ದೆ. ನಾನು ಅವಾಗ ಹೆಂಗಿತ್ತು ಅಂದ್ರೆ ಫೋನ್ ಬರ್ಲಿಲ್ಲ ಅಂದ್ರೆ ಸೇಫ್ ಆಗಿದ್ದಾರೆ ಅಂತ ಅರ್ಥ. ಒಂದ್ ವೇಳೆ ಫೋನ್ ಏನೋ ಆಗಿದೆ ಅನ್ನೋ ತರ ಅಲ್ವಾ? ಆ ಟೈಮ್ ಏನಂತಂದ್ರೆ ನಿಮ್ಮ ಮನೆ ಮುಂದೆ ಆಂಬುಲೆನ್ಸ್ಗೆ ಬಂದು ನಿಂತಂದ್ರೆ ಜೀವ ಡಬ್ ಅಂತಿತ್ತು. ಒಂದು ಮಿಲಿಟರಿ ಕಾಲನಿಯಲ್ಲಿ ಶ್ರೀಲಂಕಾದಿಂದ ಬಾಡಿ ಬ್ಯಾಗ್ಸ್ ಏನು ಬರ್ತಿದ್ವಲ್ಲ, ಆಂಬುಲೆನ್ಸ್ ಸ್ಯಾರನ್ ನೋಡ್ಕೊಂತ ಬರ್ತಿತ್ತು. 50 ಮನೆಗಳಿದೆ.
ಯಾರ ಮನೆ ಎಲ್ಲರ ಆತಂಕ ಇದೆ. ಯಾರ ಮನೆ ಮುಂದೆ ಹೋಗಿ ಇದು ಆಂಬುಲೆನ್ಸ್ ನಿಲ್ತದೆ ಅಂದ್ರೆ ಅದ್ರೊಳಗೆ ಡೆಡ್ ಬಾಡಿ ಇದೆ ಅಂತ ಅರ್ಥ. ಅವ್ರ ಮನೆಯವರು ಇದ್ದಾರೆ ಅಂತ. ಸೊ ಆ ಥರ ಒಂದು ಟೆನ್ಷನ್ ಇದು ಇರ್ತದೆ. ಆಮೇಲೆ ಇದು ವಾರ್ಲೈಕ್ ಸಿಚುವೇಶನ್ ಆ ಟೈಮ್ನಲ್ಲಿ ನನ್ನಂತೂ ಮದುವೆ ಆಗಿದ್ದಲ್ಲ ಬಿಡು, ಅಲ್ಲಿದ್ದಾಗ ಎಂಗೇಜ್ಮೆಂಟ್ ಅದು ಮಾಡಕ್ಕೆ ಬಂದ್ರೆ ಇಲ್ಲ ನಮ್ಮದೇ ಪ್ರಾಣದ ಶ್ಯೂರಿಟಿ ಇಲ್ಲ. ಅಲ್ಲಿಂದ ಹೊರಗೆ ಬಂದ ನಂತರ ಮುಂದಿನ ಮಾತುಕತೆ ಅದ್ರ ಮೇಲೆ ಅಂತಕೊಂಡು ಕನ್ನೆ ನೋಡಿ ಹೋಗಿ ನಾನು ಮದುವೆ ಶ್ರೀಲಂಕಾದಿಂದ ವಾಪಸ್ ಬಂದ ನಂತರ ಮಾಡಿ. ಎಷ್ಟು ಗ್ಯಾಪ್ ಆಗಿತ್ತು ಸರ್? 2 ವರ್ಷ ಜಸ್ಟ್ ಮಾತುಕತೆ ಅಷ್ಟೇ. ಹಾಗಿರ್ಬೇಕಾಗತ್ತೆ. ಜನರಿಗೆ ನಮಗೆ ಅನ್ಸುತ್ತೆ ಇಲ್ಲಿ ಹೊಡೆದ್ಬಿಡಿ, ಗುಂಡು ಹೊಡೆದ್ಬಿಡಿ, ವೆಪನ್ಸ್ ಇದೆ ಅಂತ ಹೇಳುವಂಥ ಭಾವನೆ ಬರುತ್ತೆ. ಅದೇ ಎರಡೂ ರೀತಿಯಲ್ಲಿ ಯೋಚನೆ ಮಾಡ್ಬೇಕಂತ ಸಂದರ್ಭ ಅಂತ ಹೇಳಿದ್ದು ಅದಕ್ಕೇನೆ. ದೇಶದ ಹಿತದೃಷ್ಟಿಯಿಂದ ಪಬ್ಲಿಕಲ್ಲಿ ಯುನಿಟಿ ಬೇಕು. ಏನಂತಂದ್ರೆ ಇಲ್ಲಿ ಎಷ್ಟು ಯುನಿಟಿ, ಎಷ್ಟು ಮೊರಾಲ್ ಬೂಸ್ಟಿಂಗ್ ಇರ್ತದೆ ಅಂದ್ರೆ ಅಷ್ಟೇ ಸೈನಿಕರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತದೆ. ಬಟ್ ಲಾಸ್ಟ್ ಟೈಮ್ ಪಹಲ್ಗಾಮ್, ಪುಲ್ವಾಮಾ ಮತ್ತು ಇದರಲ್ಲಿ ಬೇಸಿಕ್ ಡಿಫ್ರೆನ್ಸ್ ಏನಿದೆ ಅಂದರೆ ಇಲ್ಲಿ ವಿತಿನ್ ದ ಯುನೈಟ್ ಆಗ್ತಾ ಇದೆ, ಡಿಸ್ಯುನೈಟ್ ಆಗ್ತಾ ಇದೆ. ಒಬ್ರಿಗೊಬ್ರು ಟ್ರೋಲ್ ಮಾಡೋದು. ಮತ್ತು ನೀವು ಪಾಕಿಸ್ತಾನ ಪಕ್ಕದಲ್ಲಿ ಕುಂತವನು ಇಫ್ ಇಟ್ ಡಸಂಟ್ ಲೈಕ್ ಯುವರ್ ಐಡಿಯಾ ಪಾಕಿಸ್ತಾನಕ್ಕೆ ಜಾಸ್ತಿ ಇವ್ರಿಗೆ ಹೇಟ್ ಮಾಡೋಕ್ಕೆ ಶುರು ಮಾಡೋದು. ಇದೊಂದು ರಿಯಾಲಿಟಿ ಇದೆ ಇದು. ಹೌದು ಸರ್. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೇನೆಗೆ ಯಾವ ರೀತಿಯಾಗಿ ಸಪೋರ್ಟ್ ಇತ್ತು ಅಂದರೆ ಮೀಡಿಯಾದವರು, ಪೊಲಿಟಿಕಲ್ ಲೀಡರ್ಸು, ಏನು ಬೇಕು ಎಲ್ಲವೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಇಡೀ ದೇಶದ ಜನ ಭಾರತದ ಪರವಾಗಿ ನಿಂತಿದ್ರು. ಬಟ್ ಆ ಒಂದು ಓಕೆ. ಬಟ್ ಪಾಕಿಸ್ತಾನ ಅಂತ ಬಂದಾಗ ಅಲ್ಲಿ ಯಾರಿಗೂ ಇರಲಿಲ್ಲ. ಅಲ್ಲಿರುವಂಥ ಜನನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೂ ಕೂಡ ತಮ್ಮ ಹೋರಾಟವನ್ನು ಅವರು ಮುಂದುವರಿಸ್ಕೊಂಡು ಹೋದರು. ಬಟ್ ಈ ಸಮಯದಲ್ಲಿ ಸಹಜವಾಗಿ ನಮ್ಮ ಭಾರತದ ಆರ್ಮಿಗೆ ಒಂದು ಎಷ್ಟು ಮಟ್ಟಿಗೆ ಅದು ಬಲ ಕೊಟ್ಟಂಗೆ ಆಯಿತು. ಆಮೇಲೆ ಇದ್ದಕ್ಕಿದ್ದಾಗೆ ಈ ನಿರ್ಧಾರ ಬಂದಾಗ ಸಡನ್ಲಿ ಕಾನ್ಫಿಡೆಂಟ್ ಇದು ಆಗ್ಬಿಡುತ್ತಲ್ಲ ಅಂತ. ಅದು ನಿಜ ಬಿಡು. ಅಲ್ಲಿ ಏನಪ್ಪ ಅಂದ್ರೆ ನಮ್ಮ ಆರ್ಮಿಗೆ ಸಿಕ್ಕಷ್ಟು ಮಾರಲ್ ಸಪೋರ್ಟು ಅಲ್ಲಿ ಪಾಕಿಸ್ತಾನದಲ್ಲಿ ಸಿಗ್ತಾ ಇಲ್ಲ. ಅವರಲ್ಲಿ ಏನಪ್ಪ ಅಂತಂದರೆ ಬೇಸಿಕಲಿ ಎರಡು ಪ್ರಾಂತ್ಯದಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಕೂಡ ಇದೆ. ಠೀಕ್. ಆಮೇಲೆ ಡೆವಲಪ್ಮೆಂಟು ಇಲ್ಲ. ಸೊ ಇಷ್ಟೆಲ್ಲ ಡಿಫ್ರೆನ್ಸಸ್ ಇದ್ರೂ ಧೈರ್ಯ ನೋಡಿ ಎಷ್ಟಿದೆ. ಒಂದು ಸಣ್ಣ ದೇಶಕ್ಕೆ ಏನಪ್ಪ ಅಂದ್ರೆ ಇಷ್ಟೊತ್ತಿಗೆ ಒಂದು 2-3 ದಿವಸದಲ್ಲಿ ಅವರೇ ಓಡ್ಕೊಂಡು ಬಂದು ಸರೆಂಡರ್ ನೀವು ಯಾಕೆ ಟ್ರಂಪ್ನಲ್ಲಿ ಓಡ್ತಾರೆ? ಸೀದಾ ಒಂದು ಮೋದಿ ಕಾಲ್ ಮಾಡ್ರೆ ಅಭಿ ಬಹುತ್ ಹೋಗ್ಯ ಭೈ ಜೋ ಸಜಾ ದೇನತ ದೇದಿಯಾ ಅಭಿ ಬಸ್ ಕರೋ ಅಂತಕೊಂಡು ಮಾತಾಡ್ಬೋದಲ್ಲ. ಎಲ್ಲಿದೆ ಪ್ರೆಸ್ಟೀಜ್ ಇಶ್ಯೂ? ನಾಳೆ ನಿಮ್ಮ ಜನರನ್ನ ಏನಪ್ಪ ಅಂದ್ರೆ ಯಾವ ರೀತಿ ನೀವು ಎಕನಾಮಿಕಲಿ ಏನಪ್ಪ ಅಂದ್ರೆ ನೆಲ ಸಮಾನ ಮಾಡ್ತಾರೆ ನೀವು. ನಾಳೆ ದೇ ಹ್ಯಾವ್ ಟು ಸರ್ವೈವಲ್ ಅಲ್ಲಿ ಪಾಕಿಸ್ತಾನ ಎಕನಾಮಿ ಮ್ಯಾಟ್ರ್ ಆಗ್ತಾ ಇಲ್ಲ ಅನ್ಸುತ್ತೆ. ಏನಿಲ್ಲ, ಯಾವ ಭಾರತ ಇರಲಿ ಅಮೆರಿಕ ಇರಲಿ, ಒಟ್ಟು ನಾವು ಯುದ್ಧವನ್ನು ಮಾಡ್ತೀವಿ ಅಂತೇಳಿ ಸಂಸತ್ನಲ್ಲಿ ಯಾವನೋ ಸಂಸದ ಬಂದು ಕೂತ್ಕೊಂಡು ಅಳ್ತಾನೆ. ಆದರೆ ಇಲ್ಲಿ ಕದನ ವಿರಾಮ ಉಲ್ಲಂಘನೆ ನಿರಂತರವಾಗಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ. ಇದೆಲ್ಲ ನೋಡ್ತಾ ಇದ್ರೆ ಹೇಗೆ ಅಂತೇಳಿ ಅಲ್ಲಿ ಎಲ್ಲ ಕಾನ್ಫ್ಲಿಕ್ಟಿಂಗ್ ಸಿಗ್ನಲ್ಸ್ ಅವು ನೋಡ್ರಿ. ಈಗ ಏನಂತಂದ್ರೆ ಅಲ್ಲಿ ಪವರ್ ಸೆಂಟರ್ ಇದ್ದದ್ದು ಆರ್ಮಿದಲ್ಲಿದೆ, ISIದಲ್ಲಿದೆ, ಟೆರರಿಸ್ಟ್ದಲ್ಲಿದೆ. ಟೆರರಿಸ್ಟ್ ಅಂದರೆ ಟೆರರಿಸ್ಟ್ ಲೀಡರ್ಸ್ ಇದೆ, ಜೈಷ್ ಎ ಮೊಹಮ್ಮದ್, ಇವೆಲ್ಲ ಪವರ್ ಸೆಂಟರ್ಸ್ ಅಲ್ಲಿ. ಇವು ಮೂರದು ಕಾಂಬಿನೇಷನ್ ಆದದ್ದು ಅಂಡರ್ ಜನರಲ್ ಮುನೀರ್ ಇದೆ ಇಲ್ಲಿ ನಮ್ಮ. ಸೊ ಅವ್ರು ಮೂರದು ಏನಂತಂದ್ರೆ ತಾಕತ್ತು ಒಬ್ಬನೇ ಕೈಯಲ್ಲೇ ಇದೆ. ಇಲ್ಲಿ ನಮ್ಮ ಎಡಿಟರ್ ರವಿ ಸರ್ ಚೆನ್ನಾಗಿ ಬರೆದಿದ್ದಾರೆ. ಯಾರು ಸೋತರು ಯಾರು ಗೆದ್ರು ಅನ್ನೋದಕ್ಕಿಂತ ಇಲ್ಲಿ ಎಲ್ಲರೂ ವಿನ್ ಆಗಿದ್ದಾರೆ ಅಂತೇಳಿ. ಅಮೆರಿಕ ವಿನ್ ಆಯಿತು, ಚೀನಾ ವಿನ್ ಆಯಿತು, ರಷ್ಯಾನೂ ಭಾರತ ಸಪೋರ್ಟ್ ಮಾಡಿ ರಷ್ಯಾ ವಿನ್ ಆಯಿತು, ಭಾರತನೂ ವಿನ್ ಆಯಿತು, ಪಾಕಿಸ್ತಾನನೂ ವಿನ್ ಆಯಿತು. ಪ್ರತಿಯೊಬ್ಬರು ಇಲ್ಲಿ ವಿನ್ ಆಗಿದ್ದಾರೆ ಈ ಯುದ್ಧದ ವಿಚಾರದಲ್ಲಿ ಅಂತೇಳಿ ಅದಕ್ಕೆ ಚೆಂದ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ಭಾರತದ ಮೇಲೆ ಉಗ್ರರನ್ನ ಬಿಟ್ಟು ಹೊಡ್ಕೊಂಡು ಅವರೊಂದಿಷ್ಟು ಗೆಲುವನ್ನು ಸಾಧಿಸಿದ್ವಿ ಅಂತ ಹೇಳಿದ್ರು. ಭಾರತ ಅದಕ್ಕೆ ಪ್ರತಿದಾಳಿಯನ್ನು ಕೊಟ್ಟು ಗೆಲುವು ಸಾಧಿಸಿದ್ವಿ ಅಂತ ಹೇಳಿದ್ರು. ರಷ್ಯಾ ಸಂಪೂರ್ಣವಾಗಿ ಭಾರತದ ಬೆಂಬಲಕ್ಕೆ ನಿಂತು ನಮ್ಮ ಬೆಂಬಲದಂತೆ ನಮ್ಮ ವೆಪನನ್ನು ಉಪಯೋಗಿಸಿ ಭಾರತ ಸಮರ್ಥವಾಗಿ ಹೊರಡಿದೆ ಅಂತೇಳಿ ಅವರು ನಾವು ಗೆದ್ದಿದ್ವಿ ಅಂತ ಹೇಳ್ಕೊಂಡ್ರು. ಚೀನಾದವರು ನಮ್ಮ ಸಪೋರ್ಟ್ನಿಂದಲೇ ಪಾಕಿಸ್ತಾನ ಸಮರ್ಥವಾಗಿ ಭಾರತಕ್ಕೆ ಹೊಡೆದು ಹಾಗಾಗಿ ನಾವು ಗೆದ್ವಿ ಅಂತ ಹೇಳ್ಕೊಂಡ್ರು. ಅಮೆರಿಕ ಫೈನಲಿ ನಮ್ಮ ಮಾತನ್ನು ಎಲ್ಲರೂ ಕೇಳಿದ್ರು ಅಂತೇಳಿ ಅವರು ನಾವು ಎಲ್ಲರೂ ವಿನ್ನೇ. ಇದರಲ್ಲಿ ಸೋತಿದ್ದು ನಾವು. ಅದರ ಅಮಾಯಕರು ಬಲಿ ಆದ್ರಲ್ಲ, ಅದೇ ನಾವು ಅಂದ್ರೆ ಅಮಾಯಕರಲ್ಲಿ ಬಲಿಯಾದ್ರು, ಸೋತಿದ್ದು ಅಲ್ಲ. ಇದು ಸ್ಟಾರ್ಟ್ ಆದದ್ದು 4 ಟೆರರ್ ಅಟ್ಯಾಕ್ದಿಂದ ಸ್ಟಾರ್ಟ್ ಆದ. ಹೌದು. ಇನ್ನೂ 4 ಜನರು ಸಿಕ್ಕಿಲ್ಲ. ಆ 4 ಜನರು ಸಿಕ್ಕಿಲ್ಲ. ಯಾರೋ ಏನಪ್ಪ ಪ್ರಾಣಗಳು ಅದರ್ ಸೈಡ್ ಕರೆ ಕಲ್ಲು ಮರೆ ಮಲ್ಲು ಅಂತ ಇಟ್ಕೊಂಡು ಮಾಡಿದವರೇ ಬೇರೆ, ಅದನ್ನು ಏನಪ್ಪ ಅಂದ್ರೆ ಅನುಭವಿಸೋರೇ ಬೇರೆ. ಸರ್, ನಿನ್ನೆ ರಾತ್ರಿ ನುಸುಳುಕೋರರು ಜಮ್ಮು ಕಾಶ್ಮೀರ ಗಡಿ ಒಳಗೆ ನುಗ್ಗಿ ಸೈನಿಕರ ವೇಷದಲ್ಲಿ ಬಂದು ನಿನ್ನೆ ದಾಳಿ ಮಾಡಿರೋದು. ಹೌದೌದು. ಈ ಟೈಮ್ದಲ್ಲಿ ನಾವು ಹೇಳ್ತಲ್ಲ ಟೆರರ್ ಆಕ್ಟಿವಿಟೀಸ್ ಸ್ಪೆಷಲಿ ಅಲಾಂಗ್ ಬಾರ್ಡರ್ ಜಮ್ಮು ಅಂಡ್ ಕಾಶ್ಮೀರದಲ್ಲಿ, ಪ್ಲಸ್ ಸಬಟೋಜ್ ಆಕ್ಟಿವಿಟೀಸ್ ಅಂದರೆ ಡೀಪ್ ಇನ್ಸೈಡ್. ಇವೆಲ್ಲ ಏನಂತಂದ್ರೆ ಸೀಸ್ ಫೈರು, ಡಿಪ್ಲೊಮ್ಯಾಟಿಕ್ ಟಾಕು ಅವೆಲ್ಲ ಒಂದು ಸೈಡ್ ಆಗ್ತಾನೆ ಇರ್ತದೆ. ಬಟ್ ಪೀಪಲ್ ಶುಡ್ ಬಿ ಅಲರ್ಟ್. ಏನಪ್ಪ ಒಬ್ಬ ಟೆರರಿಸ್ಟ್ ಇಲ್ಲಿಗೆ ಬಂದು
ಡೀಪ್ ಇನ್ಸೈಡ್ ಮುಂಬೈ ಆಗಲಿ ಅಲ್ಲಿ ಆಗಲಿ ಅಟ್ಯಾಕ್ ಮಾಡೋದಿಲ್ಲ ಅಂತ ತಿಳ್ಕೊಂಡು ವಿ ಕೆನಾಟ್ ಓವರ್ ರೂಲ್. ಅದಕ್ಕೆ ಯುದ್ಧದಲ್ಲಿ ಸಿ ಆಲ್ವೇಸ್ ಒನ್ ಶುಡ್ ರಿಮೆಂಬರ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಎನಿಮಿ. ಎಸ್ ವೆಂಕಟೇಶ್, ಈಗ ಪ್ರಮುಖವಾಗಿ ಮೋದಿಯವರ ನೇತೃತ್ವದಲ್ಲಿ ಸಭೆ ಆಗ್ತದೆ, ಅಲ್ಲಿ ಏನು ಚರ್ಚೆ ಆಗ್ತದೆ ಅಂದರೆ ಇಲ್ಲಿಗೆ ನಿಲ್ಲಿಸಿಬಿಡೋಣ ಅಂತನಾ ಅಥವಾ ಪ್ರತೀಕಾರ ಮುಂದುವರಿಸೋಣ ಅಂತನಾ, ಏನು ಚರ್ಚೆ ಆಗ್ತಿರ್ಬೋದು ಅಂತ? ಏನು ಚರ್ಚೆ ಆಗ್ತಿರ್ಬೋದು ಅಂತ ಅವರೇ ಹೇಳಬೇಕು, ನಾವು ಏನು ಹೇಳಕ್ಕೆ ಬರೋದಿಲ್ಲ. ಒನ್ ಆಫ್ ದ ರೀಸನ್ ಏನಪ್ಪ ಅಂದ್ರೆ ಫ್ರೀಕ್ವೆಂಟ್ ಮೀಟಿಂಗ್ಸ್ ವಿತ್ ಆರ್ಮಿ ಚೀಫ್ಸ್ ಅಥವಾ NSA ಅಜಿತ್ ಡೋವಲ್ ಜೊತೆಗೆ ಒಂದು ಮಲ್ಟಿಪಲ್ ಮೀಟಿಂಗ್ಸ್ ಏನಾಗ್ತಾ ಇದ್ದು ಅಂದರೆ ಈಗ ಏನಂತಂದ್ರೆ ಈಗ ಇದೇ ಮೀಟಿಂಗ್ದಲ್ಲಿ ಮಾತಾಡ್ತಂತ ಏನಪ್ಪ ಅಂದ್ರೆ 4 ಜನರ ಕಾನ್ಫರೆನ್ಸ್ ಕಾಲ್ ತೊಗೊಂಡೂ ಮಾತಾಡ್ಬೋದಲ್ಲ. ಅಲ್ಲಿ ಮಾತಾಡ್ತಕ್ಕಂಥ ಪ್ಲೇಸ್ ಏನಿರ್ತದೆ ಅಂದರೆ ಡಿಬಗ್ಡ್ ಇರ್ತದೆ, ನೋ ಸ್ಪೈವೇರ್ ಇರೋದಿಲ್ಲ. ಅದ್ರ ಸಲುವಾಗಿ ಅಲ್ಲಿ ಏನು ಸೀಕ್ರೆಟ್ ಮಾತಾಡಿದ್ರು ಅವ್ರು 4 ಜನರನ್ನ ಬಿಟ್ಟು 5ನೇವರೆಗೆ ಗೊತ್ತಾಗೋದಿಲ್ಲ. ಅದೇ ಫೋನ್ದಲ್ಲಿ ಮಾತಾಡಿದ್ರು. ಈಗ ಪ್ರತಿಯೊಂದು ಪ್ಲೇಸ್ ಈಗ ಆರ್ಮಿ ಚೀಫ್ದು ಆಫೀಸ್ ಇರ್ಬೋದು, ಅದು ಇಟ್ ಈಸ್ ಡಿಬಗ್ಡ್ ಅಂತ ಇರ್ತದೆ. ಈಗ ಒಂದು ಯಾವುದಾರ ಒಂದು ಸ್ಪೈವೇರ್ ಬಂದು ಒಂದು ಸಣ್ಣ ಬಟನ್ ಇದ್ದಂಗೆ ಇರ್ತದೆ, ಒಂದು ಚಿವಿಂಗಮ್ ಜೊತೆಗೆ ಹಿಂಗೆ ಮಾಡಿ ಎಲ್ಲಾದ್ರೂ ಒಂದು ಮೂಲಿಗೆ ಇದು ಮಾಡಿದ್ರಪ್ಪ ಇವ್ರು ಏನೇನು ಮಾತಾಡ್ತಾರೆ ಏನೇನು ಇದು ಮಾಡ್ತಾರೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೋಬೋದು. ದಟ್ ಈಸ್ ಒನ್ ಆಫ್ ದ ರೀಸನ್ ಇವೆಲ್ಲ ಆಫೀಸಸ್ ಏನಪ್ಪ ಅಂದರೆ ಸೇಫ್ಟಿ ವೈಸ್ ಈ PMO ಆಫೀಸ್ ಇರ್ಬೋದು, CCS ಮೀಟಿಂಗ್ ನಡ್ತಕ್ಕಂಥ ಅಲ್ಲಿ ಇದಿರ್ಬೋದು, ಇವೆಲ್ಲ ಡಿಬಗ್ಡ್ ಇರ್ತಾವೆ. ಅದ್ರ ಸಲುವಾಗಿ ಏನು ಮಾತಾಡೋದು ಏನು ಬಿಡೋದು ಅಲ್ಲಿಗೆ ಹೋಗ್ತಾರೆ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ನೀವು ನೆನಪಿರ್ಬೇಕು, ಒಂದು ಕಾರ್ಗಿಲ್ ವಾರ ಆಗಬೇಕಾದ್ರೆ ಜನರಲ್ ಮುಷರಫ್ ಮತ್ತು ಚೈನಾ ಆರ್ಮಿ ಚೀಫ್ ಚೈನಾ ಜೊತೆಗೆ ಮಾತಾಡ್ಬೇಕಾದ್ರೆ ರೆಕಾರ್ಡ್ ಮಾಡಿದ್ದೀವಿ ನಾವು. ಈಗ ಮೊಬೈಲ್ದಲ್ಲಿ ಏನಂತಂದ್ರೆ ಮೊಬೈಲ್ ಯೂಸ್ ಮಾಡ್ಕೊಂಡು ಮೊಬೈಲ್ ಈಸಿಲಿ ಏನಂತಂದ್ರೆ ಟ್ರೇಸ್ ಮಾಡ್ಬೋದು, ಇದು ರೆಕಾರ್ಡ್ ಮಾಡ್ಬೋದು. ಅದರ ಸಲುವಾಗಿ ಮೀಟಿಂಗ್ಸು ಮಿನಿಟ್ ಟು ಮಿನಿಟ್, ಅವರ್ ಟು ಅವರ್ ಇದಾಗೋದು ಇಟ್ ಇಸ್ ಓನ್ಲಿ ಫಾರ್ ದಿಸ್ ರೀಸನ್. ಲೇಟೆಸ್ಟ್ ಡೆವಲಪ್ಮೆಂಟು ವಾಟ್ ನೆಕ್ಸ್ಟ್ ಇದು ಮಾಡಬೇಕು, ಅವ್ರ ಜೊತೆಗೆ ಸಜೆಷನ್ ಇದು ತಗೊಳಕ್ಕೆ ಮಲ್ಟಿಪಲ್ ಮೀಟಿಂಗ್ಸ್ ಆಗ್ತಾವೆ. ಈಗ ಮುಷರಫ್ ಮತ್ತು ಚೈನೀಸ್ ಚೀಫ್ ಇಬ್ಬರು ಮಾತಾಡೋದು ನಾವು ರೆಕಾರ್ಡ್ ಮಾಡಿದ್ವಿ, ಸಿಕ್ ಹಾಕೊಂಡೆ. ಅದೇ ಒಂದು ಸೇಫ್ಟಿ ಏನಪ್ಪ ಅಂತಂದ್ರೆ ಡಿಬಗ್ಡ್ ರೂಮು, ಸ್ಪೈವೇರ್ದಿಂದ ದೂರ ಇರ್ತಕ್ಕಂಥ ಒಂದು ವಾರ್ ರೂಮ್ದಲ್ಲಿ ಆಫ್ಸ್ ರೂಮ್ದಲ್ಲಿ ಮಾಡಿದರೆ ಆಗ್ತಿದ್ದಿಲ್ಲ. ಈಗಂತೂ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ, ಎಲ್ಲಿಂದ ಎಲ್ಲಿಂದ ರೆಕಾರ್ಡ್ ಮಾಡ್ಬೋದು, ಏನು ಮಾಡ್ಬೋದು. ಆ ಕಾರಣಕ್ಕೆ ಎಚ್ಚರಿಕೆ ವಹಿಸಿ. ಅದು ನಂಗೆ ಇನ್ನೊಂದು ಡೌಟ್ ಸರ್, ನೀವು ಅದನ್ನ ಹೇಳಬೇಕು, ಇದು ಕಾಕತಾಳೀಯನೇನು ಗೊತ್ತಿಲ್ಲ. IPL ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ, ಅವರು 1 ವಾರ ಮುಂದೂಡಿಕೆ ಅಂತ ಹೇಳಿದ್ದಾರೆ. 1 ವಾರ ಮುಂದೂಡಿಕೆ ನಂತರ ತೀರ್ಮಾನ ಮೀಟಿಂಗ್ ಮಾಡಿ ಪ್ಲೇಸ್ ಎಲ್ಲಿ ಏನಂತ ಹೇಳ್ತೀವಿ ಅಂತ. ಅವಾಗಿನ್ನೂ ಕದನ ವಿರಾಮ ಘೋಷಣೆ ಆಗಿಲ್ಲ, ತುಂಬ ಇದರಲ್ಲೇ ಬಿಸಿಯಲ್ಲಿ ಇರುವಂಥ ಸಂದರ್ಭ. ಅವರು ಹೇಗೆ ಯಾವ ಅಂದಾಜ್ ಮೇಲೆ 1 ವಾರ ಅಂತ ಹೇಳಿದ್ರು? ಏನು ಮೊದಲೇ ಅಂದಾಜಿತ್ತು ಅವರಿಗೆ ಈ ಥರದ್ದೆಲ್ಲ? ಅಂದರೆ ದರ್ ಇಸ್ ಆನ್ಸರ್ ಇನ್ ದ ಕ್ವಶನ್ ಇಟ್ ಸೆಲ್ಫ್ ಅಂತ. ಎಸ್, ಹಂಗಾಗಿದೆ. ಇದೆಲ್ಲ ಕ್ಯಾನ್ಸಲ್ ಮಾಡಲಿಲ್ಲ ಅವರು, 1 ವಾರ ಅಂತ ಮಾತ್ರ ಹೇಳಿದ್ರು. ಈಗ ಪಾಕಿಸ್ತಾನದಲ್ಲಿ ಅದು ಕ್ಯಾನ್ಸಲ್ ಮಾಡಲಾಗಿದೆ. ಅವ್ರದ್ದೇನು ಅಲ್ಲಿ ಪಾಕಿಸ್ತಾನ PCL ಏನೋ ನಡೀತಾ ಇದೆ, PSL ಅಲ್ಲಿ ನಡೀತಾ ಇದೆ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ನಮ್ಮವರು ಹಂಗೆ ಮಾಡಲಿಲ್ಲ, 1 ವಾರ ಮಾತ್ರ ಮುಂದೆ ಹಾಕಿದ್ರು. ಸೊ ಇದರಲ್ಲಿ ಪ್ರಯಾರಿಟಿ ಏನಿದೆ ಇನ್ನೂ ಜನರಿಗೆ ಏನಪ್ಪ ಸ್ಪಷ್ಟನೆ ಇಲ್ಲ. ಹೌದು, ದೇಶದ ಹಿತರಕ್ಷಣೆ, ದ ಇಂಟೆಗ್ರಿಟಿ ಆಫ್ ದ ಕಂಟ್ರಿ, ಪ್ರೆಸ್ಟೀಜ್ ಆಫ್ ದ ಕಂಟ್ರಿ, ಇದು ಪ್ರಯಾರಿಟಿ ಇದೆ. ಗೇಮ್ ಪ್ರಯಾರಿಟಿ ಇದೆ. ಗೇಮ್ IPL ಇಷ್ಟು ದಿವಸ ನೋಡ್ಕೊಂತ ಬಂದೀವಿ. ಏನಂತಂದ್ರೆ ಮುಂದೂ ಆಗ್ಬೋದು, ಇಟ್ ಇಸ್ ನಾಟ್ ಎ ನ್ಯೂ ದಿಸ್ ಥಿಂಗ್. ಬಟ್ ಈಗ ಏನಂತಂದರೆ ಇಟ್ ಈಸ್ ಅ ಕ್ಲೌಡೆಡ್ ವಿತ್ ಕನ್ಫ್ಯೂಷನ್ಸ್. ಏನಂತಂದ್ರೆ ಯಾವುದು ಕ್ಲಿಯರ್ ಆಗಿ ಹೇಳತಕ್ಕಂಥ ಇದೇನಪ್ಪ ಅಂದರೆ ಸಿಚುವೇಶನ್ ಉಳ್ಕೊಂಡಿಲ್ಲ ಈಗ. ಇಂಥ ಟೈಮ್ನಲ್ಲಿ ಸರ್, ಈ ಕದನ ವಿರಾಮ ಘೋಷಣೆ ಆದಮೇಲೆ ಮತ್ತೆ ಮುಂದುವರೆದ ವಿಚಾರವಾಗಿ ಚರ್ಚೆ ಆಗದೇ ಇದ್ದರೆ, ಯಥಾಸ್ಥಿತಿ ಕಾಪಾಡ್ಕೋಬೇಕು ಅಂತ ಬಂದರೆ, ನಮ್ಮ ನೌಕೆ ಇದನ್ನು ಯುದ್ಧ ವಿಮಾನಗಳನ್ನು, ಟ್ಯಾಂಕರ್ಗಳನ್ನು ಎಲ್ಲವನ್ನು ಕೂಡ ಆಲ್ರೆಡಿ ನಾವು ಗಡಿ ಹತ್ರ ತೊಗೊಂಡೋಗಿದ್ದೀವಿ ಇರುವಂಥ ಪ್ಲೇಸ್ ಕಡೆಯಿಂದ. ಇನ್ನು ಎಷ್ಟು ದಿನ ಅದನ್ನು ಆ ಕಡೆನೇ ಒಂದು ಸ್ವಲ್ಪ ದಿನ ಇರಲಿ ಅಂತ ಇಡ್ತಾರಾ ಅಥವಾ ತಕ್ಷಣಕ್ಕೆ ಅದನ್ನಲ್ಲಿದ್ದಾರೆ? ಇದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಏನಂತಂದರೆ ಇದುವರೆಗೆ ಯಾವ ಮೀಡಿಯಾ ಚಾನಲ್ ಇಷ್ಟು ಹೋದ್ರೂ ಇದು ಚರ್ಚೆ ಆಗಿಲ್ಲ. ಏನಪ್ಪ ಅಂದರೆ ಇದಕ್ಕೆ ಏನಂತಂದರೆ ಸೀಸ್ ಫೈರ್ ಆದ ನಂತರ ಡಿ-ಎಸ್ಕಲೇಷನ್ ಅಂತ ಒಂದು ಇದು ಟರ್ಮ್ ಇದೆ. ಡಿ-ಎಸ್ಕಲೇಟ್ ಮಾಡ್ರಂತಕ್ಕೊಂದು ನೀವು 2 ಸ್ಟೆಪ್ ಹಿಂದೆ ತಗೋಬೇಕು, ನಾವು 2 ಸ್ಟೆಪ್ ಹಿಂದೆ ತಗೋಬೇಕು. ಅವರು ಏನಾದರೂ ಡಿ-ಎಸ್ಕಲೇಟ್ ಅಂದ್ರೆ ನಮಗೆಲ್ಲ ಕಾಣಿಸ್ತದೆ, ನಿಮ್ಮ ಟ್ರೂಪ್ಸ್ ಏನಪ್ಪ ಅಂದ್ರೆ ಬ್ಯಾರೆಕ್ಸ್ಗೆ ಕಳಿಸ್ರಿ, ಬ್ಯಾಕ್ ತಗೋರಿ ಅಂದಾಗ ನೀವು ಅಷ್ಟು ಮಾಡಿದ ನಂತರ ನಾವು ಇಷ್ಟು ಮಾಡ್ತೀವಿ. ಈಗ INS ವಿಕ್ರಾಂತ್ ಕರಾಚಿಲಿ ಇದೆಯಲ್ಲ, ವಿಲ್ ಟೇಕ್ ಇಟ್ ಬ್ಯಾಕ್ ಟು ಕಾರ್ವಾರ್, ಬಟ್ ಫಾರ್ ದಟ್ ಯು ಡೂ ಲೈಕ್ ದಿಸ್ ಅಂತ. ಈ ಟೈಪು ಫೇಸ್ಡ್ ವಿಡ್ರಾವಲ್ ಇರ್ತದೆ.
ಫೇಸ್ಡ್ ವಿಡ್ರಾವಲ್ ಮಾಡಬೇಕು. ಯಾಕಂದ್ರೆ ಮತ್ತೆ ಪುನಃ ಅವರೆಲ್ಲ ಅಲ್ಲೇ ಇದ್ದು ಸಡನ್ಲಿ INS ನಾವು ಈ ಕಡೆ ತಾವು ಎತ್ಕೊಂಡ್ಬರೋದು ಎಲ್ಲ ಏರ್ಕ್ರಾಫ್ಟ್ಸ್ ಇಲ್ಲಿಂದ ಮೂವ್ ಆಗಿದೆ, ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ತಮ್ಮ ವಾಪಸ್ ಹೋಗಿದೆ ಅಂತ ತಿಳ್ಕೊಂಡು ಏನಾದರೂ ಸ್ಟಾರ್ಟ್ ಮಾಡಿದರೆ ಯು ಶುಡ್ ಆಲ್ವೇಸ್ ಬಿ ಪ್ರಿಪೇರ್ಡ್. ಏನಪ್ಪ ಅಂದ್ರೆ ಸಡನ್ಲಿ ಒಂದು ಐರನ್ ಇಸ್ ಹಾಟ್ ಸ್ಟ್ರೈಕ್ ಮಾಡಕ್ಕೆ ಬರ್ಬೇಕಂತ ತಿಳ್ಕೊಂಡು ಅದಕ್ಕೆ ಫೇಸ್ಡ್ ವಿಡ್ರಾವಲ್ ಅಂದರೆ ಬೋತ್ ದ ಪಾರ್ಟೀಸ್ ಇನ್ ಮ್ಯೂಚುವಲ್ ಅಗ್ರಿಮೆಂಟ್ ಸ್ಟೆಪ್ ಬೈ ಸ್ಟೆಪ್ ನಾವೇನು ಹಿಂದಕ್ಕೆ ತೊಗೊಳ್ತೀವಿ ನೀವೇನು ಹಿಂದೆ ತೆಗಿಬೇಕು ಅಂತ ತಿಳ್ಕೊಂಡು ಇದು ಕ್ಲಿಯರ್ ಕಟ್ ಡ್ರಾನ್ ಬಿಟ್ವೀನ್ 2 DGMOs ಡಿಸ್ಕಸ್ ಮಾಡಿ ತಗೋಬೇಕು ಸ್ಟೆಪ್. ಹೀಗೆ ತಗೊಳ್ತಾರೆ ಅಂದ್ರೆ ಇಮಿಡಿಯೇಟ್ಲಿ ಈಗ 5ನೇ ತಾರೀಕಿಗೆ ಈಗ ಏನಂತಂದ್ರೆ ನಾಳೆ 12ನೇ ತಾರೀಕಿಗೆ ಇದಾಯ್ತು ಅಂತಂದ್ರೆ ಆಯ್ತು 14ಗೆಲ್ಲ ವಾಪಸ್ ಬರ್ತಾವಂತನೂ ಅಲ್ಲ. ಫೇಸ್ಡ್ ಮ್ಯಾನರ್ದಲ್ಲಿ ಗ್ರ್ಯಾಜುವಲ್ ಮ್ಯಾನರ್ದಲ್ಲಿ ಡಿಎಸ್ಕಲೇಷನ್ ಡಿಇಂಡಕ್ಷನ್ ಆಗ್ತದೆ. ರೆಗ್ಯುಲರ್ ಯಾವ್ಯಾವ್ದ್ರಲ್ಲಿ ಇರಬೇಕು ಅದು ಬಿಟ್ಟು ಉಳಿದಿದ್ದನ್ನೆಲ್ಲರೂ ಕೂಡ ನಮ್ಮ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ನಾವು ವಾರ್ ಮೋಡದಲ್ಲಿ ಏನು ಹೋಗಿದ್ವಲ್ಲ, 13 ಡಿಸೆಂಬರ್ ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು. ಹೌದು, ಟ್ರೂಪ್ಸು ವಾರ್ ಸಿಚುವೇಶನ್ ಯಾವ್ಯಾವ ಟ್ರೂಪ್ಸ್ ಎಲ್ಲಿಂದ ಫೈಟ್ ಮಾಡಬೇಕು, ಎಲ್ಲ ಹೆಲಿಕಾಪ್ಟರ್ಸ್ ಮಿಸೈಲ್ಸ್ ಅದು ಇದು ಈ ಪೊಸಿಷನ್ ಎಷ್ಟು ದಿವಸ ಇದ್ದು ಗೊತ್ತಾ? ಮೋರ್ ದನ್ 9 months. ಏನು ಇಲ್ಲ, ಬಟ್ ಏನೂ ಇಲ್ಲ, ಯುದ್ಧ ಇಲ್ಲ. ನಾಳೆ ಏನಾದರೂ ಸ್ಟಾರ್ಟ್ ಆದರೆ ವಿ ಶುಡ್ ಬಿ ರೆಡಿ ಅಂತ 9 months. ಒಂದು ಎಕ್ಸಾಂಪಲ್ ಕೊಡಕತ್ತೀನಿ. ಐ ಥಿಂಕ್ ಈಗ ಇದು ಡಿಎಸ್ಕಲೇಟ್ ಆಗ್ಬೇಕಂದ್ರೆ ಎಷ್ಟು ದಿವಸ ತಗೋಬಹುದು? ನಿಯರ್ 1 year ಇದು. ಅಂದ್ರೆ ನಿಯರ್ 1 month ಆಗ್ಬೋದು, 1 year ಆಗ್ಬೋದು. ಡಿಪೆಂಡ್ಸ್ ಅಪಾನ್ ಸಿಚುವೇಶನ್. ಅಲ್ಲಿ ಅವರು ನಿಮ್ಮ ಅಡ್ವರ್ಸರೀಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದ್ರ ಮೇಲೆ ಹೋಗ್ತದೆ ಅದು. ಅಂದ್ರೆ ನೀವು ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಎರಡು ಕಡೆಯವರು ಒಪ್ಕೊಂಡೇ ಮಾಡ್ತಾರ? ಎರಡು ಸೈಡ್ ಒಪ್ಕೊಂಡೇ ಮಾಡ್ತಾರೆ. ಡಿಎಸ್ಕಲೇಟ್ ಅಂದ್ರೆ ಈಗ ಬ್ಯಾಕ್ ಡೋರ್ ಡಿಪ್ಲೊಮಸಿ ಅಂತ ಇರ್ತದೆ. ಇಬ್ಬರು ಆರ್ಮಿ ಚೀಫ್ಸ್ ಒಬ್ರಿಗೊಬ್ರು ಮಾತಾಡ್ತಾರೆ, ಓಕೆ ವಿಲ್ ವಿಡ್ರಾ ದಿಸ್ ಮಚ್, ವಿಲ್ ಸ್ಟೆಪ್ ಬ್ಯಾಕ್ ದಿಸ್ ಮಚ್, ಯು ಆಲ್ಸೋ ಸ್ಟೆಪ್ ಬ್ಯಾಕ್ ಅಂತ. ಈಗ ಏನಪ್ಪ ಅಂದ್ರೆ ಅಗ್ರೆಸಿವ್ ಪೋಸ್ಚರ್ ಏನಿರ್ತದಲ್ಲ, ಅಗ್ರೆಸಿವ್ ಪೋಸ್ಚರಿಂಗ್ ಕಡಿಮೆ ಆಕಂತ ಬರ್ತದೆ. ಬಟ್ ಈಗ ಸ್ಟೆಪ್ ಬ್ಯಾಕ್ ಆಯಿತು, ಓಕೆ ಅಂತ ಮಾತುಕತೆ ಆಗತ್ತೆ. ನಾವು ಹೇಳ್ದಂಗೆ ಬಂದ್ಬಿಟ್ವಿ, 1 kilometer ಹಿಂದೆ ಬಂದ್ವಿ. ಬಟ್ ಅವರು ನಾವು ಬಂದ್ವಿ ಅಂತ ಹೇಳ್ತಾರೆ, ಅಲ್ಲೇ ಇರ್ತಾರೆ. ತಿಳ್ಕೊಳ್ಳೋದು ಹೇಗೆ ಇದನ್ನ? ತಿಳ್ಕೊಳ್ಳೋದು ಏನಂತಂದ್ರೆ ಸೋ ಮೆನಿ ಥಿಂಗ್ಸ್. ಅಂದ್ರೆ ಬಿಫೋರ್ ಯು ವಿಡ್ರಾ ನಿಮ್ಗೆ ಶ್ಯೂರಿಟಿ ಇರಬೇಕು ಅವರು 1 kilometer ಹಿಂದೆ ಹೋಗ್ಯಾರ ಅಂತ ತಿಳ್ಕೊಂಡು. ಅಲ್ಲ, ಬಟ್ ಅದಕ್ಕೆ ವರ್ಡ್ಸ್ ಆಫ್ ಮೌತ್ ಅದ್ರ ಮೇಲೆ ನಂಬಬಾರ್ದು. ಆಕ್ಚುಲಿ ಆನ್ ಗ್ರೌಂಡ್ ಸ್ಯಾಟಲೈಟ್ ಇಮೇಜಸ್ ಇರ್ತಾವ, ಎಲ್ಲ ಇರ್ತಾವ, ಎಲ್ಲ ಇದಕ್ಕೆ ಅದಕ್ಕೆ ಕೇಳಿದೆ, ಗೊತ್ತಾಗ್ತದೆ ನಿಮ್ಗೆ. ಅದಕ್ಕೆ ಕೇಳಿದೆ. ಅಂದರೆ ಅದಕ್ಕೆ ಏನಾದರೂ ಬೇರೆ ಮಾರ್ಗ ಇದೆಯಾ, ಅಥವಾ ಸ್ಯಾಟಲೈಟ್ ಥ್ರೂ ಅಥವಾ ನಮ್ಮ ಇಂಟೆಲಿಜೆನ್ಸ್ ಥ್ರೂ ರಾತ್ರು ಅದ್ರ ಮೂಲಕನೇ ತಿಳ್ಕೊಳ್ಳೋದು? ಈಗ ಇಬ್ಬರದು ಇಂಟೆನ್ಷನ್ ಕ್ಲಿಯರ್ ಇತ್ತಂದ್ರೆ ಅವ್ರು 2 ಸ್ಟೆಪ್ ವಾಪಸ್ ತಗೊಳ್ತಾರೆ, 2 ಸ್ಟೆಪ್ ವಾಪಸ್ ಅವರು ತಗೊಳ್ತಾರೆ, ನಾವು ತಗೊಳ್ತೀವಿ. ಕುತಂತ್ರ ಬುದ್ಧಿ ಇದ್ರೆ ನೀವು ಇರೋದು ಹಂಗೆ. ಇಂಟೆನ್ಷನ್ ನಮ್ದು ಕ್ಲಿಯರ್ ಇದೆ, ಬಟ್ ಅವ್ರದ್ದು ಕ್ಲಿಯರ್ ಇರಲ್ಲ, ಯಾವತ್ತೂ ಇರಲ್ಲ. ಇದು ನಮಗೆ ಅಪಾಯದ ವಿಚಾರ. ಮತ್ತೆ ಅಮೆರಿಕದ ಟ್ರಂಪ್ ಹೇಳ್ತಾ ಇರುವಂಥದ್ದು ಅಮಾಯಕರು ಬಲಿ ಆಗ್ತಾ ಇದ್ದಾರೆ, ಇಬ್ರು ಕೂಡ ಸಂಘರ್ಷವನ್ನು ಇಲ್ಲಿ ನಿಲ್ಲಿಸಬೇಕು ಅಂತೇಳಿ. ಸೊ ಈಗ ಕುತೂಹಲ ಇರುವಂಥದ್ದು, ಈಗ ಕದನ ವಿರಾಮ ಉಲ್ಲಂಘನೆ ಆಗಿದೆಯಲ್ಲ, ಅಮೆರಿಕ ಏನು ಸ್ಟೇಟ್ಮೆಂಟ್ ಕೊಡುತ್ತೆ ಅಂತೇಳಿ. ಓನ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ಕ್ಯಾನ್ ಟೆಲ್, ನಾವೇನು ಹೇಳೋಕ್ಕಾಗ್ತದೆ? ಅಂದರೆ ಅಲ್ಲ, ಇಂಥ ಟೈಮ್ನಲ್ಲಿ ಅಮೆರಿಕ ಬಹುಶಃ ಮತ್ತೆ ಪಾಕಿಸ್ತಾನದ ಇದು ಉಲ್ಲಂಘನೆ ಆಯಿತು ಅಂತ ಗೊತ್ತಾದಾಗ ಅಮೆರಿಕ ಒಂದು ಕಾಲ್ ಕೊಡ್ಬೋದು. ನಾವು ಹೇಳಿದ್ದೀವಿ, ಇನ್ಮೇಲೆ ನಿಮ್ಮ ಡಿಸಿಷನ್ ಅಂತಲೇ ಹೇಳೋ ಮಾತನ್ನು ಹೇಳ್ಬೋದು. ಅಥವಾ ಅಂದರೆ ಹಂಗೆ ಇರ್ಬೋದು. ಅಂದರೆ ಮೋದಿ ಮತ್ತು ಅಮೆರಿಕ ಅಂದರೆ ಟ್ರಂಪ್ ಇಬ್ಬರು ಮಾತಾಡಿಕೊಂಡು ಅವರು ವಾಪಸ್ ಹಿಂದೆ ಸರಿಯಲ್ಲ ಅಂತ ಗೊತ್ತು, ಬಟ್ ನೆಕ್ಸ್ಟ್ ಅವರು ಉಲ್ಲಂಘನೆ ಮಾಡ್ತಾರೆ, ನೆಕ್ಸ್ಟ್ ನಮ್ಮ ಆಟ ನಾವು ಆಡ್ತೀವಿ ಅನ್ನೋ ರೀತಿಯಲ್ಲಿ ಭಾರತದ್ದು ಇಲ್ಲ. ನಾವೇನು ಮಾಡ್ತೀವಿ ಅಂತ ತಿಳ್ಕೊಂಡು ಅಲ್ಲೇ ಡಿಪ್ಲೊಮೆಟಿಕಲಿ ಒಂದೊಂದು ಶಬ್ದ ತೂಕ ಮಾಡ್ಕೊಂಡು ಶುಗರ್ ಕೋಟೆಡ್ ವರ್ಡ್ಸ್ ಇರ್ತಾವೆ. ಅವರು ಡಿಪ್ಲೊಮ್ಯಾಟ್ಸ್ ಫಾರಿನ್ ಸೆಕ್ರೆಟರಿ ಏನು ಪ್ರೆಸ್ ಬ್ರೀಫ್ ಮಾಡ್ತಾರಲ್ಲ, ಅವ್ರದ್ದು ನೋಡ್ರಿ ಒಂದೊಂದು ಶಬ್ದಕ್ಕೆ ಅರ್ಥ ಇರ್ತದೆ. ಒಂದೊಂದು ಶಬ್ದ ಏನಂತಂದ್ರೆ ತೂಕ ಮಾಡಿ ಇದು ಹೇಳ್ತಾರೆ. ಸೊ ಅದೇ ಲೆವೆಲ್ದಲ್ಲಿ ಮಾತುಕತೆ ಆಗ್ತವೆ. ಹೆಂಗ್ ಬೇಕಂಗೆ ಇಲ್ಲಿ ಫಿಲ್ಮಿ ಡೈಲಾಗ್ಸ್ ಆಗೋದಿಲ್ಲ. ಇಲ್ಲಿ ಫಿಲ್ಮಿ ಡೈಲಾಗ್ಸ್, ಸನ್ನಿ ಡಿಯೋಲ್ ಡೈಲಾಗ್ಸ್ ಇರೋದಿಲ್ಲ. ಸೊ ಆ ಥರ ಈಗ ನಂದು ತಿಳಿದ ಮಟ್ಟಿಗೆ ಪಾಕಿಸ್ತಾನಿಗೆ ಅಡಿಕ್ವೇಟ್ ಪನಿಷ್ಮೆಂಟ್ ಸಿಕ್ಕಿದೆ. ನಮ್ಮದು ಏನಂತಂದ್ರೆ ಎಕ್ವಿಪ್ಮೆಂಟ್ಸ್ ಆಗಲಿ, ಪ್ರಿಪೇರ್ಡ್ನೆಸ್, ಬ್ಯಾಟಲ್ ಟೆಸ್ಟಿಂಗ್ ಆಗಿಬಿಟ್ಟಿದೆ. ಮಿಲಿಟರಿ ಪೊಟೆನ್ಷಿಯಲ್, ಏರ್ಪೋರ್ಟ್ಸ್, ಏರ್ ಬೇಸಸ್ ಡಿಸ್ಟ್ರಾಯ್ ಮಾಡಿವಿ, ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಮಾಡಿವಿ. ರೈಟ್ ಟೈಮ್ ಏನಂತಂದ್ರೆ ವಿತ್ ಅಶ್ಯೂರೆನ್ಸ್ ಫ್ರಮ್ ಪಾಕಿಸ್ತಾನ 4-5 ಕಂಡೀಷನ್ಸ್ ಹಾಕ್ರಿ, ಈ ಕಂಡೀಷನ್ಸ್ ಮೇಲೆ ನಾವು ಸೀಸ್ ಫೈರ್ ಮಾಡ್ತೀವಿ, ಇಲ್ಲದಿದ್ರೆ ನಮ್ಗೆ ಮಿಲಿಟರಿ ಅಡ್ವಾಂಟೇಜ್ ಆಸ್ ಆಫ್ ಡೇಟ್ ನಮಗಿದೆ, ಅದನ್ನು ಹಾಳು ಮಾಡ್ಕೋಬಾರ್ದು. ನೀವು ಸೀಸ್ ಫೈರ್ ಮಾಡ್ರಿ, ವಿಡ್ರಾ ಮಾಡ್ರಿ, ಬಟ್ 4-5 ಕಂಡೀಷನ್ಸ್ ಹಾಕಿ ಇದು ಮಾಡ್ರಿ. ಟೈಮ್ ಫೇಸ್, ನೆಕ್ಸ್ಟ್ 1 year ಯು ವಿಲ್ ಡೂ ಲೈಕ್ ದಿಸ್, ನೆಕ್ಸ್ಟ್ 2 months ಯು ವಿಲ್ ಡೂ ಲೈಕ್ ದಿಸ್, ನೆಕ್ಸ್ಟ್ 6 months ಯು ವಿಲ್ ಡೂ ಲೈಕ್ ದಿಸ್ ಅಂತ. ಆ ಥರ ಏನಂತಂದರೆ ಯು ಪುಟ್ 8 to 10 ಕಂಡೀಷನ್ಸ್. ಒಂದು 8 to 10 ಕಂಡೀಷನ್ ಹಾಕಿದಾಗ ಒಂದು 4-5 ಒಪ್ಪಿಗೆಗೆ ಬರ್ಬೋದು.
4 ಏನಪ್ಪ ಅಂದ್ರೆ ಅವ್ರಿಗೂ ಕೂಡ ಅಗ್ರಿ ಆಗ್ಬೋದು. ಇನ್ ಕೇಸ್ ಉಲ್ಲಂಘನೆ ಆಯ್ತು ಬ್ಲಾಂಕ್ ಅನ್ಕಂಡೀಷನಲ್ ಈಸ್ ನಾಟ್ ಸೂಟಬಲ್ ಎಟ್ ದಿಸ್ ಸ್ಟೇಜ್. ಇನ್ ಕೇಸ್ ಉಲ್ಲಂಘನೆ ಆಯ್ತು ಅಂತಂದ್ರೂ ಏನು ಅನ್ನೋದು ಆ ಸಂದರ್ಭದಲ್ಲಿ ಇರುತ್ತೆ, ಕಂಡೀಷನ್ ಬೈ ಚಾನ್ಸ್ ಉಲ್ಲಂಘನೆ ಆಯ್ತಾರೆ ವಾಟ್ ವಿ ಕ್ಯಾನ್ ಡೂ. ಈಗ ಏನಂತಂದ್ರೆ ಅವರು ಬರೀ ನ್ಯೂಕ್ಲಿಯರ್ ಥ್ರೆಟ್ದಿಂದ ಇದು ಮಾಡಕತ್ತಾರೆ. ನ್ಯೂಕ್ಲಿಯರ್ದು ಏನಂತಂದ್ರೆ ಇದು ಓನ್ಲಿ ಡೆಟರೆನ್ಸ್ ವೆಪನ್, ನಾಟ್ ಎ ವೆಪನ್ ಟು ಬಿ ಯೂಸ್ಡ್ ಐದರ್ ದಟ್ ಸೈಡ್ ದಿಸ್ ಸೈಡ್. ಇಟ್ ಈಸ್ ಓನ್ಲಿ ಡೆಟರೆನ್ಸ್ ವೆಪನ್. ಒಂದು ಬ್ಲ್ಯಾಕ್ ಮೇಲಿಂಗ್ ವೆಪನ್ ಅಂದ್ರೆ ಅದನ್ನು ಬಳಸಲ್ಲ ಸಾಮಾನ್ಯವಾಗಿ. ರಷ್ಯಾ ಯುಕ್ರೇನ್ ನಡುವಿನ ಆ ಮಟ್ಟದ ಹಂತಕ್ಕೆ ಹೋದ್ರೂ ಬಳಸಿಲ್ಲ ಅದನ್ನ. ಅಲ್ಲ, ಲಾಸ್ಟ್ 1945ದಾಗ ಯೂಸ್ ಆದದ್ದು. ಇದುವರೆಗೆ ಹಿರೋಶಿಮಾ 90 ಇಯರ್ಸ್ ಆದ ನಂತರ ಇರಾಕ್ ವಾರ ಆಯಿತು, ಇರಾಕ್ ವಾರ ಆಯಿತು, ಗಲ್ಫ್ ವಾರ ಆಯಿತು. ಬಟ್ ಇವರು ತಲೆ ಕೆಟ್ಟವ್ರು ಸರ್. ಮತ್ತೆ ಈಗ ಯು ಕ್ಯಾನ್ ಚೇಂಜ್. ತಲೆ ಕೆಟ್ಟವ್ರು ಯಾರ ಮಾತನ್ನು ಕೇಳಲ್ಲ. ಇವರು ಮನಸ್ಥಿತಿನ ಹಾಗೆ, ಇವರು ಆರ್ಥಿಕತೆಯನ್ನು ನೋಡೋದಿಲ್ಲ. ಅಲ್ಲ, ಅವರು ಚೇಂಜ್ ಆಗ್ತಾರ ಬಿಡ್ತಾರ, ಅದಕ್ಕಿಂತ ಜಾಸ್ತಿ ಯು ಕ್ಯಾನ್ ಚೇಂಜ್ ಯುವರ್ ಫ್ರೆಂಡ್ ಬಟ್ ಯು ಕೆನಾಟ್ ಚೇಂಜ್ ಯುವರ್ ನೇಬರ್. ಏನಪ್ಪ ಅಂದ್ರೆ ನೇಬರ್ ಟೈಟ್ ಮಾಡಿ ಮೊದಲಿಂದ ಟೈಟ್ ಮಾಡ್ಕೊಂತ ಇಡ್ರಿ. ಈಗ ನಾವೇನು ಹೇಳ್ತೀವಲ್ಲ, ಟೆರರ್ ಕ್ಯಾಂಪ್ಸ್ ಅವರು ಏನಾದರೂ ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡಿ ಟೆರರಿಸ್ಟ್ನ ಬ್ರೀಡ್ ಮಾಡಲಿಲ್ಲ ಅಂದ್ರೆ ವಿನ್ ವಿನ್ ಸಿಚುವೇಶನ್ ಫಾರ್ ಬೋತ್. ಅಲ್ಲ, ಇಲ್ಲಿ ಇನ್ನೊಂದು ತಮಾಷೆ ಮಾತಿದೆ. ಪಾಕಿಸ್ತಾನದ ಹತ್ರ ನ್ಯೂಕ್ಲಿಯರ್ ಇಲ್ಲವೇ ಇಲ್ಲ, ಅವರು ಚೀನಾಕ್ಕೆ ಮಾರ್ಕೊಂಡಿದ್ದಾರೆ ದುಡ್ಡಿಲ್ಲದಾಗ ಅನ್ನೋ ಮಾತು ಇದೆ. ಅವ್ರು ಮಾರ್ಕೊಂಡ್ಬಿಟ್ಟಿದ್ದಾರೆ, ಸುಮ್ಮನೆ ಈಗ ಎದುರಿಸ್ತಾ ಇದ್ದಾರೆ ಅನ್ನೋ ಮಾತು ಇದೆ. ಅದು ಎಷ್ಟು ಸತ್ಯ ಸುಳ್ಳು ಅನ್ನೋದು ಇವರಿಗೆ ಆ ಸಂಬಂಧಪಟ್ಟ ವಿಭಾಗದಲ್ಲೇ ಗೊತ್ತಿರುತ್ತೆ, ಇದೆಯೋ ಇಲ್ವೋ ಅನ್ನೋದು. ಆದರೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಹಳ್ಳ ಹಿಡಿದೋಗಿದೆ. ಅವರು PM ಮನೇಲಿರುವಂಥ ಎಮ್ಮೆ ಇದನ್ನೇ ಸೇಲ್ ಮಾಡಿದಂಥವ್ರು, ಹಸುಗಳನ್ನೇ ಸೇಲ್ ಮಾಡಿದ್ದಾರೆ ಅವರು. ಅಷ್ಟರ ಮಟ್ಟಿನ ಆರ್ಥಿಕ ಪರಿಸ್ಥಿತಿ. ಇಂಥ ಸಮಯದಲ್ಲಿ ಆ ಪಾಕಿಸ್ತಾನದ ಪ್ರಧಾನಿನ ಓಡಿ ಹೋಗಿದಾರಲ್ಲ, ಪಾಕಿಸ್ತಾನ ಪ್ರಧಾನಿನೇ ಇಲ್ಲ ಅಲ್ಲಿ ಇಲ್ಲ ಅನ್ನುವಂಥ ಸುದ್ದಿ, ಆ ರೀತಿ ಸುದ್ದಿ ಹರಿದಾಡ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಅಲ್ಲಿ ಏನಂತಂದ್ರೆ ಇಂಥ ಶೆಲ್ಲಿಂಗ್ ಅದು ಆಗ್ತಾ ಇದೆಯಲ್ಲ ಏರ್ ಬೇಸಸ್ ಮೇಲೆ, ಅಲ್ಲಿ ಮೇಲೆ ಇಲ್ಲಿ ಮೇಲೆ, ಅವರು ಜನರಲಿ ತಮ್ಮದೇ ಆದಂಥ ಮನೆಯಲ್ಲಿ ಬಂಕರ್ಸ್ ಅಂತ ಇರ್ತಾವೆ. ಬಂಕರ್ ಶಿಫ್ಟ್ ಆಗಿರ್ತಾರೆ. ಇಟ್ ಇಸ್ ಅ ವೆರಿ ಕಾಮನ್ ಥಿಂಗ್. ನಮ್ಮ ರಾಷ್ಟ್ರಪತಿ ಭವನದಲ್ಲಿ ಬಂಕರ್ ಇದೆ, ಮತ್ತು ಪ್ರೈಮ್ ಮಿನಿಸ್ಟರ್ ಇಲ್ಲಿ ರೆಸಿಡೆನ್ಸ್ ಅವರಿಗೆ ಬಂಕರ್ ಇರುತ್ತೆ. ಅಂದ್ರೆ ಈ ಟೈಮ್ ಏನಾದರೂ ಎಸ್ಕಲೇಟ್ ಆಯ್ತಪ್ಪ ಅಂದ್ರೆ ಅವ್ರನ್ನ VIP ಪ್ರೊಟೆಕ್ಟ್ ಮಾಡೋಕೆ ಬಂಕರ್ಸ್ ಇರ್ತಾವೆ. ಇಟ್ ಈಸ್ ಅ ಕಾಮನ್ ದಿಸ್ ಥಿಂಗ್. ಯು ವುಡ್ ಹ್ಯಾವ್ ಶಿಫ್ಟೆಡ್ ಟು ಬಂಕರ್. ಇವನ್ ಆರ್ಮಿ ಚೀಫ್ ಕೂಡ ಬಂಕರ್ದಲ್ಲಿ ಇರ್ಬೋದು. ಬಂಕರ್ದಲ್ಲಿ ಓದ್ ಕೂಡಲೇ ಇಲ್ಲಿ ಓದಂಗೆ ಓದ್ನಂತಕೊಂಡು ತಿಳ್ಕೊಬಾರ್ದು. ಇಟ್ಸ್ ಅ ಪ್ರೊಟೆಕ್ಷನ್ ಫಾರ್ ದಮ್. ಎಲ್ಲ ಫೆಸಿಲಿಟೀಸ್ ಸ್ಟ್ರಾಟಜಿ ಪ್ಲೇಸ್ ಅದು, ಅಲ್ಲಿ ನಿಂತ್ಕೊಂಡು ಪ್ರೊಟೆಕ್ಷನ್ ಬಿಲ್ ಮ್ಯಾಗ್ ಗುಸ್ಗೆ ಅಂತಕೊಂಡು ಹೇಳೋದು ತಪ್ಪು. ಯಾಕಂದ್ರೆ ನಿಮ್ಮ ಪ್ರೊಟೆಕ್ಷನ್ ಇರೋದೇ ಬಂಕರ್ದಲ್ಲಿ ಇರ್ತದೆ. ಇವನ್ ಅಮೇರಿಕನ್ ಪ್ರೆಸಿಡೆಂಟ್ ಎಲ್ಲ ಸುತ್ತ ವೈಟ್ ಕ್ಯಾಪಿಟಲ್ ಇದೆಲ್ಲ ಅಟ್ಯಾಕ್ ಆದಾಗ ಈ ವಾಸ್ ಆಲ್ಸೋ ಪುಟ್ ಇನ್ ಬಂಕರ್. ಅದು ವೈಟ್ ಹೌಸ್ ಮೇಲೆ ಒಂದು ಪ್ರೊಟೆಸ್ಟ್ ಆಯ್ತು ನೋಡ್ರಿ. ಸೊ ಈ ವಾಸ್ ಇಮಿಡಿಯೇಟ್ಲಿ ಸೆಟ್ ಟು ಬಂಕರ್. ಸೇಫೆಸ್ಟ್ ಪ್ಲೇಸ್ ಅದೇ ಇದೆ. ಸೊ ಗೋಯಿಂಗ್ ಟು ಬಂಕರ್ ಈಸ್ ನಾಟ್ ಏನಂತಂದ್ರೆ ಕವರ್ಡ್ ಆಕ್ಟ್. ಇಟ್ ಇಸ್ ಅ ಸ್ಟ್ರಾಟಜಿ. ಒಂದು ಪ್ರೊಟೆಕ್ಷನ್ ಸಲುವಾಗಿ ನೀವು ಹೋಗ್ತೀರಿ. ಸರಿ, 1965 ವಾರದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ತಕ್ಕಂಥ ಮನೆ ಬಂಕರ್ ಇದ್ದಿದ್ದಿಲ್ಲ ಅಲ್ಲಿ. ಸೊ ಆ ಟೈಮ್ದಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಬಂಕರ್ ಇತ್ತು. ಈ ವಾಸ್ ಟೋಲ್ಡ್ ಟು ಶಿಫ್ಟ್ ಟು ರಾಷ್ಟ್ರಪತಿ ಭವನ್. ನಿಮ್ಮ ಸೇಫ್ಟಿ ಸಲುವಾಗಿ ಅಲ್ಲಿ ಶಿಫ್ಟ್ ಮಾಡ್ರ ಅಂತ ತಿಳ್ಕೊಂಡೆ. ಬಟ್ ಆತ ಶಿಫ್ಟ್ ಆಗಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಡೆಂಟ್ ಶಿಫ್ಟ್. ಬಟ್ ಮಕ್ಕಳು ಇಬ್ಬರು ಏನಿದ್ದಾರಲ್ಲ ಅವರು ಶಿಫ್ಟ್ ಆದರು. ಫ್ಯಾಮಿಲಿಯಲ್ಲಿ ಮಾತ್ರ ಅಲ್ಲಿ ಬಂಕರ್ಗೆ ಶಿಫ್ಟ್ ಮಾಡಿದ್ರು. ಬಟ್ ಈ ಡೆಂಟ್ ಶಿಫ್ಟ್. ಇಲ್ಲೇ ಇರ್ತೀನಿ, ವೇಟ್ ಮಾಡ್ತೀನಿ ಅಂತ. ಬಟ್ ಈ ಗಡಿಗಳಲ್ಲಿ ಸರ್ ನನಗೆ ಇದು ಕುತೂಹಲ. ಗಡಿ ಗ್ರಾಮಗಳಲ್ಲಿ ಅವ್ರು ಪ್ರತಿದಿನ ಇದನ್ನು ಅನುಭವಿಸ್ತಾನೆ ಇರಬೇಕು. ಎಷ್ಟೊತ್ತಿಗೆ ಆ ಕಡೆಯಿಂದ ಫೈರ್ ಆಗುತ್ತೋ ಏನೋ ಗೊತ್ತಿರಲ್ಲ. ಅದರಲ್ಲಿ ಯುದ್ಧದ ಸಂದರ್ಭ ಅಂತ ಬಂದಾಗ ಮನೆ ಒಳಗಡೆ ಇದ್ರೂ ಅಪಾಯ, ಹೊರಗಡೆ ಬಂದ್ರೂ ಅಪಾಯ. ಬ್ಲ್ಯಾಕ್ಔಟು ಇನ್ನೊಂದೌಟು ಏನು ಮಾಡಿದ್ರೂ ಅವರು ಅದೇ ಜಾಗದಲ್ಲೇ ಎಲ್ಲ ವಾಸವಾಗಿರಬೇಕು. ಭಾಳ ಡೇಂಜರು. ಅಲ್ಲಿನ ಜನರ ಪರಿಸ್ಥಿತಿ ಎಲ್ಲ ಹೇಗಿರುತ್ತೆ ಸರ್? ಸೈನ್ಯನೂ ಅಲ್ಲೇ ಇರುತ್ತೆ, ಅವರು ಅಲ್ಲೇ ಇರಬೇಕು. ಹೇಗಿರುತ್ತೆ ಪರಿಸ್ಥಿತಿ? ಏನಿರ್ತಂದ್ರೆ ಈಗ ಅವ್ರದ್ದು ಲ್ಯಾಂಡ್ಸ್ ಇರ್ತದೆ, ಅವ್ರ ಮನೆಗಳು ಇರ್ತದೆ. ಅವ್ರದ್ದು ನಸೀಬ್ದಲ್ಲಿ ಅದೇ ಬರೆದಿದೆ ಅಷ್ಟೇ. ಈಗ ಅದನ್ನ ಬಿಟ್ಟು ಬರಕ್ ಆಗ್ತದೆ. ಅದು ಅವರೇನೋ ಬಂಕರ್ಸ್ ಏನು ಮಾಡ್ಕೊಂಡಿರ್ತಾರೆ, ಸಮರ್ಥರಿದ್ದವ್ರು ಮಾಡ್ಕೊಂಡು. ನಾಟ್ ಫಾರ್ ಆಲ್. ಅಂದ್ರೆ ಸ್ವಲ್ಪ ಏನಂತಂದ್ರೆ ಮಿಲಿಟರಿಗೆ ಪೊಸಿಷನಿಗೆ ಏನಿರ್ತದೆ ಪ್ರತಿಯೊಂದು ಇದರಲ್ಲಿ ಬಂಕರ್ಸ್ ಇರ್ತಾವೆ. ಕೆಲವೊಂದು ಸಿವಿಲಿಯನ್ ಬಂಕರ್ ಅಂತನೂ ಮಾಡಿರ್ತಾರೆ. ಬಟ್ ಎಷ್ಟು ಜನನ ಎಷ್ಟು ದಿವಸೊಳರಲ್ಲಿ ಬಂಕರ್ದಲ್ಲಿ ಇಡ್ತಾರೆ. ಫುಡ್ಡು ಇದೆಲ್ಲವೂ ಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಇದೆ. ಸ್ವಿಟ್ಜರ್ಲ್ಯಾಂಡ್ದಲ್ಲಿ 94 lakhs ಪಾಪ್ಯುಲೇಷನ್. ಬಂಕರ್ಸ್ ಎಷ್ಟಿದೆ ಹೇಳ್ರಿ? 94 lakhs ಇದೆ. ಪ್ರತಿ ಸಲ ವರ್ಷದಲ್ಲಿ ಒಂದ್ಸಲ ಎಕ್ಸರ್ಸೈಸ್ ಆಗ್ತದೆ, ಬಂಕರ್ ಅಕ್ಯುಪೇಷನ್ ಅಂತ ತಿಳ್ಕೊಂಡು. ಅದರಲ್ಲಿ ಲೈಟು, ಫ್ಯಾನು, ನೀರು, ಮತ್ತೆ ಏನಪ್ಪ ಅಂದ್ರೆ ಓವರ್ ಹೆಡ್ ಪ್ರೊಟೆಕ್ಷನ್, ಸ್ನೋಫಾಲ್ ಆದ ನಂತರ ಅದನ್ನು ಕ್ಲಿಯರ್ ಮಾಡೋದು, ಇದು ಮಾಡೋದು, ಮೇಂಟೆನೆನ್ಸ್ ಆಫ್ ಬಂಕರ್ನ ಆಗ್ತದೆ. ಅದು ಕಂಪಲ್ಸರಿ ಅನ್ಸುತ್ತೆ. ಕಂಪಲ್ಸರಿ. 94 lakhs ಪಾಪ್ಯುಲೇಷನ್ ಇದೆ, 94 lakhs ಬಂಕರ್ಸ್ ಇದೆ. ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಬಂಕರ್ಸ್ ಬೇಕೇ ಬೇಕು.
ಬಟ್ ಅಷ್ಟೊಂದು ಸೇಫ್ಟಿ ಮಾಡೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಇಲ್ಲ, ನಾವು ಏನಪ್ಪ ಅಂದ್ರೆ ವಿ ಶುಡ್ ಥ್ಯಾಂಕ್ ನಮ್ದು ಏನಪ್ಪ ಜಾಗ್ರಫಿಕಲಿ ಸ್ವಲ್ಪ ಸೇಫರ್ ಜಾಗದಲ್ಲಿ ಇದ್ವಿ. ನಮ್ದೆಲ್ಲ ನಾರ್ದರ್ನ್ ಏನಪ್ಪ ಬೆಲ್ಟ್ದಲ್ಲಿ ಇರ್ತಕ್ಕಂಥ ರಾಜಸ್ಥಾನ ಇರ್ಬೋದು, ಗುಜರಾತ್ ಇರ್ಬೋದು, ಪಂಜಾಬ್ ಇರ್ಬೋದು, ಪ್ರತಿಯೊಂದು ದಾಳಿನ ಅವರೇ ಫೇಸ್ ಮಾಡ್ತಾ ಪದೇ ಪದೇ ಗುಜರಾತ್ ಟಾರ್ಗೆಟ್ ಆಗ್ತಾ ಇದೆಯಲ್ಲ ಪಾಕಿಸ್ತಾನಕ್ಕೆ. ಬಾರ್ಡರ್ ಸ್ಟೇಟ್ ಅಲ್ಲ ಅದು, ಇಟ್ ಇಸ್ ನಾಟ್ ಪದೇ ಪದೇ ಅಂತ ಅಲ್ಲ, ಅದು ಗುಜರಾತ್, ರಾಜಸ್ಥಾನ್ ಬಾರ್ಡರ್, ಕೋಸ್ಟಲ್ ಬಾರ್ಡರ್ ಇದೆ. ಗುಜರಾತ್, ರಾಜಸ್ಥಾನ್, ಪಂಜಾಬ್ ಆ ಕಡೆ. ಸೊ ನಿಮ್ಮದು ಜಾಗ್ರಫಿಕಲ್ ಪೊಸಿಷನ್ ಇದ್ದಾಗ ಸೊ ನ್ಯಾಚುರಲಿ ಏನಾದರೂ ನಿಯರೆಸ್ಟ್ ಟಾರ್ಗೆಟ್ಸ್ ಅಲ್ಲೇ ಬರ್ತವೆ. ವೆದರ್ ಇಟ್ ಇಸ್ ನಾಟ್ ಓನ್ಲಿ ಗುಜರಾತ್, ಪಂಜಾಬ್ದಾಗೂ ಬಾರ್ಡರ್ ಸ್ಟೇಟ್, ಜಮ್ಮುನು ಬಾರ್ಡರ್ ಸ್ಟೇಟ್. ನಮ್ಗೆ ಇನ್ನೊಂದು ಬೈ ಡಿಫಾಲ್ಟ್ ಏನಂತಂದ್ರೆ ದ ಫಸ್ಟ್ ಅಟ್ಯಾಕ್ ವಿಲ್ ಕಮ್ ಆನ್ ಯು ಓನ್ಲಿ. ಅಲ್ಲ, ನನಗೆ ಇನ್ನೊಂದು ಕುತೂಹಲ ಬಂದಿದ್ದೇನೆಂದರೆ, ಶ್ರೀಲಂಕಾದಲ್ಲಿ ಚೀನಾದ ಬಂದರಿದೆ, ಅಂದರೆ ಅವರು ಅಲ್ಲಿ ತೆಗೆದುಕೊಂಡಿರೋಂಥ ಪ್ಲೇಸ್ ಇದೆ. ಅಲ್ಲಿ ಅದನ್ನು ಪಾಕಿಸ್ತಾನಕ್ಕೆ ಏನಾದರೂ ಕೊಟ್ಬಿಟ್ರೆ ಅವ್ರ ಅವಕಾಶಕ್ಕೆ ಯುದ್ಧದ ಇಂಥ ಸಂದರ್ಭದಲ್ಲಿ. ಈಗ ನೋಡು, ಆ ಥರ ಚೈನಾ ಆಲ್ರೆಡಿ ಹೆಲ್ಪ್ ಮಾಡ್ಯಾರ ಅಂತ ತಿಳ್ಕೊ, ಅವ್ರು ತಮ್ಮದೊಂದು ಶಿಪ್ ಪ್ಲೇಸ್ ಮಾಡ್ಯಾರ ಅಂತ ತಿಳ್ಕೊಂಡು ಕ್ಯಾಲ್ಕುಲೇಷನ್ ಮೇಲೆ ನಾವು ವಾರ್ಫೇರಿಗೆ ಹೋಗ್ಬೇಕು. ಯಾವ ಕಂಡೀಷನ್ಸ್ ಡೆವಲಪ್ ಆಗ್ತಾವ ಅಂತ ಹೇಳಕ್ ಬರೋದಿಲ್ಲ. ಈಗ ಇದು ಯಾವ್ದದು ಮಾಕ್ ಡ್ರಿಲ್ ಹೌದು, ಏನು ಪ್ರಾಕ್ಟೀಸ್ ಏನು ಮಾಡಿದ್ರಲ್ಲ ಸದರ್ನ್ ಸ್ಟೇಟ್ಸಿಗೆ ಯಾಕೆ ಮಾಡಿಸಿದ್ರು? ಯಾಕಂದ್ರೆ ಈಗ ವಾರ್ಫೇರ್ ಮೊದಲಿದ್ದಂಗೆ ಲಿಮಿಟೆಡ್ ಏರಿಯಾದಲ್ಲಿ ಇಲ್ಲ, ಎಕ್ಸ್ಪ್ಯಾಂಡ್ ಆಗಿದೆ ವಿತ್ ಏನಪ್ಪ ಅಂದ್ರೆ 5th ಜನರೇಷನ್ ಏರ್ ಕಾರ್ಡ್ಸ್, ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಇವೆಲ್ಲ ಇದರಿಂದ ವಾರ್ ಮೊದಲು ಏನಪ್ಪ 100 by 100 km ರೇಡಿಯಸ್ ಅಲ್ಲಿ ನಡೀತಕ್ಕಂಥದ್ದು ಈಗ ಥೌಸಂಡ್ಸ್ ಆಫ್ ಕಿಲೋಮೀಟರ್ಗೆ ಎಕ್ಸ್ಪ್ಯಾಂಡ್ ಆಗಿದೆ. ಸೊ ಥ್ರೆಟ್ ಈಸ್ ಫ್ರಮ್ ಎನಿವೇರ್ ಫ್ರಮ್ ಎವ್ರಿವೇರ್. ಸೊ ಈಗ ನಮ್ಮಲ್ಲಿ ಇರ್ತಕ್ಕಂಥ ಮಿಸೈಲ್ ಕ್ಯಾನ್ ಗೋ ಅಪ್ ಟು 6000 km. ಅಂದರೆ ನಿಮ್ಮ 6000 km ಪಿನ್ ಪಾಯಿಂಟೆಡ್ ಏನಪ್ಪ ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಸ್ಯಾಟಲೈಟ್ ಹೋದಾಗ ಮೊದಲು ಅದು ಸ್ಪೇಸಲ್ಲಿ ಹೋಗಿ ಆಮೇಲೆ ಟಾರ್ಗೆಟ್ಗೆ ಬರ್ತದೆ. ಜೀರೋ ಆಫ್ ಎರರೇ ಇಲ್ಲ ಅದರಲ್ಲಿ. ಸೊ ಈ ಥರ ಇದ್ದಾಗ ಯುದ್ಧದ ಫೀಲ್ಡ್ ಎಕ್ಸ್ಪ್ಯಾಂಡ್ ಆಗಿದೆ. ಸೊ ಎವ್ರಿಬಡಿ ಶುಡ್ ಬಿ ಈಕ್ವಲಿ ಪ್ರಿಪೇರ್ಡ್ ಫಾರ್ ವಾರ್ ಆರ್ ವಾರ್ ಲೈಕ್ ಸಿಚುವೇಶನ್. ಈಗ ಮತ್ತೆ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಹೇಗೆ ಅಂತ ಪಾಕಿಸ್ತಾನ ಕಡೆಯಿಂದ ಸಂಜೆ ಆಗ್ತಾ ಇದ್ದಂಗೆ ಮತ್ತೆ ಹಂಗಾಯ್ತು ಅಂದ್ರೆ ನೆಕ್ಸ್ಟ್ ಎಂತ ಮುಂದೆ ಭಾರತ ಏನು ಮಾಡೋದು? ಅದಕ್ಕೆ ಹೇಳ್ತವಲ್ಲ, ಏನಂತಂದ್ರೆ ಯುದ್ಧ ಸ್ಟಾರ್ಟ್ ಮಾಡೋದು ಈಸಿ, ಎಂಡ್ ಮಾಡೋದು ಕಷ್ಟ ಅಂತ. ಯಾಕಂದ್ರೆ ನೀವು ಸ್ಟಾರ್ಟ್ ಮಾಡೋದು ಇನಿಷಿಯೇಟಿವ್ ನಿಮ್ಮ ಕೈಲಿ ಇರ್ತದೆ, ಆಮೇಲೆ ಯುದ್ಧ ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಶುರುವಾಗ್ತದೆ. ಹೌದು, ಆ ಕಡೆ ಅವರು ಏನು ಮಾಡ್ತಾರೆ ಅನ್ನೋದ್ರ ಡಿಸಿಷನ್ ಮೇಲೆ ನಾವು ಮುಂದಿನ ನಿರ್ಧಾರ ಅನ್ನೋಂಗಾಗುತ್ತೆ. ಅದೇ ನಮ್ದು ಅರ್ಥ ಆಗ್ತಾ ಇಲ್ಲ ಸರ್. ಈಗ ಅವ್ರ ಕಡೆಯಿಂದ ಏನಾದರೂ ಆದರೆ ಮಾತ್ರ ನಾವು ಅದನ್ನು ರಿಯಾಕ್ಟ್ ಮಾಡ್ತಾ ಇದ್ದೀವಿ, ಬಿಟ್ಟರೆ ನಮ್ದು ಏನಿಲ್ಲ. ಯಾಕೆ ಅಂತ ಅವ್ರು ಏನಾದರೂ ದಾಳಿ ಮಾಡಿದ್ರೆ ಡಿಫೆನ್ಸ್ ಮಾತ್ರ ಮಾಡ್ತಾ ಇದ್ದೀವಿ, ಇಲ್ಲಾಂದರೆ ಸುಮ್ಮನೆ ಇರ್ತೀವಿ. ನೋಡಿ, ನಿನ್ನೆ ಅವರು ಮಾಡಿದರು, ಅದು ಕದನ ವಿರಾಮ ಇದ್ದರೂ ಕೂಡ ಅವ್ರು ಮಾಡಿದರು. ಓಕೆ, ವಿರಾಮ ಅಂತ ನಾವು ಸೈಲೆಂಟ್ ಆದ್ವಿ. ಆರಂಭದಲ್ಲೂ ಕೂಡ ನಾವು ಫಸ್ಟ್ ಅದು ಉಗ್ರರ ನೆಲೆಗಳನ್ನು ಉಳಿಸಿ ಮಾಡುವಾಗ ಅವರೇ ಶುರು ಮಾಡಿದ್ದು, ನಾವೇ ಸೈಲೆಂಟ್ ಇದ್ವಿ. ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ವಿ, ಆಮೇಲೆ ನೆಕ್ಸ್ಟ್ ನಾವು ಮಾಡಲಿಲ್ಲ, ನೆಕ್ಸ್ಟ್ ಅವರು ಮಾಡಿದ್ರು, ಆಮೇಲೆ ನಾವು ಮಾಡಿದ್ವಿ. ಇದು ಹಿಂಗೆ ಯಾಕೆ ಅಂದರೆ ಅವರೇ ಮಾಡಲೇಬೇಕು, ನಾವು ಯಾಕೆ ಸೈಲೆಂಟ್ ಇರಬೇಕು ಅಂತ. ನೋಡಿ, ಇದರಿಂದ ಈ ಆ್ಯಕ್ಷನ್ಸ್ ಏನು ತೊಗೊಂಡರಲ್ಲ, ರಿಯಾಕ್ಟಿವ್ ಆ್ಯಕ್ಷನ್, ಇದರಿಂದ ಏನಂತಂದ್ರೆ ನಮ್ಮ ಕ್ರೆಡಿಬಿಲಿಟಿ ಹೆಚ್ಚುತ್ತದೆ ಇದರಿಂದ. ನೀವು ಏನಪ್ಪ ಅಂದ್ರೆ ಈಗ ಡಿಫೆನ್ಸ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಅಫೆನ್ಸ್ ಮಿನಿಸ್ಟರ್ ಅಂತ ಹೇಳೋದಕ್ಕೆ ಸಾಧ್ಯನೇ? ನೀವು ಡಿಫೆನ್ಸ್ ಇದ್ರ ಸಲುವಾಗಿ. ಸೊ ನೀವು ಏನಂತಂದರೆ ಎಷ್ಟು ಅಗ್ರೆಸಿವ್, ಈಗ 2 ವಾರದಲ್ಲಿನೂ ಫಸ್ಟ್ ಅಗ್ರೆಸರ್ ಇಸ್ ಪಾಕಿಸ್ತಾನ ಓನ್ಲಿ. ಅಗ್ರೆಸಿವ್ ಇದೆ, ಸೋಲ್ತಾರ, ಮತ್ತೆ ಏನಪ್ಪ ನೆಕ್ಸ್ಟ್ ವಾರಕ್ಕೆ ತಯಾರಾಗಿ ಅಗ್ರೆಸ್ ಮಾಡ್ತಾರೆ. ನೀವು ಕಂಟಿನ್ಯೂಸ್ ಆಗಿ 65, 71 ಕಾರ್ಗಿಲ್ ಎಲ್ಲ ನೋಡಿದರೆ ಹೂ ವಾಸ್ ದ ಫಸ್ಟ್ ಅಗ್ರೆಸರ್? ಪಾಕಿಸ್ತಾನ. ನಾವು ಏನಪ್ಪ ಅಂದರೆ ರಿಟಾಲಿಯೇಟರಿ ಆ್ಯಕ್ಷನ್ ಕೊಡ್ತೀವಿ, ಬಟ್ ಅವರಲ್ಲಿ ಒಂದು ಚಿಕ್ಕಂದಿನಲ್ಲಿ 1971ದಿಂದ ಅವರಿಗೆ ಸ್ವಲ್ಪ ಏನಂತಂದರೆ ಅದು ಮಾರಲಿ ಹಿಟ್. ಅಂದರೆ ಒಂದು ದೇಶ 2 ತುಂಡಾಯಿತು. ಇಡೀ ವರ್ಲ್ಡ್ದಲ್ಲಿಕ್ಕೆ ಆಗ್ತಕ್ಕಂಥ ಸರೆಂಡರ್ ಸಂಖ್ಯೆಕಿನ ಅಂದ್ರೆ ಬರಾಬರು ಸರೆಂಡರ್ ಆದರು. 93,000 ಸೋಲ್ಜರ್ಸ್ ಸರೆಂಡರ್ ಆದರು ಅವಾಗ. ಅದು 2ನೇ ಪೆಟ್ಟು. ಅದಾದ ನಂತರ ಏನಂತಂದರೆ ಅವ್ರ ಲೀಡರ್ಶಿಪ್, ಅವ್ರು ಏನಂತಂದ್ರೆ ಸರಿಯಾದ ಡೈರೆಕ್ಷನ್ದಲ್ಲಿ ಹೋಗಿ ನೋ ವಾರ್ ಲೆಟೆಸ್ಟ್ ಪ್ರೋಗ್ರೆಸ್ ಅಂತ ಏನಾದರೂ ಆ ಡೈರೆಕ್ಷನ್ದಲ್ಲಿ ಹೋದರೆ ಕಂಟ್ರಿ ಪ್ರಾಸ್ಪರ್ ಆಗ್ತಿತ್ತು. 24 ಕೋಟಿ ಇರ್ತಕ್ಕಂಥ ಪಾಪ್ಯುಲೇಷನ್, ಜಾಗ್ರಾಫಿಕಲ್ ನಮ್ಕಿನ 1/4 ಪ್ರಾಸ್ಪರ್ ಆಗ್ತಿತ್ತು. ಬಟ್ ಅಲ್ಲಿ ರಿಲಿಜಿಯಸ್ ಫಂಡಮೆಂಟಲಿಸಮ್ ಸ್ಟಾರ್ಟ್ ಮಾಡಿದ್ದು ಜಿಯಾವುಲ್ ಹಕ್. ಅವ್ರಿಗೆ ಏನಂತಂದ್ರೆ ಪವರ್ದಲ್ಲಿ ಉಳಿಬೇಕಂತಂದ್ರೆ ಧರ್ಮನೇ ಯೂಸ್ ಮಾಡ್ಕೊಂಡ್ರು. ಫಸ್ಟ್ ಧರ್ಮನೇ ನಿಮ್ಮ ಮೈಂಡ್ನಲ್ಲಿ ಹಾಕಿ 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 ಅದೇನಪ್ಪ ಅಂತಂದ್ರೆ ಈಗ ಮತ್ತೆ ಇತ್ತೀಚೆಗೆ ಜನರಲ್ ಮುನೀರ್ ಮಾತಾಡಿದ್ದೇನೆ ಅದೇ ಧರ್ಮದ ಬಗ್ಗೆ ಮಾತಾಡಿ ಪಾಯ್ಸನ್, ಅದೊಂದು ಡ್ರಗ್ ಇದ್ದಂಗೆ ನಿಮಗೆ ನಿಮ್ಮ ಮೈಂಡಾಗ ಏನಪ್ಪ ಅಂದ್ರೆ ನಿಮ್ಗೆ ನಶೆ ಕೊಡ್ತದೆ, ಕಿಕ್ ಕೊಡ್ತದೆ. ಸೊ ಆ ಥರ ಆ ಜನರನ್ನ ತಂದು ಟೆರರಿಸಮ್ ಇಸ್ ದ ಓನ್ಲಿ ವೇ ಟು ಟೇಕ್
ರಿವೆಂಜ್ ಅಗೇನ್ಸ್ಟ್ ಇಂಡಿಯಾ ಅಂತ ಒಂದು ನಿರ್ಧಾರಕ್ಕೆ ಬಂದದ. ಕನ್ವೆನ್ಷನಲ್ ಫುಲ್ ಸ್ಕೇಲ್ ಕನ್ವೆನ್ಷನಲ್ ವಾರ್ ಸಲುವಾಗಿ ಅವರು ಇಲ್ಲಿ ಸಕ್ಸಸ್ ಆಗೋದಿಲ್ಲ ಅಂತಕ್ಕೊಂದು ಗೊತ್ತಿದೆ, ಈಗ ಸಹ ಗೊತ್ತಾಗಿದೆ, ಇದಕ್ಕಿಂತ ಮೊದಲೂ ಗೊತ್ತಾಗಿತ್ತು. ಹಿಂಗಾಗಿ ಈಗ ಏನಂತಂದ್ರೆ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಏನಂತಂದ್ರೆ. ಬಟ್ ನನಗೆ ಇನ್ನೊಂದು ನೆನಪಾಗ್ತಾ ಇರೋದು, ಈ ವಾರನ್ನ ಬಳಸ್ಕೊಂಡು, ಈ ಸಂದರ್ಭವನ್ನು ಬಳಸ್ಕೊಂಡು ಬಲೂಚಿಸ್ತಾನ ತನ್ನ ಯೋಜನೆಯನ್ನು ಪೂರ್ಣಗೊಳಿಸೋಣ ಅಂತೇಳಿ ಒಂದು ಹಂತದಲ್ಲಿ ಇತ್ತು. ಆಲ್ರೆಡಿ ಫ್ಲ್ಯಾಗ್ಗಳನ್ನೆಲ್ಲ ರಿಮೂವ್ ಮಾಡಿದ್ದಾರೆ ಅವರು ಪಾಕಿಸ್ತಾನದ್ದು, ಅವರ ಇದರಲ್ಲಿ ಪ್ಲೇಸಲ್ಲಿ ಇರುವಂಥದ್ದು ಬಲೂಚಿ ಪ್ಲೇಸಲ್ಲಿ. ಅವರು ಬಹಳ ನಿರಾಸೆ ಆಗಿರ್ತಾರೆ ಈ ವಿರಾಮದ ವಿಚಾರದಲ್ಲಿ. ಪಾಕಿಸ್ತಾನ ಈ ಕಡೆ ಬ್ಯುಸಿ ಆದಷ್ಟು ಅವರು ಆ ಕಡೆಯಿಂದ ಅವರು ಅಟ್ಯಾಕ್ ಮಾಡಿ ತಮ್ಮನ್ನು ತಾವು ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೋಬೇಕಂತ ಆಲ್ರೆಡಿ ಅವ್ರು ಮನವಿ ಕೂಡ ಮಾಡಿದ್ದಾರೆ ವಿಶ್ವಸಂಸ್ಥೆಗೆ ಕೊಡಬೇಕು ಅಂತೇಳಿ. ಸೊ ಇಂತಹ ಸಿಚುವೇಶನ್ ಬಲೂಚಿಸ್ತಾನಕ್ಕೆ ಈಗಲೂ ಅದು ನೀವು ಮೋಸ್ಟ್ಲಿ ಅದನ್ನೆಲ್ಲ ನೋಡಿರ್ತೀರ ನಿಮ್ಮ ಸಂದರ್ಭದಲ್ಲಿ. ಆ ಬಲೂಚಿಗಳ ಮನಸ್ಥಿತಿ ಹೇಗಿರ್ಬೋದು, ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಅವ್ರ ಪ್ಲ್ಯಾನ್ ಯಾವ ಥರ ಇರ್ಬೋದು ಹೇಳ್ತೀರಿ? ಈಗ ನೋಡಿ ಪಾಕಿಸ್ತಾನದಲ್ಲಿ ಕಂಡೀಷನ್ಸ್ ಹೆಂಗಿದೆ ಅಂದರೆ, ಯಾವುದಾದ್ರೂ ಒಂದು ಕಂಡೀಷನ್ನು ದೇ ಕ್ಯಾನ್ ಫೇಸ್, ಮಲ್ಟಿಪಲ್ ಕಂಡೀಷನ್ನು ಮಲ್ಟಿಪಲ್ ಕ್ರೈಸಿಸ್ ತಪ್ಪಂದ್ರೆ ದೇ ಕೆನಾಟ್ ಫೇಸ್. ಯಾವುದೋ ಒಂದೇ ಇದುವರೆಗೆ ಅವರು ಕ್ಲಿಯರ್ಲಿ ಎಕ್ಸಿಕ್ಯೂಟ್ ಮಾಡೋದು ಏನಪ್ಪ ಅಂದರೆ ಟೆರರಿಸಮ್ ಎಕ್ಸ್ಪೋರ್ಟ್ ಮಾಡೋದು, ಟೆರರಿಸಮ್ ಟ್ರೈನ್ ಮಾಡೋದು, ಈ ಫೀಲ್ಡ್ದಲ್ಲಿ ಅವರು ಎಕ್ಸ್ಪರ್ಟ್. ಈಗ ಏನಾಗಿದೆ ಅಂದರೆ ಒಂದು ಅಗ್ರೆಷನ್ ಬಂದಿದೆ ನಿಮ್ಮಲ್ಲಿ, ಎರಡು ಬಲೂಚಿಸ್ತಾನ ಮತ್ತು ಇನ್ನೊಂದು ಖೈಬರ್ ಇದರಿಂದನೂ TTP ಇದು ಅನ್ರೆಸ್ಟ್ ಇದೆ. POK ನಾವು ಎಂದಾದ್ರೂ ಕಿತ್ಕೊಳ್ತೀವಿ ಅಂತಕೊಂಡು ನಾವೆಲ್ಲ ಸನ್ನಿ ಡಿಯೋಲ್ ಡೈಲಾಗ್ಸನ್ನು ಹೊಡ್ಯಾಕತ್ತೀವಿ. ಸೊ ಹಿಂಗಾಗಿ 3-4 ಕಂಡೀಷನ್ಸ್ ಇಫ್ ಯು ಆರ್ ಸರೌಂಡೆಡ್ ಬೈ ಫ್ರಮ್ ಆಲ್ ದ ಫ್ರಂಟ್ ಏನಂತಂದ್ರೆ ನಿಮಗೆ ಸರೆಂಡರ್ ಬಿಟ್ಟ ನಂತರ ಬೇರೆ ದಾರಿ ಇಲ್ಲ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಬೆಳವಣಿಗೆ ನೋಡಿ ನಾಳೆಯ ಬಗ್ಗೆ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಕತ್ತಲು ಆದ ಮೇಲೆ ನೋಡಬೇಕು ಪಾಕಿಸ್ತಾನದ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.